ಓಂ ಗುರುರ್ಬ್ರಹ್ಮ ಗುರುರ್ವಿಷ್ಣುಃ ಗುರುರ್ದೇವೋ ಮಹೇಶ್ವರಃ ಗುರುಸ್ಸಾಕ್ಷಾತ್ ಪರಂ ಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ. ಸದಾಶಿವಸಮಾರಂಭಾಂ ಶಂಕರಾಚಾರ್ಯಮಧ್ಯಮಾಂ ಅಸ್ಮದಾಚಾರ್ಯಪರ್ಯಂತಾಂ ವಂದೇ ಗುರುಪರಂಪರಾಂ. ಸಹನಾ ಭವತು ಸಹನೌ ಭುನಕ್ತು ಸಹ ವೀರ್ಯಂ ಕರವಾವಹೈ ತೇಜಸ್ವಿನಾವಧೀತಮಸ್ತು ಮಾ ವಿದ್ವಿಷಾವಹೈ. ಓಂ ಶಾಂತಿ ಶಾಂತಿ ಶಾಂತಿ. ಓಂ ಶ್ರೀರಾಮಗೀತಾ ಶ್ಲೋಕ 28. ರಸಾದಿಪಂಚೀಕೃತಭೂತಸಂಭವಂ ಭೋಗಾಲಯಂ ದುಃಖಸುಖಾದಿಕರ್ಮಣಾಂ ಶರೀರಮಾದ್ಯಂತವದಾದಿಕರ್ಮಜಂ ಮಾಯಾಮಯಂ ಸ್ಥೂಲಮುಪಾದಿಮಾತ್ಮನಃ. ನೆನ್ನೆ ಏನನ್ನು ನೋಡಿದ್ವಿ? 27 ಶ್ಲೋಕದ ಸಾರಾಂಶವನ್ನು ನೋಡಿದ್ವಿ. 27ನೇ ಶ್ಲೋಕಕ್ಕೆ ಮಹಾವಾಕ್ಯದ ಉಪದೇಶ ರಾಮಚಂದ್ರಮೂರ್ತಿ ಮಾಡಿದ. ಮಹಾವಾಕ್ಯ ತತ್ ತ್ವಂ ಅಸಿ, ತತ್ ಪರಮಾತ್ಮ, ತ್ವಂ ತ್ವಂ ನಾನು ಅಂತ ಹೇಳಬೇಕು. ಇವಾಗ ತ್ವಂ ನಾನು ಜೀವಾತ್ಮ, ಅಸಿ ಆಗಿದ್ದೀನಿ. ಲಕ್ಷ್ಯಾರ್ಥದಲ್ಲಿ ಪರಮಾತ್ಮನೇ ಜೀವಾತ್ಮ ಆಗಿದ್ದಾನೆ, ಐಕ್ಯವಾಗಿದೆ. ಮೇಲ್ನೋಟದಲ್ಲಿ ಆಗಿಲ್ಲ. ಮೇಲ್ನೋಟದಲ್ಲಿ ಆಗಿಲ್ಲ ಯಾಕೆಂದರೆ ಭಾಗತ್ಯಾಗ ಲಕ್ಷಣದಲ್ಲೇ ಆಗಿದೆ. ಜಹತಿ ಲಕ್ಷಣದಲ್ಲಿಯೋ ಅಜಹತಿ ಲಕ್ಷಣದಲ್ಲಿಯೋ ಆಗಿಲ್ಲ. ಹೇಗೆ ಸಮುದ್ರವನ್ನು ಪರಮಾತ್ಮನಿಗೆ ಹೋಲಿಸ್ತೀವಿ ನಾವು, ಯಾಕಂದರೆ ಸಮುದ್ರ ಬಹಳ ವಿಶಾಲ. ಅದು ಶುರು ಆಗತ್ತೆ ಗೊತ್ತಾಗತ್ತೆ, ದಡದಲ್ಲಿ ನಿಲ್ತೀವಿ, ಅಂತ್ಯ ಗೊತ್ತಾಗಲ್ಲ. ಆದರೆ ಸಮುದ್ರದಲ್ಲಿರುವಂತಹ ಅಲೆಗಳು, ನೊರೆಗಳು, ರಿಪಲ್ಸ್, ಗುಳ್ಳೆಗಳು ಎಲ್ಲ ಇರುತ್ತಲ್ಲ, ಅದೇನು ಜೀವಾತ್ಮ. ಇಷ್ಟೇ. ಈಗ ಒಂದು ಜೀವ ಒಂದು ಅಲೆ ಮೇಲೆ ಹೀಗೆ ಬರುತ್ತೆ, ಮತ್ತು ಹೋಗುತ್ತೆ. ನಾವು ಹೀಗೆ ಹುಡ್ತೀವಿ, ಏನೋ ನಾನು ಸಾಧಿಸ್ಬಿಟ್ಟೆ ಅಂತ ಅಂದ್ಕೊಳ್ತೀವಿ, ಟಪಕ್ಕಂತ ಬಿಡ್ತೀವಿ ಅಲ್ವಾ. ಆದರೆ ಅದಕ್ಕೆ ಅಧಿಷ್ಠಾನ ಆಗಿರುವಂತಹ ಪರಮಾತ್ಮ ಸೈಲೆಂಟಾಗಿದ್ದಾನೆ, ನಿಶಬ್ದತೆಯಿಂದ ಇದೆ. ಅದು ಆಧಾರ. ಪರಮಾತ್ಮ ಉತ್ಕೃಷ್ಟ. ಇಲ್ಲಿ ದ್ವೈತ ಸಿದ್ಧಾಂತದಲ್ಲಿ, ವಿಶಿಷ್ಟಾದ್ವೈತದಲ್ಲೂ ಹಾಗೆ. ವಿಶಿಷ್ಟಾದ್ವೈತದ್ದು ಸ್ವಲ್ಪ ಪರವಾಗಿಲ್ಲ. ಪರಮಾತ್ಮನ ಅಂಶ ಜೀವಾತ್ಮ ಅಂತ ಹೇಳ್ತಾರೆ. ಅಲೆಗಳೆಲ್ಲ ಜೀವಾತ್ಮ ಬಂದು ಹೋಗುತ್ತೆ. ಅದ್ವೈತ ಏನು ಹೇಳುತ್ತೆ? ನೀನು ಪರಮಾತ್ಮನೂ ಅಲ್ಲ, ಜೀವಾತ್ಮನೂ ಅಲ್ಲ. ನೀನೇನು? ನೀನು ಸಮುದ್ರನೂ ಅಲ್ಲ. ಈಗ ಹೇಳಿದ್ರೆ ಅರ್ಥ ಆಗುತ್ತೆ. ನೀನು ಸಮುದ್ರನೂ ಅಲ್ಲ, ನೀನು ಅಲೆನೂ ಅಲ್ಲ, ನೀನು ನೀರು. ಸಮುದ್ರದಲ್ಲಿ ಇರುವಂತಹ ಮೂಲಭೂತ ವಸ್ತು ಯಾವುದು? ನೀರು. ಅಲೆಗಳಲ್ಲಿರುವಂಥದ್ದು ಮೂಲ ವಸ್ತು ಯಾವುದು? ನೀರು. ಪರಮಾತ್ಮನಲ್ಲಿರುವಂತಹ ಚೈತನ್ಯ ಶಕ್ತಿ ಯಾವುದು? ಶುದ್ಧ ಬ್ರಹ್ಮ, ಅದೇ ಆತ್ಮ. ಜೀವಾತ್ಮನಲ್ಲಿರುವಂತಹ ಲಕ್ಷ್ಯ ರೂಪವಾಗಿ ಯಾದಿದೆ, ಅದೇ ಆತ್ಮ. ಈ ಉಪಾದಿಯನ್ನು ತಳ್ಳಿ ಹಾಕಬೇಕು ನಾವು. ಉಪಾದಿ ಅಂದರೆ ವಿಶೇಷಣಗಳು, ಗುಣಗಳು. ಅದನ್ನು ತಳ್ಳಿ ಹಾಕಿದ್ರೆ ಮೂಲವಾಗಿರೋದು ಆತ್ಮ ಮಾತ್ರ. ಅದಕ್ಕೆ ಅಸಿ. 5ನೇ ಕಾಂಪೊನೆಂಟು, 5ನೇ ಅಂಶ ಹೇಳಿದ್ನಲ್ಲ, ಓಸಿ. ಅದನ್ನು ಪೂರ್ತಿ ಅರ್ಥ ಹೇಳಿದ್ರೆ ಸರಿ, ಇಲ್ಲ ಏನೋ ಅರ್ಥ ಆಗೋಗುತ್ತೆ. ಅದು ಒರಿಜಿನಲ್ ಕಾನ್ಷಿಯಸ್ನೆಸ್ ಇಂಗ್ಲೀಷಲ್ಲಿ ಹೇಳೋ ಥರ ಇದ್ದರೆ, ಕನ್ನಡದಲ್ಲಿ ಹೇಳಿದರೆ ಸಂಸ್ಕೃತ ಅಥವಾ ಕನ್ನಡದಲ್ಲಿ ಹೇಳಿದರೆ ಆತ್ಮ ಚೈತನ್ಯ. ಅದು ನಾವು ಅಂತ ತಿಳ್ಕೊಳ್ಬೇಕು. ಮೇಲ್ನೋಟಕ್ಕೆ ಯಾವತ್ತೂ ಪರಮಾತ್ಮ ಜೀವಾತ್ಮ ಒಂದಾಗಕ್ಕೆ ಸಾಧ್ಯವೇ ಇಲ್ಲ. ಅದು ವೇದಾಂತದಲ್ಲಿ ಮಾತ್ರ ಹಾಗೆ. ವೇದಾಂತದಲ್ಲಿ ಮಾತ್ರ ಹಾಗೆ ಅಂದರೆ ಲಕ್ಷ್ಯಾರ್ಥದಲ್ಲಿ, ಭಾಗತ್ಯಾಗ ಲಕ್ಷಣ. ಇದು ಮನಸ್ಸಿನಲ್ಲಿ ಇಟ್ಕೊಳ್ಬೇಕು. ಅದು ಹೇಗೆ ಸ್ವಾಮಿ ಆಗುತ್ತೆ? ಹೀಗೆ ಜೀವಾತ್ಮ ಪರಮಾತ್ಮ ಒಂದೇ ಅಂತ ಹೇಳಿಬಿಟ್ರೆ ಅಂದರೆ ನೀವು ಅವ್ರಿಗೆ ಕೌಂಟರ್ ಪ್ರಶ್ನೆ ಮಾಡಬೇಕು. ಹಾಗಲ್ಲ ರೀ, ಹೀಗೆ ಅಂತ ಹೇಳಬೇಕು. ನೀವು ಅವ್ರ ಥರ ಕೊಣ ವಸು ಥರ ತಲೆ ಅಲ್ಲಾಡಿಸ್ಬಾರ್ದು. ಹೀಗೆ ನಮಗದೆಲ್ಲ ಗೊತ್ತಿಲ್ಲ, ಅದೇನೋ ಹೇಳ್ತಾರಪ್ಪ ಗ್ರಂಥದಲ್ಲಿ ಹಾಗಿದೆಯಂತೆ,
ನೀವು ಯಾರನ್ನೋ ಕೇಳ್ಕೊಳ್ಳಿ, ಇಲ್ಲ ನೀವೇ ಓದ್ಕೊಳ್ಳಿ ಅಂತ ಹೇಳಬಾರ್ದು. ಇವಾಗ ನಿಮಗೆಲ್ಲ ಅರ್ಥ ಆಯ್ತಲ್ವ, ಜೀವಾತ್ಮ ಪರಮಾತ್ಮ ಏನಾದರೂ ಅರ್ಥ ಆಯಿತೋ ಇಲ್ವ? ಇವಾಗ ನೀವು ಜ್ಞಾನಿನ ಅಜ್ಞಾನಿನ ನೋಡಿ, ಅದು ಮಾತ್ರ ಬರಲ್ಲ. ಜ್ಞಾನಿ ಅಂದರೆ ಯಾರಿಗೆ ಈ ಜ್ಞಾನವಿದೆಯೋ ಅವ್ರ ಏನು ಜ್ಞಾನಿ ಅಂದರೆ ಏನು ದೊಡ್ಡದಾಗೇನೂ ಇರಲ್ಲ. ಯಾರಿಗೆ ಇಂತಹ ಜ್ಞಾನವಿದೆಯೋ ಅವರೇ ಜ್ಞಾನಿ. ಅದು ಸಂತೋಷವಾಗಿ ಹೇಳ್ಕೊಳ್ಳಿರಿ, ಧೈರ್ಯವಾಗಿ ಹೇಳಿ ಅಲ್ವಾ. ಈ ಆತ್ಮಜ್ಞಾನ ಯಾರಿಗಿದೆಯೋ ಅವನು ಜ್ಞಾನಿನೇ. ಅದಕ್ಕೆ ಯಾಕೆ ಸಂಕುಚಿತ ಭಾವ? ಏನೋ ಪಾಪ ಮಾಡಿಬಿಡ್ತೀನಿ ಅನ್ನೋದು ಅಂತ. ಅದು ನಮ್ಮ ಮನಸ್ಸಲ್ಲಿ ಎಷ್ಟು ಜೀವಾತ್ಮದ ಹಂಗಿದೆ ನಮಗೆ ಅಂದರೆ, ಹಾಗೇ ಇರಬೇಕು, ಜೀವಾತ್ಮನಾಗಿಯೇ ಇದ್ದು ಹಾಗೇ ಹೋಗಬೇಕು. ಇಲ್ಲ ಬೇಡಪ್ಪ ನೀನು ಪೂರ್ಣ ಬ್ರಹ್ಮ ಅಂತಂದರೆ ಇಲ್ಲ, ಅದು ಒಪ್ಕೊಳ್ಳಲ್ಲ. ಪೂರ್ಣ ಬ್ರಹ್ಮ ಆಗಿಬಿಟ್ರೆ ನಿಮಗೆ ಯಾವ ತೊಂದರೆಗಳೂ ಇರಲ್ಲ ಜೀವನದಲ್ಲಿ. ನಮಗದು ಇಷ್ಟವೇ ಇಲ್ಲ. ಯೋಚನೆ ಮಾಡಿ. ಮಾಡ್ತಾನೇ ಇದ್ದೀವಿ ಯೋಚನೆನ, ನೀವು ಹೇಳಿದಾಗಲಿಂದ, ಆದರೂ ಅರ್ಥವಾಗ್ತಾ ಇಲ್ಲ. ಸೊ ಇಲ್ಲಿಗೆ ನೆನ್ನೆ ನಿಲ್ಲಿಸಿದ್ವಿ 27ನೇ ಶ್ಲೋಕದಲ್ಲಿ. ಈಗ 28, 29, 30ರಲ್ಲಿ ಸ್ಥೂಲ ಶರೀರ 28, 29 ಸೂಕ್ಷ್ಮ ಶರೀರ, 30 ಕಾರಣ ಶರೀರದ ವಿಶ್ಲೇಷಣೆ ಬರುತ್ತೆ. ಸ್ಥೂಲ ಶರೀರ ಅಂದರೆ ಏನು? ಸ್ಥೂಲ ಅಂದರೆ ಈ ಗ್ರಾಸ್ ಬಾಡಿ, ಸ್ಥೂಲವಾಗಿ ಕಾಣಿಸ್ತಿದೆಯಲ್ಲ, ನಿಮ್ಮ ಶರೀರವನ್ನು ನಾನು ನೋಡ್ತಿದ್ದೀನಿ, ನನ್ನ ಶರೀರವನ್ನು ನೀವು ನೋಡ್ತಿದ್ದೀರಾ. ಯಾವುದು ಕಣ್ಣಿಗೆ ಗೋಚರವಾಗುತ್ತೋ ಅದೆಲ್ಲ ಸ್ಥೂಲ, ಗ್ರಾಸ್. ಈ ಶರೀರ ಪಂಚಭೂತಾತ್ಮದಿಂದ ಮಾಡಿರುವಂಥದ್ದು. ಅದಕ್ಕೆಲ್ಲ ಹಾಕಿದರೆ ರಸಾದಿ ಪಂಚೀಕೃತ ಭೂತ ಸಂಭವಂ. ಭೂತ ಅಂದರೆ ರಾತ್ರಿ ಏನೋ ಬರುತ್ತಲ್ಲ ಅದಲ್ಲ, ಇಲ್ಲಿ ಭೂತ ನಮಗೆಲ್ಲ ಹಾಗೇನೆ. ಭೂತ ಅಂದರೆ ಅಲ್ಲೆಲ್ಲ ನಮ್ಮ ಮನಸ್ಸಿಗೆ ಹೋಗುತ್ತೆ. ಇಲ್ಲಿ ಭೂತ ಅಂದರೆ ತತ್ವ ಅಂತ. ಯಾವ ತತ್ವ? ಪಂಚತತ್ವ, ಪಂಚಭೂತಗಳು. ಆಕಾಶ, ವಾಯು, ಅಗ್ನಿ, ಜಲ, ಪೃಥ್ವಿ. ಇಲ್ಲಿ ಉಲ್ಟ ಹಾಕಿದ್ದಾರೆ, ಶುರುವಿನಿಂದ ಹಾಕಿದ್ದಾರೆ. ರಸ ಅಂದರೆ ಪೃಥ್ವಿ ಅಂತ. ರಸಾದಿ, ಆದಿ ಈಸ್ ಈಕ್ವಲ್ ಟು ಎಕ್ಸೆಟ್ರಾ. ರಸಾದಿ, ರಸ ಯಾಕೆ? ಪೃಥ್ವಿ ತತ್ವದಲ್ಲಿ ವಾಸನೆ ಜಾಸ್ತಿ ಅಂತೆ. ಮಳೆ ಬಂದರೆ ಗೊತ್ತಾಗತ್ತಲ್ಲ ಎಷ್ಟು ವಾಸನೆ. ಶೆಕೆನೂ ಹಾಗೆ ಬರುತ್ತೆ, ಮಳೆನೂ ಬಂದಿದ ತಕ್ಷಣ ಘಮಘಮ ಅಂತ ಮಣ್ಣಿನ ವಾಸನೆ ಎಲ್ಲ ಬರುತ್ತೆ. ಪೃಥ್ವಿ ತತ್ವಕ್ಕೆ ಆ ಗಂಧದ ಪರಿಮಳ ಇದೆ. ಅದಕ್ಕೆ ಸಾಲಿಡ್ ಶರೀರ ಇದು. ಸ್ಥೂಲವಾಗಿ 85 ಕಿಲೋ. ನೀವು ಅಷ್ಟ ಅಂತ ಕೇಳಬೇಡಿ, ಆಯಿತಾ? 85 ಕಿಲೋ. ಎಲ್ಲ ಬೆಳಗ್ಗೆಯಿಂದ ಮಧ್ಯಾಹ್ನ, ರಾತ್ರಿ ಮಧ್ಯದಲ್ಲಿ ಪಾನೀಯಗಳು, ಸ್ನ್ಯಾಕ್ಸು ಎಲ್ಲ ಹೋಗಿ ಗಟ್ಟುಮುಟ್ಟಿಯಾಗಿದೆ ಶರೀರ. ಅದಕ್ಕೆ ಪೃಥ್ವಿ ತತ್ವ. ಈ ಶರೀರದಲ್ಲಿ ನೀರಿನ ಅಂಶ ಇದೆ, ಅದಕ್ಕೆ ಜಲತತ್ವವೂ ಇದೆ. ಆಯಿತಾ? 60% ಶರೀರದಲ್ಲಿ ನೀರು ಅಂತ ಹೇಳ್ತಾರೆ. ಭಾರತದ ಮ್ಯಾಪಲ್ಲಿ ನೋಡಿದ್ರೆ 60% ನೀರೇ ಅಂತೆ. ಆದರೂ 2 ಲೀಟ್ರ್ ಕುಡಿಬೇಕು ಸ್ವಾಮಿ ನೀರು, ಡಾಕ್ಟ್ರ್ ಹೇಳಿದ್ದಾರೆ. 60% ಇದೆಯಪ್ಪ ಅಂದರೆ ಇಲ್ಲ, ಆದರೂ 2 ಲೀಟ್ರ್ ಕುಡೀರಿ, ಆಯಿತಾ? ಸರಿ, ಕುಡಿದು ಏನಾಗುತ್ತೆ? ವಾಟರ್ ರಿಟೆನ್ಷನ್ ಅಂತೆ ಬಾಡಿಲಿ, ಆಯಿತಾ? ಅದು ಎಲ್ಲೋ ಕೆಳಗೆ ಹೊಟ್ಟೆಲ್ಲಿ ಕಟ್ಕೊಳ್ಳುತ್ತೆ, ಇಲ್ಲ ಪಾದದ ಹತ್ರ ಇರುತ್ತೆ. 60% ಇದ್ದರೆ ವಾಟರ್ ರಿಟೆನ್ಷನ್ ಬರಲ್ಲ ನೋಡಿ. ಆವಾಗೇನು ಮಾಡ್ಬೇಕು? ನಡಿಬೇಕು, ವಾಕ್ ಮಾಡಬೇಕು. ಆವಾಗ ಬರ್ತಾರೆ ಜಾತಕ ತೊಗೊಂಡು, ಡಾಕ್ಟ್ರ್ ಹೇಳಿಬಿಟ್ಟಿದ್ದಾರೆ ವಾಟರ್ ರಿಟೆನ್ಷನ್ ಅಂತ, ಏನು ಮಾಡಬೇಕು ಅಂತ. ನಾನು ಅವಾಗ ನೋಡಬೇಕು ಶುಕ್ರ ಎಲ್ಲಿದ್ದಾನೆ ಜಾತಕದಲ್ಲಿ ಅಂತ. ಯಾಕೆ ಸ್ವಾಮಿ ಶುಕ್ರ ಯಾಕೆ ಬಂದ? ಶರೀರದಲ್ಲಿ ಏನಾದ್ರು ನೀರಿನ ತೊಂದರೆ ಬಂದರೆ ಶುಕ್ರಾಧಿಪತಿ. ನೋಡಿ, ವೇದಾಂತದಲ್ಲಿ ಜ್ಯೋತಿಷ್ಯ ಬರ್ತಿದೆ, ಶುಕ್ರ ಎಲ್ಲಿದ್ದಾನೆ ಅಂತ ನೋಡ್ಬೇಕು. ಇವಾಗ ನೀರು ಸೇರ್ಕೊಳ್ಳದೆ ಕೆಳ ಹೊಟ್ಟೆಯಲ್ಲಿ, ಅಬ್ಡಮನ್ನಲ್ಲಿ ಇಲ್ಲ ಪಾದದಲ್ಲಿ ಸೇರ್ಕೊಳ್ಬಿಡುತ್ತೆ ವಾಟರ್ ರಿಟೆನ್ಷನ್. ಆವಾಗ 12ನೇ ಮನೆ ನೋಡಬೇಕು, ಕಾಲು 12ನೇ ಮನೆ. ಅವಾಗ ಶನಿ ಎಲ್ಲಿದ್ದಾನೆ ಅಂತ ನೋಡಬೇಕು, ಆಯಿತಾ? ನೋಡಿ, ಇದೆಲ್ಲ ಬರುತ್ತೆ. ಸೊ ನೀರಿದೆ, ನೀರಿನ ಅಂಶ ಅಲ್ಲಿ ಹೇಳಿಲ್ಲ ಗ್ರಹಗಳು, ನಾನು ಸುಮ್ಮನೆ ಸೇರಿಸ್ತಿದ್ದೀನಿ, ಸ್ವಂತ ಸಾಹಿತ್ಯ ಅದಲ್ಲ, ಆಯಿತಾ? ಇದು ಪಂಚೀಕೃತ ಅಂದರೆ ಮಿಕ್ಸ್ಚರ್, ಸೇರಿಬಿಟ್ಟಿದೆ, ಸಮ್ಮಿಶ್ರಣ ಆಗಿದೆ, ಎಲ್ಲ ತತ್ವಗಳು ಸೇರಿಬಿಟ್ಟಿದೆ. ಏನು ಹೇಳಿದೆ? ಪೃಥ್ವಿ ಆಯಿತು, ಜಲ ಆಯಿತು, ವಾಯು, ಅಗ್ನಿ, ಶಾಖ ಶರೀರದಲ್ಲಿ, ಆಯಿತಾ? ಯಾವಾಗಲೂ ಅದೊಂದು ಕಂಡೀಷನ್ ಇರಬೇಕಲ್ಲ, 98.4 ಹಾಂ, ಅದಿರಬೇಕು. ಶಾಖ ಯಾವಾಗಲೂ ಇರಬೇಕು. ಬೆಳಗ್ಗೆ ಎದ್ದ ತಕ್ಷಣ ಬಿಸಿನೀರಬೇಕು. ಮೊನ್ನೆ ಬೆಂಗಳೂರಲ್ಲಿ 41 ಡಿಗ್ರಿ ಆಗಿದ ತಕ್ಷಣ ಬಿಸಿನೀರು ಮಾಡಿದ್ರೆ ನೀವೆಲ್ಲ, ಪಾಪ ಎಲ್ಲರ ಹಾಗೆ ಸ್ನಾನ. ಈಗ ಒಂದು 2 ತಿಂಗಳಾಗಲಿ ನೋಡೋಣ,
5 ಗಂಟೆಗೆ ಎದ್ದು ಹೀಟ್ರ್ ಹಾಕ್ತೀವಿ. ಅಂದರೆ ಬಾಡಿ ಅದು ಯಾವಾಗಲೂ ಮೇಂಟೈನ್ ಮಾಡ್ತಾ ಇರಬೇಕು. ಅಂದರೆ ಶರೀರದಲ್ಲಿ ಅದಿದೆ ಅಂತ, ಶಾಖ ಇದೆ, ವಾಯು ಗಾಳಿ ಇದೆ, ಉಸಿರಾಡ್ತೀವಿ. ತಿಂದಿರೋ ಆಹಾರವ ಪಚನ ಆಗಬೇಕು ಅಂದರೆ ಬೇಕಲ್ವ, ಇಲ್ಲಾಂದರೆ ಹೇಗೆ? ಕರೆಕ್ಟಾಗಿ 3 ಗಂಟೆ 4 ಗಂಟೆಗೆ ಹಶ್ವಾಗತ್ತಲ್ಲ, ಅದು ಹೇಗೆ ಸಿಸ್ಟಮ್ ಹೇಗಿದೆ ನೋಡಿ. ಆ ವಾಯು ಇಲ್ಲ ಅಂದರೆ ಅದು ಸರಿಯಾಗಿ ಹೋಗಿ ಪಚನ ಆಗಲ್ಲ. ಅಲ್ಲಿ ಅಗ್ನಿನೂ ಇರಬೇಕು, ಜಠರಾಗ್ನಿನೂ ಇರಬೇಕು, ವಾಯುನೂ ಬೇಕು. ಆಮೇಲೆ ಆಕಾಶ, ಅದು ತಲೆ ತುಂಬ ತುಂಬಿದೆ ನಮಗೆ. ಆಕಾಶ ಅಂದ್ರೇನು? ಖಾಲಿ ಜಾಗ, ಫುಲ್ ಇಲ್ಲಿಂದ ಇಲ್ಲಿವರೆಗೆ ಖಾಲಿ ಇದೆ, ಬೇಡದಿರೋದೆಲ್ಲ ತುಂಬ್ಕೊಂಡಿದ್ದೀವಿ. ಇದು ಪೂರ್ತಿ ಸೇರಿ ಸ್ಥೂಲ ಶರೀರ. ಇದಕ್ಕೆ ರಸಾದಿ ಪಂಚೀಕೃತ ಭೂತ ಸಂಭವಂ ಹುಟ್ಟು. ಹೆಣ್ಣು ಗಂಡು ಸೇರಿದಾಗ ತಾಯಿಯ ಗರ್ಭದಲ್ಲಿ ಒಂದು ಶಿಶು ಉತ್ಪನ್ನ ಆಯಿತು, ಅದು ಜೀವಾತ್ಮ. ಭೋಗಾಲಯಂ, ಆಲಯ ಅಂದರೆ ದೇವಸ್ಥಾನ ಅಂತ ಅರ್ಥ. ಭೋಗಾಲಯಂ, ಈ ಸ್ಥೂಲ ಶರೀರ ಏನೋ ಯಾತಕ್ಕೆ ಕೊಟ್ಟಿದ್ದಾನೆ ಭಗವಂತ ಅಥವಾ ನಮ್ಮ ಪ್ರಾರಬ್ಧ? ದುಃಖ ಸುಖಾದಿ ಕರ್ಮಣ, ಸುಖವನ್ನು ಅನುಭವಿಸೋಕ್ಕೆ, ಕರ್ಮ ದುಃಖವನ್ನು ಅನುಭವಿಸೋಕ್ಕೆ, ಎರಡು ಸೇರಿ ಮಿಶ್ರಣ ಈ ಶರೀರ ಬಂದಿರೋದು. ಯಾವಾಗಲೂ 100 ವರ್ಷ ಇರ್ತೀನಿ ಸಂತೋಷವಾಗಿರಬೇಕು ಸಾಧ್ಯವೇ ಇಲ್ಲ, ಆಗಲ್ಲ ಇರೋಕ್ಕೆ. ಶರೀರ ಹುಟ್ಟಿದಾಗ ಇವಾಗ ಇರುತ್ತಾ ಸೇಮ್ ಶರೀರನ? ಒಂದೇ ಥರ ಇದೆಯಾ? ಶರೀರದ ಏನು ಲಕ್ಷಣವೇ ಹಾಗೆ, ಕ್ಷೀಣಿಸ್ತಾ ಹೋಗುತ್ತೆ. ಷಡ್ವಿಕಾರವತ ಅಲ್ವಾ? ಅಸ್ತಿ ಜಾಯತೆ ವರ್ಧತೆ ವಿಪರಿಣಮತೆ ಅಪಕ್ಷೀಯತೆ ವಿನಶ್ಯತೆ. ಇದನ್ನು ಅಕ್ಸೆಪ್ಟ್ ಮಾಡ್ಕೊಳ್ಬೇಕು ನಾವು. ಶರೀರ ಒಂದು ದಿವಸ ಹುಟ್ಟತ್ತೆ, ಬೆಳೀತಾ ಇದೆ. 60 ವರ್ಷ ಆದಮೇಲೂ ನಾನು ಡೈಯಿಂಗ್ ಮಾಡ್ಕೊಳ್ಬಾರ್ದು ಅಂತ ಗೊತ್ತಾಗಬೇಕು. ಇಲ್ಲ ಮಗಳಿಗೆ ಮದುವೆ ಆಗಿಲ್ಲ ಅದಕ್ಕೆ ಮಾಡ್ಕೊಂಬಿಡ್ತೀನಿ, ಅಲ್ಲಿ ರಿಸೆಪ್ಷನಲ್ಲಿ ತೋರಿಸ್ಬೇಕಲ್ಲ ಫೋಟೋ, ಅದಾದಮೇಲೆ ಪರವಾಗಿಲ್ಲ ಯಾರೂ ನೋಡಲ್ಲ. ಹಾಗೆ ಹೇಳ್ತೀರ ಒಂದು 2 ವರ್ಷಕ್ಕೆ, ಆಮೇಲೆ ಮೊಮ್ಮಗ ಹುಟ್ಟಿದ ಅಂತ ಮತ್ತು ಅದಕ್ಕೊಂದು ಫೋಟೋ. 82 ವರ್ಷ ಆಗೋಗಿರುತ್ತೆ ಅಷ್ಟೊತ್ತಿಗೆ. ಭಗವಂತ ತೋರಿಸ್ತಾ ಇದ್ದಾನೆ ಒಳಗಡೆ ಬಾ ನೀನು ಅಂತ, ನಾವಿನ್ನೂ ಹೊರಗಡೆ ಹೋಗ್ತಾ ಇದ್ದೀವಿ. ಹಲವಾರು ರೀತಿಯಲ್ಲಿ ತೋರಿಸ್ಬೇಕು. ಭಗವಂತ ಹೀಗೆಲ್ಲ ಉತ್ತರ ಕೊಡ್ತಾನೆ. ಒಬ್ಬರು ಬಂದಿದ್ರು ನಮ್ಮ ಹತ್ರ, 82 ವರ್ಷ ಆಯಿತು, ಸಹಸ್ರ ಚಂದ್ರ ದರ್ಶನ ತಾನೆ 82 ವರ್ಷಕ್ಕೆ. ನೀವು ಬರಬೇಕು ಹಾಗೆ ಅಂತ ಕರೆದ್ರು ತಮಿಳ್ನಾಡಲ್ಲಿ. ನಾವು ಬರಲ್ಲ ಎಲ್ಲೂ, ನಮಗೆ ಇದೊಂದು ಜಾಗ ಕೊಟ್ಟರೆ ಸಾಕು, ಗಂಟೆಗಟ್ಟಲೆ ಮಾತಾಡ್ತೀವಿ, ಬಿಟ್ಟರೆ ಎಲ್ಲೂ ಬರೋಕ್ಕೆ ನಮಗಾಗಲ್ಲ. ಹಾಗೆಂದು ಇಲ್ಲಿ ಎಲ್ಲ ಮುಗಿಸ್ಕೊಂಡು ಬಂದರು. ನಾನು ತೆಗೆದು ವಿಭೂತಿ ಕೊಟ್ಟೆ ಪ್ರಸಾದ ಅಂತ, ರುದ್ರಾಕ್ಷ ಮಾಲೆ ಕೊಟ್ಟೆ. ಯಾಕೆ ಇವಾಗ ಕೊಡ್ತೀರಾ? ಇದು 82 ವರ್ಷ ಆಗಿದೆ ಅವ್ರಿಗೆ, ಇನ್ನಾದರೂ ಸ್ವಲ್ಪ ಕಡೆ ಒಳಗಡೆ ಬನ್ನಿಪ್ಪ ಅಂತ ವಿಭೂತಿ ಕೊಟ್ಟರೆ ಇಷ್ಟು ಬೇಗ ವಿಭೂತಿನ? ಇನ್ನು ಶರೀರ ವಿಭೂತಿ ಆಗಬೇಕು ಅಂದರೆ ಆಶಸ್ಗೆ ಹೋಗಬೇಕದು, ಭಸ್ಮ ಆಗಬೇಕು, ಅದು ಇಂಡಿಕೇಶನ್. ಅದು ರುದ್ರಾಕ್ಷಿ ಮಾಲೆ ಕೊಟ್ಟು ಹಾಕೊಂಡು ಜಪ ಮಾಡಿ, ಒಂದು ಹಾಕೊಳ್ಳಿ ಒಂದು ಜಪ ಮಾಡಿ ನಮಃ ಶಿವಾಯ ಹೇಳಿ ಅಂತಂದರೆ, ಇಲ್ಲ ಇಷ್ಟು ಬೇಗ ಬೇಡ, ಸ್ವಲ್ಪ ತಾಳಿ, ಈಗ ತಾನೇ ಸಹಸ್ರ ಚಂದ್ರ ದರ್ಶನ ಮಾಡಿದ್ದೀನಿ, ಈಗ US ಹೋಗಬೇಕು ಮೊಮ್ಮಗನ ಜೊತೆ. ಯಾವಾಗ? ಇದನ್ನು ನೋಡಿ ಶಂಕರ ಹೇಳಿದ್ದು ನಹಿ ನಹಿ ರಕ್ಷತಿ ಡುಕ್ರನ್ಕರಣೆ ಅಲ್ವಾ? ಶರೀರ ಹೇಳ್ತಿದೆ, ದುಃಖವನ್ನು ಶರೀರ ಕೊಟ್ಟೇ ಕೊಡುತ್ತೆ ಪ್ರಾರಬ್ಧವಶಾತ್. ರಾಮನ ಶರೀರವೂ ಹಾಗೆ ಇತ್ತು, ಕೃಷ್ಣನ ಶರೀರವೂ ಹಾಗೆ ಇತ್ತು. ಕೃಷ್ಣ ಪರಮಾತ್ಮನಾದರೂ ಕಾಲ್ಗಾಯ್ತಲ್ಲ ಕೊನೆಗೆ, ಅದರಿಂದ ಸಾಯ್ಬೇಕಾಯ್ತಲ್ಲ ಮಹಾಭಾರತದಲ್ಲಿ. ಭಗವಂತನ ಶರೀರನೇ ಹಾಗಂತ ಮೇಲೆ ಭೂಮಿಗೆ ಯಾವ ಅವತಾರ ಬಂದ್ರೂ ಭೂಮಿ ಸ್ಪರ್ಶ ಆಗಿದ ತಕ್ಷಣ ಅದು ಬಿದ್ದೇ ಬೀಳತ್ತೆ, ಒಂದು ದಿವಸ ಸಾಯ್ತಾರದು, ಶರೀರ ಬೀಳಲೇಬೇಕು. ಪರಮಾತ್ಮ ಆದರೂ ಹಾಗೆ. ಪ್ರತಿಯೊಂದು ಲೋಕಕ್ಕೂ ಆ ಗುಣಗಳು ಅಂತಿರುತ್ತೆ. ನೀವು ಜಪಾನಲ್ಲಿ ಹುಟ್ಟಿದರೆ ಒಂದು 120 ವರ್ಷ ಇರ್ಬೋದು. ಜಪಾನಲ್ಲಿ ಏಜ್ ಎಕ್ಸ್ಪೆಕ್ಟೆನ್ಸಿ ಲೈಫ್ ಇದೆ 86, 90, 92, 95 ವರ್ಷ. ಅಜ್ಜಿಯರು ಅಂದ್ರಲ್ಲ ಗಟ್ಟಿಮುಟ್ಟಿಯಾಗಿರ್ತಾರೆ ಜಪಾನಲ್ಲಿ, ಸೈಕಲೆಲ್ಲ ಓಡಿಸ್ತಾರೆ. ಇಲ್ಲಿ ಹಾಗಲ್ಲ. ಮತ್ತು ಅಲ್ಲಿ ಯಾಕೆ ಅವ್ರ ಪ್ರಾರಬ್ಧ ಹಾಗೆ, ಅಲ್ಲಿ ಹುಟ್ಟಿರ್ತಾರೆ. ಇಲ್ಲಿ ತಿಳ್ಕೊಳ್ಬಿಡ್ಬೇಕು, ಬೆಂಗಳೂರಲ್ಲಿ ಹುಟ್ಟಿದ್ರೆ ಅಷ್ಟು ವರ್ಷ ಇರಲ್ಲ ನಾವು, ಆಯಿತಾ? ಟ್ರಾವೆಲಿಂಗಲ್ಲೇ ಅರ್ಧ ಆಯಸ್ ಹೊಟ್ಟೋಗುತ್ತೆ ನಮಗೆ, ತಿಳಿಬೇಕು. ಸುಖ ಬರುತ್ತೆ, ದುಃಖ ಬರುತ್ತೆ, ಅಕ್ಸೆಪ್ಟ್ ಮಾಡಲಿಲ್ಲ ಅಂದರೆ ಜೀವನದಲ್ಲಿ ಕಷ್ಟ. ವೇದ ಅಂತ ಅರ್ಥ ಆಗಲ್ಲ. ಜೀವನದಲ್ಲಿ ಪ್ರತಿಯೊಂದು ಪೆಟ್ಟಾದಾಗ್ಲೂ ಅಳ್ತೀವಿ, ಮತ್ತೆ ನಮ್ಮ ಹತ್ರ ಬರ್ತೀರಾ, ಜಾತಕ ತೊಗೊಂಡು ಬರ್ತೀರಾ. ನಾ ಏನು ಹೇಳ್ತೀನಿ, ನೆನ್ನೆ ಸ್ವಾಮಿಗಳು ಹೇಳಿದ್ರಲ್ಲ, ತಾತ್ಕಾಲಿಕವಾಗಿ ಎಲ್ಲ ಮಾತ್ರೆಗಳಷ್ಟೇ, ಪರ್ಮನೆಂಟಾಗಿ ಆಗಲ್ಲ. ಸೊ ಆದ್ದರಿಂದ ಭೋಗಾಲಯಂ, ಸುಖವನ್ನು ದುಃಖವನ್ನು ಅನುಭವಿಸುವಂತಹ ಉಪಾಧಿ ಇದು ಶರೀರ. ಶರೀರ ಮಾಧ್ಯಂ
ಕರ್ಮಜಂ ಏನಿದು ಎಲ್ಲೋ ಹೋಯ್ತದು. ಹಾಂ, ಶರೀರಮಾದ್ಯಂತ ವದಾದಿ ಕರ್ಮಜಂ. ಕರ್ಮದಿಂದ ಪ್ರಾರಬ್ಧ ಅಜಂ, ಕರ್ಮದಿಂದ ಹುಟ್ಟಿದೆ ಇದು. ಶರೀರಮಾದಿ ಹುಡ್ತಾನೆ ಒಬ್ರಿಗೆ ಹ್ಯಾಂಡಿಕ್ಯಾಪ್ಟಾಗಿ ಹುಡ್ತಾರೆ. ಯಾರು ನೀವು ಹೇಳಿದ್ರ ಹುಟ್ಟಿ ಅಂತ? ಹಾಗೆ ಕರ್ಮಜಂ, ಪ್ರಾರಬ್ಧ ಕರ್ಮ ಯಾರಿಗೆ ಹೇಗಿರುತ್ತೋ ಏನು ಗೊತ್ತೋ, ಹುಡ್ತಾನೆ ಗಟ್ಮುಟ್ಟಿಯಾಗಿರ್ತಾರೆ. ಮಗು ಹುಟ್ಟಿತು ಸ್ವಾಮಿ 3 ಪೌಂಡ್, ಮಗು ಹುಟ್ಟಿತು 6 ತಿಂಗಳು, ಇನ್ನೂ ಟೆಸ್ಟ್ ಟ್ಯೂಬ್ ಬೇಬಿ. 4.5 ತಿಂಗಳಿಗೆ ಲಾಸ್ಟ್ ಟೈಮ್ ಇಲ್ಲೇ ಇದ್ದಾಗ ಇದು ನವಂಬರ್ಗೆ ಬಂದಾಗ ಒಬ್ಬರು ಬಂದಿದ್ರು US ಇಂದ ಅಮ್ಮ. 4.5 ತಿಂಗಳಿಗೆ ತೆಗೆದುಬಿಟ್ಟಿದ್ದಾರೆ ಮಗುನ. ಈಗ 3 ವರ್ಷ ಆಯಿತು. ಕಣ್ಣು ಆ ಕಡೆ ಎಲ್ಲೋ ಇದೆ, ಕೂತ್ಕೆ ಎಲ್ಲೋ ಇದೆ, ಕೈ ಎಲ್ಲೋ ಇದೆ. ಅಳ್ತಾರೆ ಅಮ್ಮ ಅಲ್ಲಿಂದ ಬಂದು. ಎಲ್ಲರ ಹತ್ರ ಹೋದ್ವಿ, ಎಲ್ಲವನ್ನು ಮಾಡಿಸಿದ್ವಿ, ಕೊನೆಗೆ ನಿಮ್ಮ ಹತ್ರ ಬಂದಿದ್ದೀವಿ ಅಂತ. ಅದೇ ಕೊನೆಗೆ ಬಂದರೆ ನಾವು ಹೇಗೆ ಮಾಡೋಕ್ಕಾಗುತ್ತೆ? ಶುರುಲಾದರೂ ಬಂದಿದ್ದರೆ ಸ್ವಲ್ಪ ಏನೋ ಇದು ಮಾಡ್ಬೋದು ಅಲ್ವಾ? ಯೋಚನೆ ಮಾಡಿ. ನಮಗೆ ಎಲ್ಲರೂ ಚೆನ್ನಾಗಿರಿ, ಇಲ್ಲ ಅಂತಿಲ್ಲ. ಇದೆಲ್ಲ ನೀವು ಪ್ರಪಂಚವನ್ನು ನೋಡಬೇಕು, ಹೇಗಿದೆ ಪ್ರಪಂಚದಲ್ಲಿ ಏನೇನೆಲ್ಲ ನಡೆಯುತ್ತೆ ಅಂತ ಅಲ್ವಾ? ಸೊ ಹಾಗೆ ಕರ್ಮಜಂ, ಪ್ರತಿಯೊಬ್ಬ ಪ್ರಾರಬ್ಧ ಕರ್ಮವೂ ಹಾಗೆ. ಚೆನ್ನಾಗಿರ್ತೀವಿ, ಸಡನ್ನಾಗಿ ಏನೋ ಒಂದು ಕಾಲಿಗೆ ಏನೋ ಮಂಡಿ ನೋವು, ಅದು ಸ್ಪೆಷಾಲಿಟಿ. ಎಲ್ರಿಗೂ ಮಂಡಿ ನೋವು ಮಾತ್ರ ಚೆನ್ನಾಗಿದೆ, ಹೇಳೋ ಅವಶ್ಯಕತೆ ಬೇಡ ಅಲ್ವಾ? ಕೂತ್ರೆ ನೋವು, ನಿಂತರೆ ನೋವು. ಪ್ರಾಜೆಕ್ಟ್ ಅದು. ಚೇರಿಂದ ಹೇಳೋದೊಂದು ಪ್ರಾಜೆಕ್ಟು, ಚೇರಿಂದ ಕೂರೋದೊಂದು ಪ್ರಾಜೆಕ್ಟ್ ಅಲ್ವಾ? ಏನು ಅಕ್ಸೆಪ್ಟ್, ಪೇಯ್ನ್ ಇಸ್ ದೇರ್, ಅಕ್ಸೆಪ್ಟ್ ಅಷ್ಟೆ. ಕರ್ಮಜಂ ಭೋಕ್ತುಂ. ಈ ಭೋಕ್ತುಂ ಅನ್ನೋದಕ್ಕೆ ಜೀವ 28 ಹಾಂ. ಮಾಯಾಮಯಂ ಸ್ಥೂಲ ಮುಪಾದಿ ಮಾತ್ಮನಃ. ಇದು ಮಾಯಾಮಯಂ. ಮಾಯಾಮಯಂ ಅಂದರೆ ಕಾಣಿಸುತ್ತೆ, ಅದು ಮುಂದೆ ಬರುತ್ತೆ, ಅವಾಗ ವಿಶ್ಲೇಷಣವಾಗಿ ಹೇಳ್ತೀನಿ ಏನು ಮಾಯಾ ಅನ್ನೋದನ್ನು. ಮಾಯಾಮಯಂ ಅಂದರೆ ಲೋವರ್ ಆರ್ಡರ್ ಆಫ್ ರಿಯಾಲಿಟಿ, ಬದಲಾವಣೆನೇ ಆಗ್ತಿರುತ್ತೆ, ಅದಕ್ಕೆ ಮಾಯಾ ಅಂತ ಹೆಸರು. ಎಲೆಕ್ಷನ್ ಇದೆ ಅಂತ ಮಾಯಾವತಿ ಜ್ಞಾಪಕ ಆಗಬಾರ್ದು ಇವಾಗ, ಆಯಿತಾ? ಮಾಯಾಮಯಂ ಸ್ಥೂಲ ಮುಪಾದಿ ಮಾತ್ಮನಃ. ಉಪಾದಿ ಅಂದರೆ ಶರೀರ. ಈ ಮಾಯದ ಶರೀರ ಮೇಲೆ ಹೋಗುತ್ತೆ, ಕೆಳಗಡೆ ಬರುತ್ತೆ. ಅದೇ ಇದೆಲ್ಲ ನೋಡಿದ್ವಿ, ಹೊಸ್ತೇನಲ್ಲ, ನವಂಬರಲ್ಲಿ ನೋಡಿದ್ವಿ. 29. ಸೂಕ್ಷ್ಮಂ ಮನೋಬುದ್ಧಿ ದಶೇಂದ್ರಿಯೈರ್ಯುತಂ ಪ್ರಾಣೈರಪಂಚೀಕೃತಭೂತ ಸಂಭವಂ ಭೋಕ್ತಃ ಸುಖಾದೇರನುಸಾಧನಂ ಭವೇತ್. ಶರೀರಮನ್ಯದ್ವಿರುರಾತ್ಮನೋ ಬುಧಾಃ. ಸೂಕ್ಷ್ಮ ಶರೀರವನ್ನು ಹೇಳ್ತಿದ್ದಾರೆ. ಸೂಕ್ಷ್ಮ ಅಂದರೆ ಸಟಲ್ ಬಾಡಿ. ಇಲ್ಲಿ ಸೂಕ್ಷ್ಮ ಅಂದರೆ ಕಣ್ಣಿಗೆ ಗೋಚರ ಇಲ್ಲ ಅಂತ, ಇನ್ವಿಸಿಬಲ್, ಕಣ್ಣಿಗೆ ಗೋಚರ ಇಲ್ಲ, ಅದಕ್ಕೆ ಸೂಕ್ಷ್ಮ ಅಂತ. ಯಾವುದು ಕಣ್ಣಿಗೆ ಗೋಚರ ಇಲ್ಲ, ಅಗೋಚರವಾಗಿದೆ? ನನ್ನ ಮನಸ್ಸು, ನಿಮ್ಮ ಮನಸ್ಸು. ನನ್ನ ಮನಸ್ಸಿನಲ್ಲಿ ಏನಿದೆ ಅಂತ ಹೇಳ್ತೀರಾ ಇವಾಗ? ನಮಗೆ ಸಿದ್ಧಿ ಇಲ್ಲ ಸ್ವಾಮಿ, ಅದಕ್ಕೆ ಹೇಳೋಕ್ಕಾಗಲ್ಲ. ಸರಿ, ನೀವಾದರೂ ನಮ್ಮ ಮನಸ್ಸು ಹೇಳಿ. ನನಗೂ ಸಿದ್ಧಿ ಇಲ್ಲ. ಸಿದ್ಧಿ ಇದ್ರೆ ಹೇಳ್ಬೋದು. ಲಾಸ್ಟ್ ಟೈಮ್ ಹೇಳಿದ್ದೆ ತಾನೇ, ಇದನ್ನು ಉದಾಹರಣೆ ಕೊಟ್ಟಿದ್ದೆ. ಏನಂತ ಉದಾಹರಣೆ ಕೊಟ್ಟಿದ್ದೆ? ವೆರಿ ಗುಡ್, ಎಸ್, ಅಷ್ಟು ಜ್ಞಾಪಕ ಇದ್ರೆ ಆಯಿತು. ಇನ್ನೊಬ್ಬರನ್ನ ಮನಸ್ಸನ್ನು ರೀಡ್ ಮಾಡಲ್ಲ, ಹೊಸಬ್ರೆಲ್ಲ ಬಂದಿರೋ, ಅದಕ್ಕೆ ಹೇಳೋಣ. ಇನ್ನೊಬ್ಬರ ಮನಸ್ಸನ್ನು ರೀಡ್ ಮಾಡಿ ಓ ಮಹಾ ವ್ಯಕ್ತಿ ಇವರು, ಮೇಧಾವಿ ಅಂತ ಹೇಳಬಾರ್ದು. ಚಿನ್ಮಯನಂದ್ರು ಹೇಳಿದ್ರು, ಇನ್ನೊಬ್ಬರ ಮನಸ್ಸನ್ನು ನೀವು ನೋಡ್ತಿದ್ದೀರಾ ಅಂದರೆ ಅವರು ಟಾಯ್ಲೆಟಲ್ಲಿ ಏನು ಮಾಡ್ತಿದ್ದೀರೋ ಅದನ್ನು ನೋಡಿದ ಹಾಗೆ ಅಂತ ಅಂದರು ಅವರು. ಅದು ದೊಡ್ಡ ವಿಚಾರ ಅಲ್ಲ. ಮನಸ್ಸನ್ನು ನೋಡಿ ಇದು ಒಳ್ಳೆಯ ವೃತ್ತಿಗಳಿದೆಯಾ ಕೆಟ್ಟ ವೃತ್ತಿಗಳಿದೆಯಾ ಅಂತ ಜಡ್ಜ್ ಮಾಡೋದಲ್ಲ. ಪ್ರತಿಯೊಬ್ಬ ಮನಸ್ಸು ಯಾವುದೋ ಒಂದು ಗುಣದಲ್ಲಿ ಇರಲೇಬೇಕು. ಸತ್ವಗುಣದಲ್ಲಿರಬೇಕು, ರಜೋಗುಣದಲ್ಲಿರಬೇಕು. ಮನಸ್ಸು ತಳಮಳಗೊಳ್ತಾನೆ ಇರುತ್ತೆ, ಅದನ್ನು ಜಡ್ಜ್ ಮಾಡಬಾರ್ದು. ಒಬ್ಬ ವ್ಯಕ್ತಿ ನೋಡಿ ಇವನು ಹೀಗೆ ಹಾಗೆ ಅಂತ ಹೇಳಬಾರ್ದು. ಅವನು ಪ್ರಾರಬ್ಧವಶಾತ್ ಹಾಗಿರ್ತಾನೆ ಆತ. ನಿಮ್ಗೆ ಇಷ್ಟ ಇಲ್ವೋ ಸ್ವಲ್ಪ ದೂರ ಇರಿ ಅಷ್ಟೇ. ಸೂಕ್ಷ್ಮ ಅಂದರೆ ಇನ್ವಿಸಿಬಲ್, ಇಲ್ಲ ಅಂತಲ್ಲ, ಇನ್ವಿಸಿಬಲ್, ನಮಗೆ ಕಾಣಿಸ್ತಲ್ಲ. ಈ ಸ್ಥೂಲದ ಕಣ್ಣು ಕಾಣಿಸ್ತಾ ಇಲ್ಲ ಅಷ್ಟೇ. ಇಲ್ಲಿವಾಗ ಸುಮಾರು ಹುಳ ಹುಪ್ಪಟೆಗಳೆಲ್ಲ ಚಿಕ್ಕದೆಲ್ಲ ಇರುತ್ತೆ, ಮೈಕ್ರೋಬ್ಸ್ ಎಲ್ಲ ಇರುತ್ತೆ. ಅದು ಈ ಕಣ್ಣಿಗೆ ಕಾಣಲ್ಲ. ಏನು ಮಾಡಬೇಕು? ಮೈಕ್ರೋಸ್ಕೋಪ್ ತೊಗೊಂಡಿಟ್ರೆ ಅಲ್ಲೆಲ್ಲ ಕಾಣುತ್ತೆ. ನೀರು, ಅದು ಎಸ್ಪೆಷಲಿ ನೀರಲ್ಲಿ ಚೆನ್ನಾಗಿ ಗೊತ್ತಾಗುತ್ತೆ. ನೀವು ಎಷ್ಟೇ ಬಿಸ್ಲರಿ ವಾಟರ್ ಅಂದರೂ ಅದ್ರಲ್ಲಿ ಚೆನ್ನಾಗೇ ಇರುತ್ತೆ ಅಲ್ವಾ? ಹಾಗೆ ನಮ್ಮ ದೃಷ್ಟಿಗೆ ಕಾಣಲ್ಲ. ಅದು ಯಾವುದು? ಮನಃ.
ಬುದ್ಧಿ, ದಶ ಇಂದ್ರಿಯಗಳು, 5 ಜ್ಞಾನೇಂದ್ರಿಯಗಳು, 5 ಕರ್ಮೇಂದ್ರಿಯಗಳು, 5 ಪ್ರಾಣ, 5 5 5 15 ಮನಸ್ಸು, ಬುದ್ಧಿ, ಚಿತ್ತ, ಅಹಂಕಾರವನ್ನು ಸೇರಿಸ್ಕೊಳ್ಬೋದು. ತತ್ವಬೋಧ ಆದರೆ 17, ಬೇರೆ ಗ್ರಂಥ ಆದರೆ 19. ಅದು ಪಂಚೀಕೃತವಾಗಿದೆ, ಅದು ಮಿಶ್ರಣ ಆಗಿದೆ, ಮಿಕ್ಸ್ಚರ್, ಅದರ ಸೂಕ್ಷ್ಮವಾಗಿ ಮಿಶ್ರಣ ಆಗಿದೆ. ನನ್ನ ಮನಸ್ಸಿದ್ದಾಗ ನಿಮ್ಮ ಮನಸ್ಸಿಲ್ಲ, ಶರೀರವೇ ಇಲ್ಲ ಅಂದರೆ ಮನಸ್ಸು ಇರಲ್ಲ. ಹಾಗೆ ಇವನ ಮನಸ್ಸನ್ನೇ ಅರ್ಥ ಮಾಡ್ಕೊಳ್ಳೋಕ್ಕಾಗಲ್ಲ ಅಂತಾರೆ ಸುಮಾರು ಜನ. ಪಾಪ ಇವನ ಮನಸ್ಸು ತುಂಬ ಅರ್ಥ ಆದಿಗೆ ಇವನಿಗೆ, ಯಾರು ಹೇಳೋನು. ಇವಳು ಮನಸ್ಸೇ ನಂಗೆ ಅರ್ಥ ಆಗಲ್ಲ ಸ್ವಾಮಿ, ಬೆಳಗ್ಗೆ ಒಂಥರ ಇರ್ತಾಳೆ, ಮಧ್ಯಾಹ್ನ ಏನಾಯಿತೋ ಇವಳಿಗೆ ಗೊತ್ತಿಲ್ಲ. ಹೌದಪ್ಪ, ನಿನ್ನ ಮನಸ್ಸು ಪಾಪ ಒಂದೇ ಥರ ಇರುತ್ತೆ ನೋಡು ಬೆಳಗ್ಗೆಯಿಂದ ರಾತ್ರಿವರೆಗೂ. ಹಾಂ, ನಾವು ಇಮ್ಮಿಡಿಯೇಟಾಗಿ ಕಾಮೆಂಟ್ ಮಾಡೋಕ್ಕೆ ರೆಡಿ ಇರ್ತೀವಿ. ಇರೋಕ್ಕೆ ಸಾಧ್ಯವಿಲ್ಲ, ಹಾಗೆ ಎಕ್ಸ್ಪೆಕ್ಟೇ ಮಾಡಬಾರ್ದು. ಯು ಹ್ಯಾವ್ ಚೇಂಜ್ಡ್ ಎ ಲಾಟ್. ಆಬ್ವಿಯಸ್ಲಿ ಯು ಹ್ಯಾವ್ ಟು ಚೇಂಜ್. ಇಟ್ ಈಸ್ ಎ ಮೈಂಡ್, ಯು ಹ್ಯಾವ್ ಟು ಚೇಂಜ್. ಸುಮಾರು ಜನ ಹೇಳ್ತಾರೆ, ಮದುವೆ ಹೊಸದ್ರಲ್ಲಿ ನೀನಿದ್ದಾಗ ಇವಾಗಿಲ್ಲ. ಆ ಥರ ಇದ್ದರೆ ಪ್ರತಿನಿತ್ಯ ಯಾರನ್ನಾರು ಕಟ್ಕೊಳ್ಳೇಬೇಕು, ಹೌದಲ್ವಾ? ಹಾಗಲ್ಲ, ಅದು ಬದಲಾಗ್ತಾ ಇರಬೇಕು. ಶರೀರ ಬದಲಾಗ್ತಾ ಇದ್ದಾಗೆ ಮನಸ್ಸು ಬದಲಾಗ್ತಾನೇ ಇರಬೇಕು. ಮನಸ್ಸು ಬೆಳೆದಂತೆಲ್ಲ ಹಸಿವೆ ಬೆಳೆಯುವುದಯ್ಯ, DVG ಹೇಳಿಲ್ವಾ? ತುಂಬ ಮನಸ್ಸು ಹತ್ರ ಹೋಗಿ ಇನ್ನೊಬ್ರಿಗೆ ನೀನು ಯಾಕೆ ಹೀಗಿದೆಯಾ, ನೀನು ಯಾಕೆ ಹೀಗಿದೆಯಾ, ಇದು ಸರಿ ಇಲ್ಲ ನನಗೆ, ಆವಾಗಲೇ ಗಲಾಟೆ ಶುರು ಆಗೋದು. ಬಿಟ್ಬಿಡ್ಬೇಕು ಫ್ರೀಯಾಗಿ. ಬಿಟ್ಟೆ ಹೀಗಾಗಿರತ್ತೆ ಸ್ವಾಮಿ. ಅದೊಂದು ಏನು ಹೇಳಿದ್ರು ಅದು ಹಿಡ್ಕೊಂಡ್ರೆ ಅದೊಂದು ಪ್ರಾಬ್ಲಮ್, ಬಿಟ್ಟರೆ ಒಂದು ಪ್ರಾಬ್ಲಮ್. ಹಾಗಿರಬಾರ್ದು. ಅದು ಮನಸ್ಸು, ಬುದ್ಧಿ, ಚಿತ್ತ, ಅಹಂಕಾರ ಇದೆಲ್ಲವೇ ಒಳಗಡೆ ಇರುತ್ತೆ. ಅದಕ್ಕೆ ಸೂಕ್ಷ್ಮ ಶರೀರ ಅಂತ. ಇದು ಆ್ಯಕ್ಚುಲಿ ಸುಖ ದುಃಖವನ್ನು ಅನುಭವಿಸೋದು. ಈ ಮನಸ್ಸು ಸುಖ ದುಃಖ ಅನುಭವಿಸೋದಕ್ಕೆ ಶರೀರ ಒಂದು ಉಪಾಧಿ. ಶರೀರದಲ್ಲಿ ನೇರವಾಗಿ ಶರೀರ ಅನುಭವಿಸಲ್ಲ, ಮನಸ್ಸು ಅನುಭವಿಸುತ್ತೆ. ಎಲ್ಲ ನಮ್ಮ ಕರ್ಮಗಳೆಲ್ಲ ಮನಸ್ಸಿನಲ್ಲಿದೆ. ನಾವು ಮಾಡಿರುವಂಥ ಹಿಂದಿನ ಕರ್ಮಗಳು ಎಲ್ಲವೂ ಮನಸ್ಸಿನಲ್ಲಿದೆ. ಅದೇ ಜೀವಾತ್ಮ. ಅದಕ್ಕೆ ಜೀವ ಹೊಸ ಹೊಸ ಶರೀರವನ್ನು ತಗೊಳ್ತಾ ಇರುತ್ತೆ ಅವನ ಕರ್ಮವಶಾತ್. ಒಳ್ಳೆ ಕರ್ಮ ಮಾಡಲಿಲ್ಲ, ಪುಣ್ಯಕರ್ಮ ಮಾಡಲಿಲ್ಲ, ಈ ಲೋಕದಿಂದ ಬಚಾವಾಗ್ಬೋದು, ಕರ್ಮದಿಂದ ಬಚಾವಾಗಕ್ಕಾಗಲ್ಲ. ನೆನ್ನೆ ಹೇಳಿದ್ನಲ್ಲ, ಪುಣ್ಯಕ್ಕೆ ಯಾವಾಗಲೂ ಆಸೆ ಇಟ್ಟು ಪುಣ್ಯವನ್ನು ಮಾಡಬೇಕು. ಪುಣ್ಯ ಸಂಪಾದನೆ ಕಾಯ್ತಾ ಇರಬೇಕು. ಚಾನ್ಸ್ ಸಿಕ್ಕಿದ್ರೆ ಪುಣ್ಯ ಮಾಡ್ತೀನಿ ಅಂತ. ಪಾಪ ಮಾಡೋದಕ್ಕೆ ದೂರ ಹೋಗಬೇಕು, ಭಯ ಪಡಬೇಕು. ಕಿಂಚಿತ್ತು ನನ್ನಿಂದ ಪಾಪ ಆಗಬಾರ್ದು ಅಂತ. ನಾವು ಉಲ್ಟ, ಕಿಂಚಿತ್ ಪುಣ್ಯ ಮಾಡ್ತೀನಿ, ದಂಡಿಯಾಗಿ ಪಾಪ ಮಾಡ್ತೀನಿ ಅಂತ ನಾವಿರ್ತೀವಿ. ಆಯಿತಾ? ನಾವು ಪಾಪ ಅಂತ ಏನು ಅಂದ್ಕೊಂಡಿದ್ದೀವಿ? ಇನ್ನೊಬ್ರಿಗೆ ತೊಂದರೆ ಕೊಡಬಾರ್ದು, ನಮ್ಮ ಪಾಡಗೆ ನಾವು ಮನೆಯಲ್ಲೇ ಇದ್ಗೂ ಅದು ಪಾಪ ಅಲ್ಲ. ಸಾಮಾನ್ಯ ಧರ್ಮ, ವಿಶೇಷ ಧರ್ಮ ಅಂತಿರತ್ತಲ್ವ, ಹಿಂದಿನ ಕ್ಲಾಸಲ್ಲಿ ಹೇಳಿದ್ದೆ. ಅಂದರೆ ನವಂಬರಲ್ಲಿ, ಹಿಂದಿನ ಕ್ಲಾಸ್ ಅಂದರೆ ನವಂಬರ್. ವಿಶೇಷ ಧರ್ಮ, ಸಾಮಾನ್ಯ ಧರ್ಮ ಪ್ರತಿಯೊಬ್ಬನಿಗೂ ಇರುತ್ತೆ. ಅದಲ್ಲಿ ಪುಣ್ಯ ಪಾಪವನ್ನು ನೋಡಬೇಕು. ಇವಾಗ ಅದೆಲ್ಲ ವಿಸ್ತಾರವಾಗಿ ನೋಡಿದ್ರೆ ಮತ್ತೆ ಲೇಟ್ ಆಗುತ್ತೆ. ಸೊ ಅನೇಕ ಜನ್ಮಗಳಿಂದ ಅದು ಸಂಸ್ಕಾರ ಇಲ್ಲಿರುತ್ತೆ. ಅದೆಲ್ಲ ಸೇರಿಕೊಂಡು ಭೂತ ಸಂಭವಂ ನೋಡಿ, ಅಲ್ಲೇನು ಹಾಕಿದ್ರು, ಭೂತ ಸಂಭವಂ, ಅದು ಹುಟ್ಟುತ್ತೆ. ಇಲ್ಲೂ ಸೂಕ್ಷ್ಮ ಶರೀರ ಹುಟ್ಟೋದ್ರಿಂದಲೇ ಸ್ಥೂಲ ಶರೀರ ಬರುತ್ತೆ. ಭೋಕ್ತು ಅಂದರೆ ಜೀವಾತ್ಮ. ಈ ಜೀವಾತ್ಮನಿಗೆ ಈ 17 ಅಥವಾ 19 ದ್ರವ್ಯಗಳು. ಸುಖಾದೇಹೇ ಅನುಸಾಧನಂ ಭವೇತ್. ಅನುಸಾಧನಂ ಅಂದರೆ ಉಪಕರಣಗಳು ಅಂತ, ಇನ್ಸ್ಟ್ರೂಮೆಂಟ್ಸ್. ಈ ಸುಖವನ್ನು ದುಃಖವನ್ನು ಅನುಭವಿಸೋದಕ್ಕೆ ಈ ಜೀವಾತ್ಮನಿಗೆ 17 ಉಪಕರಣವನ್ನು ಪ್ರಾರಬ್ಧ ಕರ್ಮ ಅಥವಾ ಭಗವಂತ ಕೊಟ್ಟಿದ್ದಾನೆ. ಶರೀರಮನ್ಯ ದ್ವಿದುರಾತ್ಮನೋ ಬುಧ ಅಂದರೆ ಬುದ್ಧಿಶಾಲಿ ಆದವನು, ವೈಸ್ಮ್ಯಾನ್ ಅಂದರೆ ಸಾತ್ವಿಕ ಮನುಷ್ಯನು. ಇದು ಸೇರಿಸ್ಕೊಳ್ಬೇಕು. ಇದು ಮಾಯಾ ಮಾತ್ರಂ, ಇದು ಮಾಯಾದಿಂದಲೇ ಹುಟ್ಟತ್ತೆ ಹಾಗೆ ಅಂತ. ಇನ್ಮೇಲೆ ಪಾಠ ಶುರು 30ರಿಂದ. ಇದೆಲ್ಲ ಹೋದ ವರ್ಷ ಆಗಿತ್ತು. 30. ಅನಾದ್ಯ ನಿರ್ವಾಚ್ಯಮಪೀಹ ಕಾರಣಂ ಮಾಯಾ ಪ್ರಧಾನಂ ತು ಪರಂ ಶರೀರಕಂ ಉಪಾಧಿಭೇದಾತ್ ಯತಃ ಪೃಥಕ್ ಸ್ಥಿತಂ
ಸ್ವಾತ್ಮಾನಮಾತ್ಮನ್ಯವಧಾರಯೇತ್ ಕ್ರಮಾತ್. ಕಾರಣ ಶರೀರವನ್ನು ಹೇಳ್ತಿದ್ದಾರೆ ಇವಾಗ. ಕಾರಣ ಶರೀರ ಅಂದರೆ ಕಾಸಲ್ ಬಾಡಿ, ಕಾರಣ, ಮೂಲಭೂತವಾಗಿ ಎಲ್ಲ ಕಾರಣ. ಕಾಸ್, KAUSE, ಕಾಸ್. ಶರೀರ ಯಾಕೆ ಬಂತು? ಇವಾಗಿರುವಂತಹ ಶರೀರ ಪ್ರಾರಬ್ಧವಶಾತ್ ಬಂದಿದೆ. ಈ ಪ್ರಾರಬ್ಧವಶಾತ್ ಈ ಶರೀರ ಬಂದು ಹಲವಾರು ಪುಣ್ಯ ಪಾಪಗಳನ್ನು ಮಾಡ್ತೀವಿ. ಈ ಜನ್ಮದಲ್ಲೇ ಪುಣ್ಯ ಪಾಪ ಸಿಗ್ಬೋದು ನಮಗೆ. ಸಿಕ್ಕಲಿಲ್ಲ ಅಂದರೆ ಏನಾಗುತ್ತೆ? ಅದು ಸಂಚಿತ ಕರ್ಮಕ್ಕೆ ಸೇರಿಕೊಳ್ಳುತ್ತೆ. ಸಂಚಿತ ಅಂದ್ರೇನು? ಬ್ಯಾಗೇಜ್ ಮಾಡಿರ್ತೀವಲ್ಲ, ಫಿಕ್ಸ್ ಡೆಪಾಸಿಟ್ ಇಟ್ಟಿರ್ತೀವಲ್ಲ, ಅದು ಬ್ಯಾಗೇಜ್, ಅಲ್ಲಿ ಸೇರುತ್ತದೆ. ಮತ್ತೊಂದು ಹೊಸ ಶರೀರ ತಗೊಳ್ತೀವಿ, ಅವಾಗೇನಾಗುತ್ತೆ? ಮತ್ತೊಂದು ಹೊಸ ಸೂಕ್ಷ್ಮ ಶರೀರ ಬರುತ್ತೆ, ಹೊಸ ಸ್ಥೂಲ ಶರೀರ ಬರುತ್ತೆ. ಆ ಮಾಡಿರುವಂತಹ ಎಲ್ಲ ಕರ್ಮಗಳು, ಕಾರಣ ಶರೀರ ಇದೆಯಲ್ಲ, ಸ್ಟೋರ್ ಹೌಸ್, ಅದೆಲ್ಲ ಸೇರಿಕೊಳ್ಳುತ್ತೆ. ಒಂದು ಅಂಶ ಮಾತ್ರ ಸಿಗುತ್ತೆ ನಮಗೆ ಈ ಶರೀರದಲ್ಲಿ. ಫಿಕ್ಸ್, ಲಾಸ್ಟ್ ಟೈಮ್ ಉದಾಹರಣೆ ಕೊಟ್ಟಿದ್ದೆ, ಫಿಕ್ಸ್ ಡೆಪಾಸಿಟ್ ಮಾಡ್ತೀರಾ, ಮತ್ತೆ ಇಂಟ್ರೆಸ್ಟ್ ಬರುತ್ತೆ. ಆ ಇಂಟ್ರೆಸ್ಟಲ್ಲಿ ಜೀವನ ನಡೆಸ್ತೀರಾ, ಹಾಕಿದ್ದವ್ರಿಗೆ ಅಲ್ವಾ? ಆಮೇಲೆ ಫಿಕ್ಸ್ ಡೆಪಾಸಿಟಾ, ಅದೇನೋ ಇಂಟ್ರೆಸ್ಟಾ ಅಂದರೆ ಅಲ್ಲ, ಹಾಕಿದ್ದವ್ರಿಗೆ ಅದು. ನಮಗೆ ನಾವು ಇನ್ನೊಬ್ರು ಇಂಟ್ರೆಸ್ಟ್ ತೊಗೊಂಡು ಜೀವನ ಮಾಡ್ತೀವಿ ಸ್ವಾಮಿ, ನಮ್ಮದು ಇಂಟ್ರೆಸ್ಟ್ ಇಲ್ಲ ಅಂತ, ಆಯಿತಾ? ಸೊ ಅದಲ್ಲಿ ಫಿಕ್ಸ್ ಡೆಪಾಸಿಟಿಂದ ಇಂಟ್ರೆಸ್ಟ್ ಬರುತ್ತಲ್ಲ, ಅದು ಪ್ರಾರಬ್ಧ. ಆ ಪ್ರಾರಬ್ಧದಿಂದ ಈ ಜೀವನ ನಡೆಸ್ತೀವಿ. ಇವಾಗ ಈ ಜನ್ಮದಲ್ಲಿ ಮಾಡಿರುವಂಥದ್ದು ಕರ್ಮ ಸವಿಸಿದ್ರೆ ಓಕೆ, ಇಲ್ಲಾಂದ್ರೆ ಅದು ಮತ್ತೆ ಫಿಕ್ಸ್ ಡೆಪಾಸಿಟ್ಗೆ ಹೋಗುತ್ತೆ. ಮತ್ತು ಯಾವಾಗ ಅದು ಎಂಡ್ ಆಗೋದು, ಕೊನೆಗೊಳ್ಳೋದು ಯಾವಾಗದು? ಯೋಚನೆ ಮಾಡಿದ್ದೀರಾ? ನನ್ನ ಕರ್ಮ ಎಂಡ್ ಆಗೋದು ಯಾವಾಗ ಗೊತ್ತಿಲ್ವೇ? ಯೋಚನೆ ಮಾಡಿ. ಪುನರಪಿ ಜನನಂ ಪುನರಪಿ ಚಕ್ರ. ಇವಾಗೆಲ್ಲ ಜಯರಾಮ ಸೇವಾ ಮಂಡಳಿ ಇರ್ತೀವಿ, ಮುಂದಿನ ಜನ್ಮದಲ್ಲಿ ಎಲ್ಲಿರ್ತೀವಿ ಯಾರು ಗೊತ್ತು? ಯೋಚನೆ ಮಾಡಿ. ಬರ್ತೀವಿ ಸ್ವಾಮೀಜಿ, ಖಂಡಿತ ನೀವು ಬರ್ತೀರಾ, ನಾವು ಬರ್ತೀವಿ. ನಮ್ಮಿಬ್ಬರು ನಂಟು ತುಂಬ ಚೆನ್ನಾಗಿದೆ, ಬಂದೇ ಬರ್ತೀವಿ. ಯಾಕಂದ್ರೆ ನೀವು ಹೇಳಿದ್ದು ನಿಮಗೂ ಅರ್ಥ ಆಗ್ತಿಲ್ಲ, ನೀವು ಬರಬೇಕು. ನಾ ಹೇಳಿದ್ದ ನೀವು ಕೇಳಿಸ್ಕೊಂಡು ನಮಗೂ ಅರ್ಥ ಆಗ್ತಿಲ್ಲ, ಬರಬೇಕು. ಆಯಿತಾ? ಬಂದೇ ಬರ್ತೀವಿ. ಅದಕ್ಕೆ ಕಾರಣ ಶರೀರ ಅಂತ. ಎಲ್ಲ ಸಮಷ್ಟಿ, ಪ್ರತಿಯೊಬ್ಬ ಮನುಷ್ಯನ ಎಲ್ಲ ಕರ್ಮ ಒಂದು ಕಡೆ ಸೇರಿರುತ್ತಲ್ಲ, ಅದು ಕಾರಣ ಶರೀರ. ಕಾರಣ ಶರೀರದಲ್ಲಿ ಏನಿರುತ್ತೆ? ಇವಾಗ ಅದು ಹೇಳಿದೆ, ಎಲ್ಲ ಕರ್ಮಗಳು ಇರುತ್ತೆ ಅಂತ ಹೇಳಿದೆ. ಇವಾಗ ಸ್ವಲ್ಪ ಬದಲಾಗಿ ಹೇಳ್ತೀನಿ, ನೀವೇ ಹೇಳಿ. ಕಾರಣ ಶರೀರದಲ್ಲಿ ಏನಿರುತ್ತೆ? ಅದೆಲ್ಲ ಆಯಿತು. ಇವಾಗ ಈ ಎರಡು ಶ್ಲೋಕವನ್ನು ಆಧಾರ ಮಾಡಿ ಇಟ್ಕೊಂಡು ಹೇಳಿ, ಕಾರಣ ಶರೀರದಲ್ಲಿ ಏನಿರುತ್ತೆ? ಸ್ಥೂಲ ಸೂಕ್ಷ್ಮ ಎರಡು ಬೀಜಾವಸ್ಥೆಯಲ್ಲಿರುತ್ತೆ ಅಲ್ವಾ? ವಾಟ್ ಈಸ್ ಕಾರಣ ಶರೀರ? ಇಟ್ ಈಸ್ ನಥಿಂಗ್ ಬಟ್ ದ ಸೀಡ್ ಆಫ್ ಸೂಕ್ಷ್ಮ ಆ್ಯಂಡ್ ಕಾರಣ. ಕಾರಣದಿಂದ ಆಚೆ ಬಂದರೆ ತಾನೆ ಸೂಕ್ಷ್ಮ, ಆಮೇಲೆ ಸ್ಥೂಲ ಆಗೋದು. ಎಲ್ಲ ಇದೆ ಸ್ಟೋರ್ ಹೌಸ್. ಯಾವತ್ತು ಶುರು ಆಯಿತು ಸ್ವಾಮಿ? ನಾವು ಫಸ್ಟ್ ಜನ್ಮ, ಎಲ್ರಿಗೂ ಪ್ರಶ್ನೆ ಇರುತ್ತೆ, ನಾನು ಯಾವಾಗ ಹುಟ್ಟಿದೆ? ಫಸ್ಟ್ ಜನ್ಮ ಯಾವಾಗ? ಹಿಂದಿನ ಜನ್ಮ. ಅದಕ್ಕೆ ಹಿಂದಿನ ಆನ್ಸರೇ ಇಲ್ಲ, ಅದಕ್ಕೆ ಉತ್ತರನೇ ಇಲ್ಲ. ಅನಾದಿ, ಅದಕ್ಕೆ ಹಾಕಿದ ಅನಾದ್ಯ ನಿರ್ವಾಚ್ಯ. ಅನಿರ್ವಾಚ್ಯ ಅದು ಹೇಳೋಕ್ಕೆ ಸಾಧ್ಯ ಇಲ್ಲ. ಫಸ್ಟ್ ಜನ್ಮ ಏನೋ ಇರಬೇಕಲ್ವ? ಆಯಿತು, ನಾ ಕೇಳ್ತೀನಿ, ಫಸ್ಟ್ ಜನ್ಮ ಇದೆ ಅಂತ ಆದರೆ ನೀವು ಮಲಗ್ತೀರಾ? ಮಲಗಲೇಬೇಕು ಬಿಡಿ. ಕನಸು ಬರುತ್ತೆ, ಯಾವಾಗ ಶುರು ಆಯ್ತು ಕನಸು? ಕನಸು ಮುಗಿದ ಮೇಲೆ ಗೊತ್ತಾಗತ್ತೆ. ಆವಾಗ ಎದ್ದು ನೋಡ್ತೀರಾ ಪಕ್ಕದಲ್ಲಿ, 3:15 ಗಂಟೆ ಅಂತ ಗೊತ್ತಾಗುತ್ತೆ. ಮತ್ತು ಬೆಳಗಿನ ಜಾವ ಶುರು ಆಗಿದೆ ಹೇಳಿ, ಯಾವಾಗ ಗೊತ್ತಾಗಲ್ಲ. ಹಾಗೆ ಮೊಟ್ಟ ಬಂದ ಜನ್ಮ ಯಾವಾಗ ಶುರು ಆಯಿತು ಗೊತ್ತಾಗಲ್ಲ. ಅದಕ್ಕೆ ಅನಿರ್ವಾಚ್ಯ, ಅದನ್ನು ಎಕ್ಸ್ಪ್ಲೈನ್ ಮಾಡೋಕ್ಕಾಗಲ್ಲ. ವಾಚ್ಯ ಅಂದರೆ ವಚ್ಚ ಧಾತುವಿಂದ ಬಂದಿರೋದು, ಮಾತಾಡುವುದು. ನಿರ್ವಾಚ್ಯ ಚೆನ್ನಾಗಿ ಹೇಳುವುದು, ಅನಿರ್ವಾಚ್ಯ ಚೆನ್ನಾಗಿ ಹೇಳೋಕ್ಕಾಗದೇ ಇಲ್ಲ ಅಂತ. ಕಾರಣ ಶರೀರದ ಬಗ್ಗೆ ಎಷ್ಟು ಎಕ್ಸ್ಪ್ಲೈನ್ ಮಾಡೋಕ್ಕೆ ಸಾಧ್ಯವಿಲ್ಲ, ವಿವರಣೆ ಕೊಡೋಕ್ಕೆ ಆಗೋದಿಲ್ಲ. ಅದಕ್ಕೆ ಒಂದೇ ಒಂದು ದಾರಿ, ಜ್ಞಾನವನ್ನು ಸಂಪಾದನೆ ಮಾಡಿ ಈ ಚಕ್ರವನ್ನು ಬಿಡಿಸ್ಕೊಳ್ಳೋದು. ಈ ಇದೆಲ್ಲ ಇದೆಯಲ್ಲ, ಅದೇನೋ ಏನು ಮಾಡ್ತಾರಲ್ಲ, ಅದು ಪಾಸ್ಟ್ ಲೈಫ್ ರಿಗ್ರೆಷನ್, ಅದೇನು ವರ್ಕ್ ಆಗಲ್ಲ. ಅದು ಸುಮ್ಮನೆ ದುಡ್ಡಿಗೆ ದಂಡ ಅಷ್ಟೇ. ಸಂಮೋಹಿನಿ ವಿದ್ಯಾ ಅಂತ ಕರ್ಕೊಂಡು ಅವರು ಪಾಪ ಮೋಹಗೊಂಡಿದ್ದಾರೆ. ನೀವು ಅದ್ರ ಮೇಲೆ ಹಾಸಿಗೆ ಮೇಲೆ ಕೂತ್ಕೊಂಡು ದಿಂಬತ್ರನೋ ಹಾಸಿಗೆ ಹತ್ರ ಇರ್ತಾರೆ,
ಗೋ ಬ್ಯಾಕ್ ಟು ಯುವರ್ ಪ್ರೀಸ್, ಏನದು ಪಕ್ಕದ ಮನೆ, ನನ್ನ ಜನ್ಮಕ್ಕೆ ಗೋ ಬ್ಯಾಕ್ ಟು ಯುವರ್ ಪಾಸ್ಟ್ ಅನ್ನೋಕ್ಕೆ ಆಗಲ್ಲ. ಅದು ಅದು ಸುಮ್ಮನೆ ಅದು ಅಷ್ಟೇ. ಅದು ನೀವು ಅಲ್ಲಿ ಯೋಚನೆ ಮಾಡಿ, ಒಂದು ದಟ್ಟ ಕಾಡಲ್ಲಿದ್ದೀರಾ, ಆ ಕಡೆ ಈ ಕಡೆ ಏನೂ ಇಲ್ಲ, ಬಿರುಗಾಳಿ ಬರ್ತಿದ್ದಾರೆ, ನಮಗೆ ಇಮ್ಯಾಜಿನೇಷನ್ ಗಲೋರ್. ನಾವು ಪಿಕ್ಚರ್ ನೋಡ್ಬಿಟ್ಟಿರ್ತೀವ, ಈಗ ಥಾರ್ ಡೆಸರ್ಟು, ದುಬೈ ಎಲ್ಲ ಜ್ಞಾಪಕ ಬಂದಿರತ್ತೆ ನಮಗೆ. ಬಿರುಗಾಳಿ ಬರ್ತಿದೆ ಅಂತ ಅಂದ್ಕೊಳ್ತೀವಿ, ಯಾವುದೋ ಒಂದು ಚಲನಚಿತ್ರ ಜ್ಞಾಪಕ ಬರುತ್ತೆ. ಗೋ ಬ್ಯಾಕ್. ಹೋದೆ ಸ್ವಾಮಿ, ಒಂದು ಹೆಣ್ಣಿನ ಶರೀರದಲ್ಲಿದ್ದೆ ನಾನು, ಯಾರೂ ಇರಲಿಲ್ಲ ನನಗೆ, ಏನೋ ಗೊತ್ತಿಲ್ಲ, ಸಡನ್ನಾಗಿ ಒಂದು ಗುಹೆ ಒಳಗಡೆ ಪ್ರವೇಶ ಆಗೋ ಥರ ಆಯಿತು. ಅದು ಗುಹೆ, ಅದೇ ನಿಮ್ಮ ತಾಯಿ ಗರ್ಭದಿಂದ ಬರ್ತಿದ್ದೀರಾ ಇವಾಗ. ಅವನು ಕತೆ ಕಟ್ಟಬೇಕು. ಎಷ್ಟು ಫೀಸು ಅಂತ, 1800 ರೂಪಾಯಿ, 20 ನಿಮಿಷಕ್ಕೆ ಸೆಷನ್ನು. ಈ ಥರ ನಾವು ಸುಮಾರು ದಂಡಿಯಾಗಿ ಮಾಡ್ಬೋದಾಗಿತ್ತು ಇದನ್ನು ಅಲ್ವಾ. ಇಲ್ಲಿ ಅನಾದ್ಯ ಶಾಸ್ತ್ರ ಓದಲಿಲ್ಲ ಅಂದರೆ ಇದೇ ಪ್ರಾಬ್ಲಮ್ ಬರೋದು. ಸಂಪ್ರದಾಯ ಗುರುಗಳಿಂದ ಅಥವಾ ಕರೆಕ್ಟಾಗಿ ಶಾಸ್ತ್ರ ಓದಲಿಲ್ಲ ಅಂದರೆ, ಇಲ್ಲಿ ಉಪನಿಷತ್ ಹೇಳ್ತಿದೆ, ರಾಮಗೀತ ಹೇಳ್ತಿದೆ, ರಾಮನೇ ಹೇಳ್ತಿದ್ದಾನೆ, ಕಾರಣ ಶರೀರವನ್ನು ತಿಳ್ಕೊಳ್ಳೋಕೆ ಸಾಧ್ಯವಿಲ್ಲ. ನೀವು ಹಿಂದಿನ ಜನ್ಮವನ್ನು ತಿಳಿಬೋದು ನಿಮ್ಮ ಸಿದ್ಧಿ ಇದ್ದರೆ, ಎಲ್ಲ ಜನ್ಮಗಳನ್ನು ತಿಳಿತೀನಿ ಅಂತ ಆಗಲ್ವಲ್ಲ. ಇಲ್ಲ ಆಗತ್ತೆ. ಇವರು ಪಾಪ ಹನುಮಾನ್ ಚಾಲೀಸ ಸಾಧನೆ ಮಾಡಿದ್ದಾರೆ, ಎಲ್ಲ ಕಡೆ ಕರ್ಕೊಂಡು ಹೋಗ್ತಾರೆ, ಹನುಮಾನ್ ಚಾಲೀಸ ಸಾಧನೆ ಮಾಡಿ, ಅವ್ರಿಗೆ ಸಿದ್ಧಿ ಇದೆ. ನಿಮ್ಗೆ ಹೇಗೆ ಗೊತ್ತು ಅವ್ರಿಗೆ ಸಿದ್ಧಿ ಇದೆ ಅಂತ? ಇಲ್ಲ, ಅವ್ರೇನೋ ಹೇಳ್ತಾರೆ, ನಂಬಬೇಕು. ಎಲ್ಲ ನಂಬಿಕೆ. ಶಾಸ್ತ್ರ ನಂಬಿಕೆ ಮೇಲೆ ಹೇಳ್ತಿಲ್ಲ, ಲಾಜಿಕ್ ಕೊಡ್ತಾ ಇದೆ ನಿಮಗೆ. ನೀವು ಯೋಚನೆ ಮಾಡಿ ಅಂತಿದೆ ಶಾಸ್ತ್ರ. ನಮಗೆ ಬುದ್ಧಿ ಉಪಯೋಗಿಸೋಕ್ಕೆ ಚಿಕ್ಕ ವಯಸ್ಸಿಂದ ಕಲ್ತಿಲ್ಲ, ಅಪ್ಪ ಅಮ್ಮ ಹೇಳ್ಕೊಟ್ಟಿಲ್ಲ ಅಲ್ವಾ. ಇಲ್ಲಾಂದ್ರೆ ಹೇಳಬೇಕಾಗಿತ್ತಲ್ಲ. ಅನಾದಿ ಯಾವತ್ತು ಶುರು ಆಯಿತು ಹೇಳೋಕ್ಕಾಗಲ್ಲ. ಅನಾದಿ, ಅನಿರ್ವಾಚ್ಯ, ಎಕ್ಸ್ಪ್ಲೈನ್ ಮಾಡೋಕ್ಕಾಗೋದಿಲ್ಲ ಅದು. ಕಾರಣಂ ಶರೀರಕಂ. ಕಾರಣಂ ಮೊದಲನೇ ಸಾಲು ಕೊನೆ ಪದ, ಶರೀರಕಂ ಎರಡನೇ ಸಾಲು ಕೊನೆಯ ಪದ. ಅದರಲ್ಲಿ ಕಾರಕಂ ಅಂತ ಹಾಕಿದ್ದಾರೆ, ಶರೀರಕಂ ಅಂತ ಹಾಕಿದ್ದಾರೆ. ಯಾಕೆ ಕಾವನ್ನು ಸೇರಿಸಿದ್ರು? ಶರೀರಂ ಅಂತ ಹೇಳ್ಬೋದಾಗಿತ್ತಲ್ಲ, ಕಾರಣಂ ಶರೀರಂ ಅಂತ ಹೇಳ್ಬೋದಾಗಿತ್ತು. ಇದೆಲ್ಲ ಸೂಕ್ಷ್ಮವಾಗಿ ನೋಡಬೇಕು. ನಮಗದೆಲ್ಲ ಗೊತ್ತಾಗಲ್ಲ. ಸೂಕ್ಷ್ಮ ನೀವೇ ಹೇಳಿದ್ರಿ ಕಾಣಿಸಲ್ಲ ಅಂತ, ನೀವೇ ಹೇಳಿಬಿಡಿ. ನಮಗೆ ಕಾಣಿಸಲ್ಲ, ನೀವೇ ಹೇಳಿಬಿಟ್ರೆ ನಾವು ಬರ್ಕೊಳ್ತೀವಿ. ಹಾಗೆ ಮೀಟ್ರ್ ಸರಿ ಹೋಗಲ್ಲ. ಏನು ಮೀಟ್ರ್ ಅಂದರೆ ಬೇರೆ ಏನೋ ಆಟೋ ಜ್ಞಾಪಕ ಬರುತ್ತೆ ನಮಗೆ. ಛಂದಸ್ಸು. ಶರೀರಂ ಅಂತ ಹಾಕಿದ್ರೆ ಒಂದು ಅಕ್ಷರ ಕಮ್ಮಿ ಆಗುತ್ತಲ್ಲಿ, ಅದಕ್ಕೆ ಶರೀರಕಂ ಅಂತ ಒಂದು. ಇದಕ್ಕೆ ವ್ಯಾಖ್ಯಾನಕಾರರು ಚೆನ್ನಾಗಿ ಹೇಳ್ತಾರೆ, ಎಲ್ಲಿ ಕಾ ಬರುತ್ತೋ ಅದು ಕುತ್ಸಿತ ಬುದ್ಧಿ. ಕಾ ಅಂದರೆ ನೀಚತ್ವ ಅಂತ. ಕಾರಣ ಶರೀರ ಅನಾದಿ ಆದ್ದರಿಂದ ಅದಕ್ಕೆ ರಿಯಾಲಿಟಿ ಇಲ್ಲ, ಸತ್ಯಾಂಶ ಇಲ್ಲ, ಅದು ನೀಚ, ಮಿಥ್ಯ. ಅದನ್ನು ತಳ್ಳಿ ಹಾಕು. ನೋಡಿ, ಒಂದು ಕಾ ಅನ್ನುವಂಥ ಅಕ್ಷರಕ್ಕೆ ಎಷ್ಟು ಇಂಪಾರ್ಟೆನ್ಸ್ ಇದೆ. ಕಾರಣ ಶರೀರಕಂ ಕುತ್ಸಿತಂ, ಅದು ಕಾ ಅನ್ನೋದು ಕುತ್ಸಿತಂ. ಅನಾದ್ಯ ಅನಿರ್ವಾಚ್ಯ, ಅನಾದಿ. ಸ್ಥೂಲ ಶರೀರ ಹಬ್ಬಬ್ಬ ಅಂದರೆ ಪ್ರತಿ ವರ್ಷ ಆಯುಷ್ಯ ಹೋಮವನ್ನು ಮಾಡಿಕೊಂಡು, ಮೃತ್ಯುಂಜಯ ಹೋಮವನ್ನು ಮಾಡಿಕೊಂಡು 100 ವರ್ಷ 120 ವರ್ಷ ಇರ್ಬೋದಪ್ಪ. 100 ವರ್ಷ ಇರ್ಬೋದು. ಅದಕ್ಕೆ ಕೆಲವು ಶತಮಾನಂ ಭವತಿ ಅಂತ ಎಲ್ಲರಿಗೂ ಆಶೀರ್ವಾದ ಮಾಡೋದು. ಯಾತಕ್ಕೂ 100 ವರ್ಷನೇ ಮಾಡಿದ್ರು? ಜ್ಯೋತಿಷ್ಯದಲ್ಲಿ 120 ವರ್ಷ ಅಂತ ಹೇಳ್ತಾರೆ, ವೇದದಲ್ಲಿ 100 ವರ್ಷ ಅಂತ ಹೇಳ್ತಾರೆ, ಶತಮಾನಂ ಭವತಿ ಅಂತ. ಯಾತಕ್ಕೆ 100 ವರ್ಷ? ಯಾಕೆ 80 ವರ್ಷ ಹೇಳಿಲ್ಲ, 120 ವರ್ಷ ಹೇಳಿಲ್ಲ? ಇದೆಲ್ಲ ಪ್ರಶ್ನೆ ಮಾಡಬೇಕು. ಮಾಡ್ತೀವಿ ಸ್ವಾಮಿ ನಾವು, ಆದರೆ ಹೇಳೋರು ಯಾರೂ ಇಲ್ಲ. ಮೀಮಾಂಸಾ ಶಾಸ್ತ್ರವನ್ನು ಅಧ್ಯಯನ ಮಾಡಲಿಲ್ಲ ಅಂದರೆ ಇದೆಲ್ಲ ನಮಗೆ ಗೊತ್ತಾಗಲ್ಲ. ಐತರೇಯ ಬ್ರಾಹ್ಮಣದಲ್ಲಿ ಬೃಹತಿ ಸಹಸ್ರಂ ಅಂತ ಒಂದು ಯಾಗ ಇದೆ. ಬೃಹತಿ ಸಹಸ್ರಂ ಅಂತ ಒಂದು ಯಾಗ ಇದೆ. 36,000 ಮಂತ್ರಗಳಿದೆ ಅದರಲ್ಲಿ. 36,000 ಮಂತ್ರಗಳು. ಅದರಲ್ಲಿ ಫಲ ಏನು ಅಂದರೆ 36 ಅಕ್ಷರಗಳು, ಬೃಹತಿ ಛಂದಸ್ಸು. ಈ ಪ್ರಾಣಾಯಾಮ ಸಂಧ್ಯಾವಂದನೆ ಮಾಡಿದವ್ರಿಗೆ ಹೇಳ್ತೀನಿ, ಸಂಧ್ಯಾವಂದನೆ ಮಾಡಿದವ್ರಿಗೆ ಪ್ರಾಣಾಯಾಮ ಮಾಡ್ತಿರಲ್ಲ, ಉಷ್ಣಿಕ್, ಅನುಷ್ಠುಪ್, ಛಂದಸ್, ಬೃಹತಿ ಛಂದಾಂಸಿ ಹೇಳ್ತಿರೋ ಇಲ್ವಾ? ನೋಡಿದ್ರು, ಇಬ್ಬರೇ ತಲೆಯಲ್ಲಿ ಆಡಿಸಿದ್ರು. ಯಾಕಂದ್ರೆ ನಮಗೆ ಪ್ರಾಣಾಯಾಮ ಅಂದರೆ ಹೀಗೆ ಮೂಗುಗೆ ಅಂತೀವಿ, ಹಿಡ್ಕೊಂಡು ಬಿಟ್ಟಿದ್ದಾನಲ್ಲ ಇದೆ, ಅದಕ್ಕೆ ಕರೆಕ್ಟಾಗಿ ಹಿಡ್ಕೋಕ್ಕೂ ಬರೋಲ್ಲ ನಮ್ಗೆ. ಹೀಗೇನೋ ಹಿಡ್ಕೊಳ್ತೀವಿ, ನಾವೇ ಸಫೋಕೇಟ್ ಮಾಡಿಬಿಡ್ತೀವಿ ಮೂಗನ್ನು. ಆಯಿತಾ? ಹಾಗಿರಬಾರ್ದು. ಕರೆಕ್ಟಾಗಿ ಏನು ಹೇಳಿದ್ದಾರೆ ಶಾಸ್ತ್ರದಲ್ಲಿ, ಸಂಪ್ರದಾಯ ಏನು ಹೇಳಿದೆ ಹೀಗೆ ಇಟ್ಕೊಳ್ಬೇಕು. ಸನ್ಯಾಸಿಗಳಿಗೆ ಮಾತ್ರ ಹೀಗೆ ಇಟ್ಕೊಳ್ಳಿ ಅಂತಿರೋದು. ಗೃಹಸ್ಥಾಶ್ರಮಕ್ಕೆ ಬ್ರಹ್ಮಚಾರಿಗಳಿಗೆಲ್ಲ ಹೀಗಿಲ್ಲ, ನಮಗೆ ಮಾತ್ರ ಇದೆ. ನೀವು ಆಲ್ರೆಡಿ ಹೋಗ್ಬಿಟ್ಟಿದ್ದೀರಾ, ಆಯ್ತು, ಹೀಗೆ ಇಟ್ಕೊಳ್ಳೋದು ಇಲ್ಲ. ಇದು ಪದ
ಅದೇ ಪ್ರಾಣಾಯಾಮದ ಗ್ರಂಥ ಹೋದರೆ ಗೊತ್ತಾಗುತ್ತೆ. ಬೃಹತಿ ಸಹಸ್ರಂ ಯಾಗ ಅಂತಿದೆ. ಅಲ್ಲಿ ಆತ ಹೇಳ್ತಾನೆ ಋಷಿ, ಯಾರು ಈ ಬೃಹತಿ ಸಹಸ್ರ ಯಾಗವನ್ನು ಮಾಡ್ತಾರಲ್ವ ಅವನಿಗೆ 36,000 ದಿನಗಳು ಫಲ ಸಿಗಲಿ ಅಂತ. 36,000 ದಿನಗಳು ಅಂತಂದರೆ ಎಷ್ಟಾಯಿತು? ಡಿವೈಡ್ ಮಾಡಿ. 360, 100 ವರ್ಷ ಅಲ್ಲವಾಗ ಹುಟ್ಕೊಂಡಿದ್ದು ಒಬ್ಬ ಮನುಷ್ಯನಿಗೆ 100. ಆ ಬೃಹತಿ ಸಹಸ್ರ ಯಾಗವನ್ನು ಯಾರು ಮಾಡ್ತಾನೋ ಅವನಿಗೆ 100 ವರ್ಷ ಆಯಸ್ಸು ಅಂತ. ಇದು ಮೀಮಾಂಸದಲ್ಲ ಅನಲೈಸ್ ಮಾಡಿದ್ದಾರೆ. ಸುಮ್ಮನೆ ಏನೂ ಬರಲ್ಲ ನಮ್ಮ ಶಾಸ್ತ್ರದಲ್ಲಿ. ಸರಿ. ಸೊ ಸ್ಥೂಲ ಶರೀರ 100 ವರ್ಷ, ಸೂಕ್ಷ್ಮ ಶರೀರ ಒಂದು ಸೃಷ್ಟಿ, ಈ ಪೂರ್ತಿ ಕಲಿಯುಗದ ಸೃಷ್ಟಿವರೆಗೂ ಸೂಕ್ಷ್ಮ ಶರೀರ ಇರ್ಬೋದು, ಯಾಕಂದರೆ ಮತ್ತೆ ಹುಡ್ತೀವಲ್ಲ. ಕಾರಣ ಶರೀರ ಅನೇಕ ಸೃಷ್ಟಿಗಳು. ಯಾವಾಗ ಕಾರಣ ಶರೀರ ಹೋಗುತ್ತೆ? ಸ್ಥೂಲ ಶರೀರ ಆ ಪ್ರಾರಬ್ಧ ಹೋಗಿದ ತಕ್ಷಣ ಸುಡ್ತೀವಿ ಇಲ್ಲ ಹುಣ್ತೀವಿ. ಸೂಕ್ಷ್ಮ ಶರೀರ ಒಂದು ಸೃಷ್ಟಿಯಲ್ಲಿ ಹೋಗುತ್ತೆ. ಕಾರಣ ಶರೀರ ಯಾವಾಗ ಹೋಗುತ್ತೆ? ಹಾಂ, ಇಲ್ಲ, ಜ್ಞಾನ ಬಂದರೆ ತುಂಬ ಡೇಂಜರ್. ಇವಾಗ ಜ್ಞಾನ ಬಂತು ಅಂದ್ರೆ ಹೋಗ್ಬೇಕು ನಾವು. ಇದು ಜ್ಞಾನ ಬಂದು ಬೇರೆ ಪದ ಇದೆ. ಜ್ಞಾನಿಯ ವಿದೇಹ ಮುಕ್ತಿಯಲ್ಲಿ ಕಾರಣ ಶರೀರ ನಶಿಸ್ತಾ ಹೋಗುತ್ತೆ. ಇವಾಗ ಜ್ಞಾನ ಬಂತು, ಜೀವನ್ ಮುಕ್ತಿ ಆದ. ಇವಾಗ ಆತ್ಮಜ್ಞಾನ ಬಂತು, ಜೀವನ್ ಮುಕ್ತಿ ಆದ. ಅದೇ ಪ್ರಾರಬ್ಧವಶಾತ್ ಶರೀರ ಕಂಟಿನ್ಯೂ ಆಗ್ತಿರತ್ತೆ. ಆದರೆ ಅವನ ಕಾರಣ ಶರೀರ ಎಲ್ಲ ಮಾಡಿದಾನಲ್ಲ, ಅದೆಲ್ಲ ಹೋಗೋದು ಯಾವಾಗ? ಈ ಶರೀರ ನಶಿಸಿ ಹೋದಾಗ. ಅಂದರೆ ಜ್ಞಾನಿಯ ವಿದೇಹ ಮುಕ್ತಿಯಲ್ಲಿ ಕಾರಣ ಶರೀರವು ನಶಿಸಿ ಹೋಗುತ್ತೆ. ಆಯಿತಾ? ಅದಕ್ಕೆ ಅನಿರ್ವಾಚ್ಯ ಯಾವತ್ತು ಅಂತ ಹೇಳೋಕ್ಕಾಗಲ್ಲ. ಮತ್ತು ಅದು ಇಲ್ಲ ಅಂತಲೂ ಹೇಳಬಾರ್ದು. ಅನಿರ್ವಾಚ್ಯ ಅಂತ ಹೇಳಿದ ತಕ್ಷಣ ಕಾರಣ ಶರೀರ ಇಲ್ಲ ಅಂತಲೂ ಹೇಳಬಾರ್ದು. ಅದಕ್ಕೆ ಮಾಯಾ ಅಂತಲೂ ಒಂದು ಹೆಸರಿದೆ. ಅಲ್ಲಿ ನೋಡಿ, ಅನಿರ್ವಾಚ್ಯಗೆ ಮಾಯಾ ಪ್ರಧಾನಂ. ಇವಾಗ ಮಾಯಾ ಅನ್ನೋದಕ್ಕೆ ಏನರ್ಥ? ಯಾವುದು ತೋರಿಕೆಗೆ ಮಾತ್ರ ಕಾಣಿಸ್ತಾ ಇದೆಯೋ, ವಿಚಾರ ಮಾಡಿದಾಗ ಅದ ಇಲ್ವೋ, ಅದಕ್ಕೆ ಮಾಯಾ ಅಂತ ಹೆಸರು ಅಲ್ವಾ? ತೋರಿಕೆಗೆ ಮಾತ್ರ ಕಾಣ್ತಿದೆ, ಆದರೆ ವಿಚಾರ ಮಾಡಿದಾಗ ಇಲ್ಲ. ಉದಾಹರಣೆ, ಫೇಮಸ್ ಎಕ್ಸಾಂಪಲ್, ಸೂರ್ಯ ಮಿರೇಜ್ ವಾಟರ್. ಓಕೆ, ಸೂರ್ಯ ಉದಯಿಸ್ತಾನೆ, ಸೂರ್ಯ ಅಸ್ತಮನ ಆಗ್ತಾನೆ, ನನ್ನ ಅನುಭವಕ್ಕೆ ಬರ್ತಾ ಇದೆ. ಸನ್ ಇಸ್ ರೈಸಿಂಗ್, ಸನ್ ಇಸ್ ಸೆಟ್ಟಿಂಗ್. ಆದರೆ ವಿಚಾರ ಮಾಡಿದಾಗ ಗೊತ್ತಾಗುತ್ತೆ ಸನ್ ಡಸಂಟ್ ರೈಸ್, ಸನ್ ಡಸಂಟ್ ಸೆಟ್. ಅವಾಗೇನಾಯಿತು? ತೋರಿಕೆಗೆ ಮಾತ್ರ ಕಾಣಿಸ್ತಾ ಇದೆ, ಮಾಯ. ಅಂದರೆ ನನ್ನ ಅನುಭವಕ್ಕೆ ಬರ್ತಾ ಇದೆ, ಸುಳ್ಳಲ್ಲ. ಅದಕ್ಕೆ ಶಂಕರರು ಬ್ರಹ್ಮ ಸತ್ಯಂ ಜಗನ್ ಮಿಥ್ಯ ಅಂತ ಹೇಳಿದರು. ಜಗತ್ ಅಸತ್ ಅಂತ ಹೇಳಿಲ್ಲ. ಜಗತ್ ಅಸತ್ ಅಂತ ಹೇಳಿಬಿಟ್ರೆ ಸುಳ್ಳಾಗೋಯಿತು. ಸುಳ್ಳು ಹೇಳೋಕ್ಕಾಗಲ್ಲ. ಯಾಕೆ? ನಾನು ವ್ಯವಹಾರ ಮಾಡ್ತಿದ್ದೀವಲ್ಲ, ನಾನು ಪಾಠ ಮಾಡ್ತಿದ್ದೀನಿ, ನೀವು ಕೇಳಿಸ್ಕೊಳ್ತಿದ್ದೀರಲ್ಲ. ಆದರೆ ವಿಚಾರ ಮಾಡ್ತಾ ಹೋದಾಗ ಸೂರ್ಯ ಅಸ್ತ ಆದನ ಉದಯ ಆದನ ಅಲ್ಲಿಲ್ವಲ್ಲ, ಭೂಮಿ ಸುತ್ತುತ್ತಾ ಇದೆಯಲ್ವ. ಹಾಗೆಯೇ ಈ ಮಾಯಾ ಅನ್ನೋದು ಸತ್ ಅಸತ್ ವಿಲಕ್ಷಣಂ. ಅದು ಸತ್ ಅಂತಲೂ ಹೇಳೋಕ್ಕಾಗಲ್ಲ, ಅಸತ್ ಅಂತಲೂ ಹೇಳೋಕ್ಕಾಗಲ್ಲ. ಸದಸದ್ ವಿಲಕ್ಷಣಾಭ್ಯಾಂ ಮಾಯಾ. ಗೊತ್ತಾಗ್ತಿದೆಯಾ? ಇಲ್ಲ ಸ್ವಾಮಿ, ಇಲ್ಲಿವರೆಗೂ ಗೊತ್ತಿತ್ತು. ಇದು ಸ್ವಲ್ಪ ನಮಗೆ ಬುದ್ಧಿ ಉಪಯೋಗಿಸಿ ಅಂದರೆ ಸ್ವಲ್ಪ ಕಷ್ಟ. ಸತ್ ಅಸದ್ ವಿಲಕ್ಷಣಾಭ್ಯಾಮ್. ಸರಿಪ್ಪ, ಅದು ಬೇಡ. ಕನಸಿನಲ್ಲಿ ನಿಮಗೆ ಒಂದು ಒಳ್ಳೆ ಸ್ವಿಟ್ಜರ್ಲ್ಯಾಂಡ್ಗೋ ಎಲ್ಲೋ ಹೋಗ್ತಿದ್ದೀರ, ನಯಾಗ್ರಾ ಫಾಲ್ಸ್ಗೋ ಹೋಗ್ತೀರಿ. ಕನಸಿನಲ್ಲಿ ಆ ಕನಸು ಮನಸ್ಸಿಗೆ, ಕನಸು ಸತ್ಯ, ಸತ್. ಎದ್ದ ಮೇಲೆ ಆ ಕನಸು ಅಸತ್. ಅನುಭವಕ್ಕೆ ಬಂತು ಸತ್ಯ, ಆಮೇಲೆ ಇಲ್ಲ, ಹೊಟ್ಟೋಯ್ತು. ಆದರೆ ಅನುಭವಕ್ಕೆ ಬಂದಿದ್ದು ನಾವು ತಿರಸ್ಕಾರ ಮಾಡೋಕ್ಕಾಗಲ್ವಲ್ಲ. ನನ್ನ ಅನುಭವ ತಾನೇ ಪ್ರಮಾಣ ನನಗೆ. ಅದಕ್ಕೆ ಸತ್ತಲ್ಲೂ ಇಲ್ಲ, ಅಸತ್ತಲ್ಲೂ ಇಲ್ಲ. ಅದು ವಿಲಕ್ಷಣವಾಗಿದೆ. ಇಟ್ ಈಸ್ ಡಿಫ್ರೆಂಟ್ ಫ್ರಮ್ ದ ರಿಯಾಲಿಟಿ ಆ್ಯಂಡ್ ನಾನ್ ರಿಯಾಲಿಟಿ. ಇಟ್ ಈಸ್ ಪ್ರಾತಿಭಾಸಿಕ ಸತ್ಯ, ತೋರಿಕೆ ಮಾತ್ರ ಅದು. ಮಾಯಾ ಪ್ರಧಾನಂ. ಪ್ರಧಾನಂ. ಧತ್ತೆ. ಧತ್ತೆ ಅಂದರೆ ಯಾವುದರಲ್ಲಿ ಎಲ್ಲವೂ ಅಡಗಿದೆಯೋ, ಯಾವುದರಲ್ಲಿ ಕಾರಣ ಶರೀರದಲ್ಲಿ ಎಲ್ಲವೂ ಎಲ್ಲ ಅಡಗಿದೆಯೋ ಅದಕ್ಕೆ ಮಾಯಾ ಪ್ರಧಾನಂ.
ಅಂದರೆ ಏನು ಅಡಗಿದೆ? ಸ್ಥೂಲ ಸೂಕ್ಷ್ಮ ಶರೀರಗಳು ಅಡಗಿದೆ. ಅದು ಬೀಜ ಅವಸ್ಥೆಯಲ್ಲಿದೆ. ಒಂದು ಬೀಜದಲ್ಲಿ ಒಂದು ದೊಡ್ಡ ಮರ ಬರುತ್ತಲ್ವ, ಇಷ್ಟು ಬೀಜ, ಇಷ್ಟು ಬೀಜದಲ್ಲಿ ಒಂದು ದೊಡ್ಡ ಮರ ಬರುತ್ತೆ. ಇತ್ತೋ ಇಲ್ವೋ ಅದಲ್ಲಿ? ಸೂಕ್ಷ್ಮವಾಗಿತ್ತು ಮರ, ಅದು ಕಾರಣ ಶರೀರ. ಸೀಡ್ ಇಸ್ ದಿ ಕಾಸಲ್. ಶಂಕರರು ವಿವೇಕ ಚೂಡಾಮಣಿಯಲ್ಲಿ ಹೇಳ್ತಾರೆ, ಸನ್ನಾಪ್ಯ ಉಭಯಾತ್ಮಿಕಾನೋ ಭಿನ್ನಾಪ್ಯ ಉಭಯಾತ್ಮಿಕಾನೋ ಸಾಂಗಾಪ್ಯ ಉಭಯಾತ್ಮಿಕಾನೋ ಮಹಾದ್ಭುತಂ. ಆಮೇಲೆ ಆದರೂ ಹೇಳಿ ಪ್ಲೀಸ್, ಗೊತ್ತಿಲ್ಲ ಸ್ವಾಮಿ. ಅನಿರ್ವಚನೀಯ ರೂಪ, ಮಹಾದ್ಭುತಂ ಅನಿರ್ವಚನೀಯ ರೂಪ ಮಾಯಾ. ಮಹಾದ್ಭುತಂ ಎಕ್ಸ್ಪ್ಲೈನ್ ಮಾಡೋಕ್ಕಾಗಲ್ವಂತೆ. ಅಹೋ ಮಾಯಾ ಅತಿ ಗಂಭೀರ ಅತಿ ದುರ್ಘಟನಾ. ಭಯ ಅಂತೆ. ಮಾಯಾ ಅಂದರೆ ಭಯ. ಯಾಕೇನೋ ಪಾಪ ಭಯನೇ, ಮಾಯಾವತಿನೂ ಭಯನೇ ಅಲ್ವಾ? ಕಲ್ಕಟ್ಟಲ್ಲಿ ಇರೋರೆಲ್ಲ ಭಯನೇ ನಮಗೆ. ಮಾಯಾ ಪ್ರಧಾನಂ ತು ಪರಂ ಶರೀರಕಂ. ಪರಂ ನೋಡಿದ್ವಿ. ಪರಂ, ಇಲ್ಲಿ ಪರಂ ಅಂದರೆ ಈ ಎರಡು ಶರೀರವನ್ನು ಬಿಟ್ಟು. ಇಲ್ಲಿ ಪರಂ ಅಂದ್ರೇನು? ಸ್ಥೂಲ ಶರೀರವನ್ನು ಕಾರಣ ಶರೀರವನ್ನು ಬಿಟ್ಟಕ್ಕೆ ಪರಂ. ಉಪಾಧಿ ಭೇದಾತ್. ಉಪಾಧಿ ಅಂದರೆ ಶರೀರ, ಭೇದ ಈ ಮೂರು ಶರೀರಗಳು ಸ್ಥೂಲ ಸೂಕ್ಷ್ಮ ಕಾರಣ ಶರೀರ. ಭೇದಾತ್ ಯತಃ ಪೃಥಕ್ ಸ್ಥಿತಂ. ಆದರೆ ಈ ಮೂರು ಶರೀರವು ನನ್ನ ಹತ್ರ ಇದೆ. ನನ್ನ ಹತ್ರ ಅಂದರೆ ನಿಜ ಆತ್ಮ ಆಗಿರುವಂತಹ ನನ್ನ ಸಮೀಪದಲ್ಲಿ ಈ ಮೂರು ಶರೀರಗಳು ಇದೆ. ಬೆಳಗ್ಗೆ ಎದ್ದಿದ ತಕ್ಷಣ ದೇಹ ಕಂಡುಕೊಳ್ತೀವಲ್ಲ, ನಾನು ಇದ್ದೆ, ದೇಹ ಎಲ್ಲ ಸ್ಪರ್ಶ ಆಗುತ್ತಲ್ಲ. ಮನಸ್ಸು ಎವ್ರಿ ಡೇ ಎವ್ರಿ ಸೆಕೆಂಡ್ ವಿ ಆರ್ ಎಕ್ಸ್ಪೀರಿಯನ್ಸಿಂಗ್ ದಿ ಮೈಂಡ್, ವೆರಿ ಇಂಟಿಮೇಟ್ಲಿ ಅವೈಲಬಲ್. ಅಜ್ಞಾನ ಅಂತೂ ಹೇಳದೆ ಬೇಡ, ಪ್ರತಿ ಕ್ಷಣವೂ ಇದೆ. ಯಾಕಂದರೆ ಕಾರಣ ಶರೀರಕ್ಕೆ ಇನ್ನೊಂದು ಹೆಸರು ಅಜ್ಞಾನ ಅಂತ. ಇದು ಗೊತ್ತಾ? ಈ ರೋಡ್ ಹೇಗೋ ನನಗೆ ಗೊತ್ತಿಲ್ಲ, ಅದು ಗೊತ್ತಿಲ್ಲ, ಇದು ಗೊತ್ತಿಲ್ಲ. ಕೋಪ ಮಾಡ್ಕೊಳ್ಳೋದು ಚೆನ್ನಾಗಿ ಗೊತ್ತು, ಹಶು ಗೊತ್ತು, ಸಂತೋಷವಾಗಿರೋದು ಗೊತ್ತಿಲ್ಲ. ಅಜ್ಞಾನ ಇದೆ ನಮ್ಮಲ್ಲಿ. ಅಂದರೆ ಈ ಮೂರು ಶರೀರವು ಉಪಾಧಿ ಭೇದಾತ್ ಪೃಥಕ್ ಸ್ಥಿತಂ. ಅದನ್ನು ಕ್ರಮಾತ್ ಪೃಥಕ್ ಸ್ಥಿತಂ, ಒಂದೊಂದನ್ನು ವಿಶೇಷವಾಗಿ ವಿಭಜನೆ ಮಾಡುವಂತಿದ್ದಾರೆ ರಾಮರು. ಸ್ಥೂಲ ಶರೀರದ ಲಕ್ಷಣವನ್ನು 27ನೇ ಶ್ಲೋಕದಲ್ಲಿ ತಿಳ್ಕೊ, 28ರಲ್ಲಿ. ಸೂಕ್ಷ್ಮ ಶರೀರದ ಲಕ್ಷಣವನ್ನು 29ರಲ್ಲಿ ತಿಳ್ಕೊ. ಕಾರಣ ಶರೀರದ ಲಕ್ಷಣವನ್ನು 30ರಲ್ಲಿ ತಿಳ್ಕೊ. ಕ್ರಮಾತ್, ಸ್ಟೆಪ್ ಬೈ ಸ್ಟೆಪ್ ಮೇ ಯು ಡಿಸೈಫರ್ ವಾಟ್ ಈಚ್ ಬಾಡಿ ಈಸ್. ಪ್ರತಿಯೊಂದು ದೇಹಕ್ಕೂ ಆ ಲಕ್ಷಣಗಳಂತೂ ಇದೆ ಅಲ್ವಾ, ಅದನ್ನು ತಿಳಿದ ಮೇಲೆ ಏನು ಮಾಡಬೇಕು ಸ್ವಾಮಿ? ಇದನ್ನು ತಿಳಿಯದೇ ಮಹತ್ಕರವಾದ ಸಾಧನೆ. ಒಂದು ಜನ್ಮದಲ್ಲೆಲ್ಲ ತಿಳಿದುಬಿಟ್ರೆ ಮುಗ್ಸೋಕ್ಕಾಗತ್ತಾ? ಏನೋ ಈಗ ನೀವು ಹೇಳ್ತಿದ್ರೆ ಶುರು ಮಾಡಿದ್ವಿ, ನೀವು ಮುಂಚೆನೇ ಸಿಕ್ಕಿದ್ದಿದ್ರೆ ನಮಗೆ. ಈಗ ನಮಗೆ 50-60 ಆದಮೇಲೆ ನೀವು ಸಿಕ್ಕಿದ್ರಿ. ಮುಂಚೆನೇ ನಾವು 25-30 ನೀವು ಸಿಗಬೇಕಾಗಿತ್ತು. ಆವಾಗ ನಾವು ಹುಟ್ಟೇ ಇರಲಿಲ್ಲ ಅಲ್ವಾ? ಕ್ರಮಾತ್, ಒಂದು ಜನ್ಮದಲ್ಲೆಲ್ಲ ಆಗುವಂಥದ್ದಲ್ಲ ಇದು. ಸತತವಾಗಿ ಪ್ರತಿ ನಿಮಿಷ ಪ್ರತಿ ಕ್ಷಣ ಇದೇ ವೃತ್ತಿಯಲ್ಲಿದ್ದರೆ ಈ ಜನ್ಮದಲ್ಲಿ ಸಾಧ್ಯ. ನಾನು ಪರಾಕ್ ನೋಡ್ತಾ ಇರ್ತೀನಿ, ಹೊರಗಡೆ ಏನಾರು ಇದು ಮಾಡ್ಬೋದಾ, ಅಲ್ಲಿ ಹೋಗ್ಬೋದಾ, ಇಲ್ಲೂ ಹೋಗ್ಬೋದಾ. ಅದೆಲ್ಲ ಲೌಕಿಕ ವಿದ್ಯೆ. ಅದು ಮೋಕ್ಷ ಸಿಗೋದಿಲ್ಲ ನಿಮಗೆ ಅದರಿಂದ. ಒಳಗಡೆ ಬಂದ್ರೇ ನೀವು ಹೊರಗಡೆ ಎಷ್ಟೇ ಡಿಗ್ರೀಸ್ ತಗೊಳ್ಳಿ, ಏನೇ ಮಾಡಿ, ನೀವು ದುಃಖಿ. ನೀವು ಪ್ರೈಮ್ ಮಿನಿಸ್ಟರ್ ಆಗಿಪ್ಪ, ಯು ಆರ್ ಅ ಸ್ಯಾಡ್ ಪರ್ಸನ್. ಯಾಕೆ? ನಿಮ್ಗೆ ಯಾರು ಅಂತಲೇ ಗೊತ್ತಿಲ್ಲ. ನಿಮಗೆ ಮಾಯಾ ಶರೀರಂ, ಐ ಎಮ್ ಎ ಪ್ರೈಮ್ ಮಿನಿಸ್ಟರ್ ಅಂತ ಗೊತ್ತೇ ಹೊರತು ಪಾಪ ಅವ್ರಿಗೆ ಹೇಳ್ತಿಲ್ಲ. ಅವರು ಧರ್ಮಿಷ್ಠರು, ಅವ್ರು ಬರಲೇಬೇಕು. ಇವಾಗಲೂ 2024 ಅವರೇ ಬರಬೇಕು ಆಯಿತಾ? ಅದು ಹೇಳ್ತಿಲ್ಲ. ನೀವು ಸಪೋಸ್ ನೀವೇನಾರು ಆಗಿಬಿಟ್ರೆ ಅಂತ. ಪಾಪ ಅವ್ರಿಗೆ ಆ ಜ್ಞಾನ ಇದೆ, ಯಾವಾಗ ಬಿಡಬೇಕು ಅಂತ ಗೊತ್ತಿದೆ, ಯಾವಾಗ ಹಿಮಾಲಯಸ್ಗೆ ಹೋಗಬೇಕು ಅಂತ ಅವ್ರಿಗೆ ಗೊತ್ತಿದೆ ಅಲ್ವಾ? ಅವ್ರ ಪೂರ್ತಿ ಜ್ಞಾನ ಇದೆ. ಅದಕ್ಕೆ ನಾವೆಲ್ಲ ಅವ್ರಿಗೆ ಓಟ್ ಹಾಕಬೇಕು. ಅವರು ಅಂದರೆ ಪಕ್ಕದ ಮನೆಯವರು ಅಂತ ಆಗಬಾರ್ದಿಲ್ಲ. ಇಲ್ಲಿ ಗೊತ್ತಲ್ಲ ಅವರು ಅಂದರೆ ಯಾರು ಅಂತ. ಆಮೇಲೆ ಇಲ್ಲಿ ತೋರಿಸ್ತಿದ್ದಾರೆ ಯಾರು ಇಲ್ಲ ಇಲ್ಲಿ ಹಿಂದೆ ಅಂತ. ಹಾಗಾಗ್ಬಾರ್ದು. ಯಾವುದೇ ಲೌಕಿಕ ಹುದ್ದೆಯಲ್ಲಿ ಬಂದರೂ ನಿಮಗೆ ನೀವು ಅರ್ಥ ಮಾಡ್ಕೊಳ್ಳಿಲ್ಲ ನೀವು ಯಾರು ಅನ್ನೋದಿದ್ರೆ ಅದು ಏನು? ಅಧಿಕಾರ ಸಿರಿ ಸೊಗಸು ಕೀರ್ತಿಗಳ ನೆನೆದು ಮನ ಕುದಿಯುತ್ತಿಹು ದಾಬುಗುಂ ಮಂಕುತಿಮ್ಮ. ಅದು ಬೇಕು, ಮತ್ತು ಇದು ಬೇಗ
ಬೇಕು ಬೇಕದು ಬೇಕು ಬೇಕದೆ ನಿನಗೊಂದು ಬೇಕೆನ್ನುತ್ತ ಬೊಬ್ಬಿಡುತ್ತಿಹ ಘಟವ ನಿನದು ಏಕೆಂದು ರಚಿಸಿದನೋ ಬೊಮ್ಮನೀ ಬೇಕು ಜಪ ಸಾಕೆನಿಪುದೆಂದಿಗಲೋ ಮಂಕುತಿಮ್ಮ. ಹೇಳಿರಿ, ಒಳಗಡೆ ಈ ದೇಹ ನಾನಲ್ಲ, ಇದು ಶಾಸ್ತ್ರ ಪಾಠ ಮಾಡುವಂತಹ ಕ್ರಮ. ದೇಹದ ಲಕ್ಷಣವನ್ನು ಹೇಳಿ ದೇಹ ಲಿಮಿಟೆಡ್, ಅದು ಬಿಟ್ಟು ವಿಲಕ್ಷಣವಾಗಿ ನೀನಿದೆಯಾ, ಮಾಯವನ್ನು ತೋರಿಸಿ ನೀನು ಮಾಯಾ ಅತೀತನಾಗಿ ಸಾಕ್ಷಿ ಬ್ರಹ್ಮನಾಗಿ ನೀನಿದೆಯಾ, ಅದು ನಿನ್ನ ನಿಜ ಸ್ವರೂಪ. ದೇಹ ಬರುತ್ತೆ ಹೋಗುತ್ತೆ, ಮನಸ್ಸು ಬರುತ್ತೆ ಹೋಗುತ್ತೆ, ಅದಕ್ಕೆ ಬೀಳಬೇಡ ಅಂತ ಸ್ಪಷ್ಟವಾಗಿ ಶಾಸ್ತ್ರ ಹೇಳ್ತಿದೆ. ಅದನ್ನು ಪೃಥಕ್ ಸ್ಥಿತ ಒಂದೊಂದಾಗಿ ತಿಳಿತಾ ಬರಬೇಕು. ಎಷ್ಟು ಜನ್ಮ ಆಗುತ್ತೋ ಗೊತ್ತಿಲ್ಲ, ಶುರು ಆದರೂ ಮಾಡಬೇಕು. ನಾನು 60 ಆದಮೇಲೆ ಮಾಡ್ತೀನಿ ಸ್ವಾಮಿ, ಅವ್ರು ಹೇಳೋದಲ್ಲ 82 ಆದಮೇಲೆ ಸ್ವಲ್ಪ ಹೋಗಿ ಬರ್ತೀನಿ ಅಂದ್ರೆ ಅವ್ರು ಬರ್ತಾರೋ ಇಲ್ವೋ ಇವಾಗ ಡೌಟ್ ನನಗೆ. 82 ಆದಮೇಲೆ ಹೋಗಿದ್ದಾರೆ, ಬರ್ತಾರೋ ಇಲ್ವೋ ಏನು ಗ್ಯಾರಂಟಿ? ಅದು ರುದ್ರಾಕ್ಷಿ ಭಸ್ಮ ಕೊಟ್ಟು ಕಳಿಸಿ ಆಯಿತು. ಮುಂಚೆನೇ ಕೊಟ್ಟು ಕಳಿಸಿ ಆಯಿತು. ದೆನ್ ಏನು ಮಾಡ್ಬೇಕು ಅವಾಗ? ಸ್ವಾತ್ಮಾನಂ ಆತ್ಮನಿ ಅವಧಾರಯೇತ್. ಸ್ವಾತ್ಮಾನಂ ಅಂದರೆ ನನ್ನ ನಿಜಸ್ವರೂಪವಾದ ಆತ್ಮತತ್ವವನ್ನು ಆತ್ಮನಿ, ಇಲ್ಲಿ ಆತ್ಮ ಅಂದರೆ ಮನಸ್ಸು, ಸ್ವಾತ್ಮಾನಂ ಆತ್ಮ ಚೈತನ್ಯವನ್ನು ಆತ್ಮನಿ, ಇಲ್ಲಿ ಆತ್ಮ ಅಂದರೆ ಮನಸ್ಸು, ಅವಧಾರಯೇತ್, ಮೇ ಯು ಅಸರ್ಟ್ ದ ಫ್ಯಾಕ್ಟ್ ದಟ್ ಯು ಆರ್ ಪ್ಯೂರ್ ಕಾನ್ಷಿಯಸ್ನೆಸ್. ಪ್ರತಿನಿತ್ಯ ಬೆಳಗ್ಗೆ ಎದ್ದಿದ ತಕ್ಷಣ ಪ್ರಾತಸ್ಮರಾಮಿ ಬರಬೇಕು. ಮಲ್ಕೊಳಕ್ಕೆ ಹೋಗೋದ್ರಿಂದ ಮುಖ್ಯ ಇದೇನೋ ಮಾಡಿದ್ವಲ್ಲ ಮೊನ್ನೆ, ಸ್ವರೂಪಾನುಸಂಧಾನ ಅಷ್ಟಕ ಓಡಬೇಕು. ಅದು ಆ ವೃತ್ತಿ ಇರಬೇಕು ಪ್ರತಿ ಕ್ಷಣ. ಆವಾಗ ಏನಾಗುತ್ತೆ, ಶರೀರದ ಮೇಲೆ ಅಭಿಮಾನ ಕಮ್ಮಿ ಆಗ್ತಾ ಬರುತ್ತೆ. ಯಾವಾಗ ಶರೀರದ ಮೇಲೆ ಅಭಿಮಾನ ಕಮ್ಮಿ ಆಯಿತೋ ಅಜ್ಞಾನ ಕಮ್ಮಿ ಆಗ್ತಾ ಬರುತ್ತೆ. ಅಜ್ಞಾನ ಕಮ್ಮಿ ಆಗಿದ ತಕ್ಷಣ ಮೊಮ್ಮಕ್ಕಳು ಮರಿಮಕ್ಕಳೆಲ್ಲ ಹೋಗ್ತಾರೆ. ಯಾರು ಮೊಮ್ಮಕ್ಕಳು ಮರಿಮಕ್ಕಳು? ನೆನೆ ನೋಡಿದ್ವಲ್ಲ, ಕರ್ತೃತ್ವ ಭೋಕ್ತೃತ್ವ ಮಕ್ಕಳು, ಅವರ ಮಕ್ಕಳು ರಾಗದ್ವೇಷಗಳು, ಇದೆಲ್ಲ ಹೋಗ್ತಾ ಹೋಗುತ್ತೆ. ಅದು ಬರಲಿಲ್ಲ, ಬೆಟರ್ ಲಕ್, ನೆಕ್ಸ್ಟ್ ಜನ್ಮ, ನಾಟ್ ಟೈಮ್, ನೆಕ್ಸ್ಟ್ ಜನ್ಮ. 31. ಕೋಶೇಶ್ವಯಂ ತೇಷು ತು ತತ್ತದಾಕೃತಿ ವಿಭಾತಿ ಸಂಗಾತ್ ಸ್ಫಟಿಕೋ ಫಲೋ ಯಥಾ ಅಸಂಗರೂಪೋ ಯಮಜೋ ಯತೋದ್ವಯಃ ವಿಜ್ಞಾಯತೆಸ್ಮಿನ್ ಪರಿತೋ ವಿಚಾರಿತೆ. ಒಂದು ಉದಾಹರಣೆಯನ್ನು ಕೊಡ್ತಿದ್ದಾರೆ ರಾಮಚಂದ್ರಮೂರ್ತಿ. ಏನು ಉದಾಹರಣೆ? ಯಾಕೆ ಈ ಶರೀರ ನನಗೆ ಅಂಟ್ಕೊಂಡ್ಬಿಟ್ಟಿದೆ? ಸ್ಫಟಿಕದ ಉದಾಹರಣೆ ಪ್ರಸಿದ್ಧವಾಗಿರುವಂಥದ್ದು ಎಲ್ಲರಿಗೂ ಗೊತ್ತು. ಒಂದು ಸ್ಫಟಿಕ ಕಲ್ಲಿದೆ, ಅಪಲಹ ಅಂದರೆ ಕಲ್ಲು, ಸ್ಫಟಿಕೋ ಫಲೋ ಫಲಹ ಅಂತಿದೆ. ಆ ಸ್ಫಟಿಕದ ಕಲ್ಲು ನಿರ್ಗುಣವಾಗಿದೆ, ಆ ಸ್ಫಟಿಕಕ್ಕೆ ಯಾವುದೇ ರೀತಿಯಾದ ಆಕಾರ ಇಲ್ಲ. ನೀವು ಆ ಸ್ಫಟಿಕದ ಪಕ್ಕದಲ್ಲಿ ಏನೇ ಇಟ್ಟರೂ ಆ ಬಣ್ಣ ತಗೊಳುತ್ತೆ. ಆತ್ಮ ಚೈತನ್ಯ ನಿರ್ಗುಣ ಶುದ್ಧವಾಗಿದೆ. ಅದ್ರ ಪಕ್ಕದಲ್ಲಿ ಯಾವ ಶರೀರವನ್ನು ಇಡ್ತೀರೋ ಆ ಶರೀರದ ಗುಣ ಅದಕ್ಕೆ ಅಂಟ್ಕೊಳ್ಳುತ್ತೆ, ಅಂಟ್ಕೊಳ್ಳೋ ಥರ ಕಾಣುತ್ತೆ. ಅದನ್ನು ತಪ್ಪಾಗಿ ನಾವೇನು ಮಾಡಿಬಿಟ್ಟಿದ್ದೀವಿ, ಶರೀರ ಹೀಗೆ ಹಾಗೆ ಅಂತಲ್ಲ. ದಪ್ಪಕ್ಕಿದ್ರೆ ಶರೀರ ಏನು ಹೇಳ್ತೀವಿ, ನಾನು ದಪ್ಪ. ಸಣ್ಣಕ್ಕಿದ್ರೆ ಏನು ಹೇಳ್ತೀವಿ, ಎಷ್ಟು ತಿಂದರೂ ಸ್ವಾಮಿ ದಪ್ಪನೇ ಆಗಲ್ಲ ಇವನು, ಅವನು ದಪ್ಪ ಆಗಲ್ಲ ಅಥವಾ ಅವಳಾಗಲ್ಲ. ದೇಹ ಆಗಿದೆ. ಮನಸ್ಸು ಸಂತೋಷವಾಗಿದ್ದರೆ ನಾನು ಸಂತೋಷವಾಗಿದ್ದೀನಿ, ಮನಸ್ಸು ದುಃಖವಾಗಿದ್ದರೆ ನಾನು ದುಃಖನಾಗಿದ್ದೀನಿ. ಮೈಂಡ್ ಇಸ್ ಡಿಪ್ರೆಸ್ಡ್, ಐ ಆಮ್ ಡಿಪ್ರೆಸ್ಡ್. ಈ ಐ ಅಂತ ಹೇಳಿ ಬಿದ್ದಿದ್ದೀವಿ ನಾವೆಲ್ಲರೂ. ಶರೀರದ ಧರ್ಮ ಕ್ಷೀಣಿಸಬೇಕು, ತಿಳ್ಕೊಳ್ಳಿ. ಫಸ್ಟ್ ಅಕ್ಸೆಪ್ಟ್. ಒಂದು ರೀತಿಯಾಗಿ ಇರೋಕ್ಕೆ ಸಾಧ್ಯವಿಲ್ಲ, ಶರೀರ ಕ್ಷೀಣಿಸ್ತಾನೇ ಇರಬೇಕು. ಆದರೆ ನಮಗೇನು ಆ ಬಂಧ ಶರೀರದಲ್ಲಿ ಅಂಟಿಬಿಟ್ಟಿದ್ದೀವಿ. ಯಾವತ್ತು ಶರೀರದವರೆಗೂ ಅಂಟಿರ್ತೀವೋ ಅಲ್ಲಿವರೆಗೂ ನಮಗೆ ಜೀವನದಲ್ಲಿ ಆನಂದವಾಗಿರೋಕ್ಕೆ ಸಾಧ್ಯವಿಲ್ಲ. ಅದು ತಿಳ್ಕೊಳ್ಳಿ. ಶರೀರ ಒಂದು ಉಪಕರಣ, ಇನ್ಸ್ಟ್ರೂಮೆಂಟ್. ಅದನ್ನು ಯೂಸ್ ಮಾಡಬೇಕು, ಧರ್ಮಾನುಷ್ಠಾನಕ್ಕೆ ಮಾತ್ರ ಯೂಸ್ ಮಾಡಬೇಕು, ಮೋಕ್ಷ ಗಳಿಸೋದಕ್ಕೆ ಮಾತ್ರ ಉಪಯೋಗಿಸ್ಬೇಕು. ಆಮೇಲೆ ಒಂದು ತಳ್ಳಿ ಹಾಕಬೇಕು. ರಮಣ ಮಹರ್ಷಿಗಳ ಹತ್ರ ಒಬ್ಬರು ಬಂದ್ರಂತೆ, ಕೇಳಿರ್ತೀರ ನೀವು ಕಥೆ ಎಲ್ಲ.
ಹೌ ಟು ಡಿಸ್ಕಾರ್ಡ್ ದ ಬಾಡಿ ಅಂತ ಪ್ರಶ್ನೆ ಕೇಳಿದ್ದಾರೆ. ಅವರು ಉತ್ತರ ಕೊಡಲ್ಲ, ಸಾಧಾರಣವಾಗಿ ಸುಮ್ಮನೆ ಇರ್ತಾರೆ. ಮತ್ತೆ ಬಂದ, ಹೌ ಟು ಡಿಸ್ಕಾರ್ಡ್ ದ, ಶರೀರವನ್ನು ಹೇಗೆ ತ್ಯಾಜ್ಯ ಮಾಡೋದು, ಡಿಸ್ಕಾರ್ಡ್ ಮಾಡೋದು. ಊಟ ಆಯಿತು, ಊಟ ಮಾಡ್ಕೊಂಡು ಬಾ ಅಂದರು. ಅವರು ಊಟಕ್ಕೆ ಬಂದರು. ಊಟ ಎಲ್ಲ ಆದಮೇಲೆ ಎಲ್ಲರೂ ಹೋಗಿ ಆಯಿತು, ಕೂತ್ಕೊಂಡ್ರು. ಹೌ ಟು ಡಿಸ್ಕಾರ್ಡ್ ದ ಬಾಡಿ ಹೇಳಿದ್ನಲ್ಲ ಉತ್ತರ ಅಂದರು. ಎಲ್ಲಿ ಉತ್ತರ ಕೊಟ್ರಿ? ಊಟ ಮಾಡಿದೆಯಲ್ವಾ, ಎಲೆನೇನು ಮಾಡಿದೆ ನೀನು? ಅಷ್ಟು ಎಲೆ ಉಪಯೋಗ ಇತ್ತು ಯಾವಾಗವರೆಗೂ? ಊಟ ಮಾಡೋವರೆಗೂ. ಊಟ ಆದಮೇಲೆ ಎಲೆ ತುಂಬ ಎಷ್ಟು ಚೆನ್ನಾಗಿ ನಾನು ಹೊಟ್ಟೆ ತುಂಬಿಸಿದೆ, ಅದನ್ನೆಲ್ಲ ಒರೆಸಿ ಮತ್ತೆ ಬೀರುಲಿಡ್ತೀನಿ ನಾನು. ಮಾಡ್ತೀರಾ? ಶರೀರ ಭಗವಂತ ಯಾಕೆ ಕೊಟ್ಟಿದ್ದಾನೆ? ಧರ್ಮಾನುಷ್ಠಾನಕ್ಕೆ, ಆತ್ಮಜ್ಞಾನಕ್ಕೆ. ಸಿಕ್ತಾ? ಅದನ್ನು ಪಕ್ಕಕ್ಕೆ ಹಾಕಬೇಕು ಅಂದ್ರೆ ಏನು? ನೀವು ಅದು ಪ್ರಾರಬ್ಧ ಇರೋವರೆಗೂ ಅದಿರುತ್ತೆ, ಅದ್ರ ಕಡೆ ಗಮನ ಇರಬಾರ್ದು. ನಾನು ಶರೀರ ಅಂತ ಬರ್ತಾ ಇದ್ದರೆ ಮಹಾ ಅಜ್ಞಾನಿ ನಾವು. ಯೋಚನೆ ಮಾಡಿ, ಎಷ್ಟು ಫೋಟೋಸ್ ನೀವು ತೆಗೆಸ್ಕೊಳ್ತೀರೋ ಅಷ್ಟು ಫೋಟೋಸ್ ಎಲ್ಲ ಅಜ್ಞಾನಿ ವಶಾತ್. ನಿಮ್ಮ ಮೊಬೈಲಲ್ಲಿ ಎಲ್ಲ ನಿಮ್ಮ ಫೋಟೋಗಳೇ ಇರುತ್ತೆ, ಅಷ್ಟು ಅಜ್ಞಾನಿಗಳು ನೀವು ಅಂತ. 360 ಡಿಗ್ರಿಯಲ್ಲೂ ಆ್ಯಂಗಲಲ್ಲೂ ಫೋಟೋ ಇರುತ್ತೆ ನೋಡಿ. ನಿಮ್ಮ ಗ್ಯಾಲರಿಗೆ ಹೋಗಿ ನೋಡಿ, ಇಲ್ಲಿ ಇದೇನು ಕ್ಲಾಕ್ ತಿರುಗ್ತಿದೆಯಲ್ಲ, ಹೀಗೆ ಒಂದಿರುತ್ತೆ ಒಂದು ಫೋಟೋ, ಹೀಗೆ ಒಂದಿರುತ್ತೆ ಒಂದು ಫೋಟೋ. ಆಮೇಲೆ ಇಲ್ಲಿ ಬಂದಾಗ ಈ ಕಡೆ ತಿರುಗಿಬಿಟ್ಟಿರ್ತಾನೆ ಅವನು, ಹೀಗೆ ಒಂದೊಂದೇ ಫೋಟೋ. ಎಷ್ಟು ಫೋಟೋಗಳು! ಯಾರು ಫೋಟೋ ತೆಗಿತೀರಾ? ಆತ್ಮ ಫೋಟೋ ತೆಗಿಯೋಕ್ಕೆ ಸಾಧ್ಯವಾ? ಒಂದು ಫೋಟೋ, 2 ಫೋಟೋ, 3 ಫೋಟೋ ಸರಿ. ದಿನ ಬೆಳಗಾದರೆ ಯೋಚನೆ ಮಾಡಿ. ನಗ್ತೀವಿ ನಾವೆಲ್ಲ, ನಾವೇ ನಗು ನಮಗೆ. ಅಜ್ಞಾನವಶ. ಅದು ಯಾಕಂದ್ರೆ ದೇಹದ ಮೇಲೆ ಅಷ್ಟು ಅಭಿಮಾನ ನಮಗೆ. ಅರ್ಧ ಗಂಟೆ ಮುಂದೆ ನೆಡ್ತೀವಿ ಕರಡಿ ಮುಂದೆ. ಶರೀರ ದಪ್ಪ ಆದಾಗ ನಾನು ದಪ್ಪ, ಅದಕ್ಕೆ ಏನೆಲ್ಲ ಮಾಡ್ತೀನಿ. ಸಣ್ಣ ಆದಾಗ ಅದು ನೀವು ಸಣ್ಣ ಆದಾಗೆ ಡಾಕ್ಟ್ರ್ ಹೇಳ್ತಾರೆ ನೀವು ಪಚ್ಚಬಾಳೆಹಣ್ಣು ತಿನ್ನಬೇಕು, ದಪ್ಪ ಆಗುತ್ತದು, ಕಾರ್ಬ್ಸ್ ಜಾಸ್ತಿ. ಆಮೇಲೆ ಗೋಡಂಬಿ ತಿನ್ನಿ. ಇವು ಪಾಪ ತಿಂತಾನೆ ಇದ್ದಾನೆ, ನಾವು ಹಾಗೇ ಇದ್ದಾರೆ. ಅವನು ವಿಶೇಷ ಪ್ರಾರಬ್ಧ, ಏನು ಮಾಡ್ತೀರ? ಅಲ್ಲ, ಅವನ ಮನಸ್ಸು ಶುದ್ಧಿ ಇದೆಯಾ, ಅವನ ಆತ್ಮಚಿಂತನೆಗೆ ಬರ್ತಿದ್ದಾನೆ, ಹಾಗೆ ತಿರುಗಿಸ್ಬೇಕು ದಾರಿನ. ಸೊ ಸ್ಫಟಿಕದ ಉದಾಹರಣೆಯನ್ನು ಕೊಡ್ತೀನಿ. ಮನಸ್ಸು ಬೆಳಗ್ಗೆ ಎದ್ದ ತಕ್ಷಣ ಪೂಜೆ ಮಾಡುವಂತಹ ವೃತ್ತಿ ನಿಮಗಿದ್ರೆ ಮನಸ್ಸು ಸತ್ವಗುಣವಾಗಿರುತ್ತೆ. ಆಫೀಸ್ಗೆ ಹೊರಟ್ರಿ, ಮನಸ್ಸು ರಜೋಗುಣವಾಗಿ ಇರಲೇಬೇಕು. ಆಫೀಸಲ್ಲಿ ಸತ್ವಗುಣ ಮನಸ್ಸಿಗೆ ಬರೋಕ್ಕೆ ಸಾಧ್ಯವೇ ಇಲ್ಲ. ನೀವು ಚೆನ್ನಾಗಿದ್ರು ಪಕ್ಕದವ್ರು ನೀವು ಸರಿ ಇಲ್ಲ ಅಂತಾರೆ. ಆವಾಗ ಅವ್ರ ಹತ್ರ ಹೋಗಿಲ್ಲ, ಓಂ ನಮೋ ನಾರಾಯಣಾಯ ಶಾಂತಂ ಅಂತ ಹೇಳಿದ್ರೆ ಆಗಲ್ಲ. ಅದು ವ್ಯವಹಾರ ಜಗತ್ತಲ್ಲಿ ಗಲಾಟೆ ಮಾಡಬೇಕಾಗತ್ತೆ, ಅಪ್ಸೆಟ್ ಆಗಬೇಕಾಗತ್ತೆ. ಮನಸ್ಸಿನ ಗುಣ ನಿಮ್ಮ ಗುಣ ಅಂದ್ಕೊಳ್ಬೇಡಿ. ಆತ ನಿಮ್ಮನ್ನು ಜಡ್ಜ್ ಮಾಡಲಿ, ನೀವು ತುಂಬ ಕೋಪಿಷ್ಟನಪ್ಪ ಅಂತ ಅವನು ಹೇಳಲಿ. ನಿಮಗೆ ನೀವು ಮನಸ್ಸಲ್ಲಿ ಗೊತ್ತಲ್ವ ನಾ ಕೋಪಿಷ್ಟ ಅಲ್ಲ ಅಂತ. ಅದು ಇಂಪಾರ್ಟೆಂಟ್. ವೇದಾಂತದಲ್ಲಿ ಯಾರೂ ನಿಮ್ಮನ್ನು ಸರ್ಟಿಫಿಕೇಟ್ ಕೊಡಲ್ಲ. ಬೇರೆದಲ್ಲಿ ಕೊಡ್ತಾರೆ ಲೌಕಿಕ ವಿದ್ಯೆಯಲ್ಲಿ. ಈಸ್ ಎ ವೆರಿ ಗುಡ್ ಪರ್ಸನ್, ಈಸ್ ಎ ಡೈರೆಕ್ಟರ್, ಈಸ್ ಎ ಪ್ರೊಡ್ಯೂಸರ್, ಅಥವಾ ಇನ್ನೊಂದೇನೋ ಮತ್ತೊಂದು CEO, CFO, ಅದೆಲ್ಲ ಬರುತ್ತೆ. ನಿಮ್ಮ ನಿಜವಾದ ಜೀವನದ ಡೈರೆಕ್ಟರ್ ಯಾರು? ನೀವು ನೋಡ್ಕೊಳ್ಬೇಕಲ್ವ. ನಿಮ್ಮ ಮನಸ್ಸು ಹೇಗಿದೆ? ಸಂದರ್ಭಕ್ಕೂ ಕೋಪ ಮಾಡ್ಕೊಳ್ತೀರಾ, ಯಾತಕ್ಕೋಸ್ಕರ? ಕೆಲಸ ಆಗಬೇಕು. ಕೆಲಸ ಆದಮೇಲೆ ಶಾಂತತೆಗೆ ಬರಬೇಕು. ಮತ್ತು ಆ ಮನುಷ್ಯನ ಮೇಲೆ ಮತ್ತೆ ಅವನು ದುರಾಸೆ, ಅವನು ಒಬ್ಬ ಯಾವುದೋ ಒಂದು ವ್ಯಕ್ತಿನ ಕೋಪಕ್ಕೋಸ್ಕರ ಮಾಡಿದ್ದೀರಾ, ಮತ್ತೆ ನೆಕ್ಸ್ಟ್ ಡೇ ಅವನು ನೋಡಿದಾಗ, ಮರು ದಿವಸ ನೋಡಿದಾಗ ಶಾಂತವಾಗಿರಬೇಕು. ಯಾಕಂದ್ರೆ ಅದಾಗಿದ್ದು ಹಿಂದಿನ ದಿವಸ ಇಲ್ಲ, ಅವ್ನು ನಿನ್ನೆ ಮಾಡ್ದೆ ಆ ಸೈಡಲ್ಲೇ ನಾವು ಹೋಗಲ್ಲ. ಯಾಕೆ? ಯೋಚನೆ ಮಾಡಿ. ಹೀಗೆ ಮಾಡಿ ವೃತ್ತಿಯಲ್ಲಿ ಹಲವಾರು ತಪ್ಪು ಅಭಿಪ್ರಾಯಗಳನ್ನು ರಾಜಸಿಕವಾಗಿ ತಾಮಸಿಕವಾದ ವೃತ್ತಿಯೆಲ್ಲ ಹಾಕೊಂಡ್ಬಿಟ್ಟಿದ್ದೀವಿ. ಇದೆಲ್ಲ ಮನಸ್ಸಿನ ಗುಣಗಳು. ಅದೇನಾಗುತ್ತೆ, ಆತ್ಮದ ಸಾಮೀಪ್ಯದಲ್ಲಿದ್ದಾಗ ಆತ್ಮನು ದಪ್ಪ ಆಗಿದೆ, ಆತ್ಮನಿಗೂ ಸತ್ವರಜಸ್ತಮೋ ಗುಣಗಳಿದೆ ಅಂತ ಗೊತ್ತಾಗುತ್ತೆ. ಹೇಗೆ ಸ್ಫಟಿಕಕ್ಕೆ ಉದಾಹರಣೆ ಕೊಟ್ಟರೋ ಹಾಗೆ ಇದಕ್ಕೂ ಅದನ್ನು ಇಲ್ಲಿ ಹೇಳ್ತಿದ್ದಾರೆ ಈ ಶ್ಲೋಕದಲ್ಲಿ. ನೋಡಿ ಇಲ್ಲಿ, ಯಥಾ ಸ್ಫಟಿಕಾ ಫಲಃ. ಫಲಃ ಅಂದರೆ ಕಲ್ಲು. ತತ್ತದಾಕೃತಿ, ಯಾವ ಶರೀರ ಹತ್ತಿರ ಇರುತ್ತೋ ಆ ಶರೀರವನ್ನು ಆತ್ಮ ತಗೊಳುತ್ತೆ ಅಂತ. ಇವ ಭಾತಿ ಅಂತ ಹಾಕೊಳ್ಬೇಕು. ಆ್ಯಸ್ ದೋ, ಇವ ಅಂತ ಸೇರಿಸ್ಕೊಳ್ಬೇಕು ನಾವು. ಸ್ಫಟಿಕದ ಪಕ್ಕದ ಒಂದು ಕೆಂಪು ಹೂ ಬಿಡಿ, ಸ್ಫಟಿಕ ಕೆಂಪಾಗಿ ಕಾಣುತ್ತೆ. ನೀಲಿ ವಸ್ತ್ರವನ್ನಿಡಿ, ನೀಲಿಯಾಗಿ ಕಾಣುತ್ತೆ. ಸ್ಫಟಿಕ ಬಣ್ಣ ಚೇಂಜ್ ಆಯಿತಾ? ಇಲ್ವಲ್ಲ.
ಹಾಗೆ ಆತ್ಮದ ಪಕ್ಕದಲ್ಲಿ, ನನ್ನ ಪಕ್ಕದಲ್ಲಿ, ನನ್ನ ನಿಜಸ್ವರೂಪ ಪಕ್ಕದಲ್ಲಿ ದೇಹ ತುಂಬ ಸಾಮೀಪ್ಯದಲ್ಲಿರೋದ್ರಿಂದ, ಇಂಟಿಮೇಟ್ಲಿ ಅವೈಲಬಲ್, ಕ್ಲೋಸ್ ಆಗಿರೋದ್ರಿಂದ ಹಾಗೆ ಕಾಣಿಸ್ತಾ ಇದೆ. ಇವ ಭಾತಿ ತತ್ತದಾಕೃತಿ ವಿಭಾತಿ. ಆತ್ಮ ಹಾಗೆ ಕಾಣಿಸ್ತಿದೆ. ನಾನು ದಪ್ಪ ಇದ್ದೀನಿ, ನಾನು ಒಳ್ಳೆಯವನು, ನಾನು ಕೆಟ್ಟವನು. ಮೂಲತಃ ಯಾರು? ಶುದ್ಧ ಚೈತನ್ಯ. ಕೋಶೇಶು ಸಂಗಾತಯಂ. ಪ್ರತಿಯೊಂದು ಕೋಶ ಎಷ್ಟು ಚೆನ್ನಾಗಿ ಹಾಕಿದ್ದಾರೆ ನೋಡಿ. ಹಿಂದ್ಗಡೆ 3 ಕೋಶವನ್ನು ಹೇಳಿದರು, 3 ಶರೀರವನ್ನು ಹೇಳಿದರು. ಇಲ್ಲಿ ರಾಮರು ತಿಳಿಸಿದ್ದಾರೆ, ಕೋಶ ಬೇರೆ ಅಲ್ಲ, ಶರೀರ ಬೇರೆ ಅಲ್ಲ. ಶರೀರತ್ರಯವೇ ಪಂಚಕೋಶಗಳು. ಸ್ಥೂಲ ಶರೀರ ಅನ್ನಮಯ ಕೋಶ, ಪ್ರಾಣಮಯ ಶರೀರ, ಮನೋಮಯ ಶರೀರ, ವಿಜ್ಞಾನಮಯ ಶರೀರ, ಸೂಕ್ಷ್ಮ ಶರೀರ. ವಿಜ್ಞಾನಮಯ ಕೋಶ ಸೂಕ್ಷ್ಮ ಶರೀರ, ಆನಂದಮಯ ಕೋಶ ಕಾರಣ ಶರೀರ. ಏನೋ ಹೇಳ್ತಿದ್ದಾರೆ ಇವರು, ಗೊತ್ತಾಗ್ತಿದೆ ತಾನೆ? ಹಾಂ, ವೇದಾಂತ ಸುಮಾರು ವರ್ಷ ಮಾಡಿದ್ರೆ ಗೊತ್ತಾಗತ್ತೀವಲ್ಲ. ಕೋಶ ಅಂದರೆ ಕವರಿಂಗ್ ಅಂತ ಅರ್ಥ, ಶೀಟ್. ಇದು ಅನ್ನಮಯ ಕೋಶ, ಇದೇ ಸ್ಥೂಲ ಶರೀರ. ಇದರ ಹಿಂದೆ ಪ್ರಾಣಮಯ ಇದೆ, ಉಸಿರಾಡ್ತಾ ಇದ್ದೀವಿ. ಅದರ ಹಿಂದೆ ಮನೋಮಯ ಮನಸ್ಸಿದೆ. ಅದರ ಹಿಂದೆ ವಿಜ್ಞಾನಮಯ ಬುದ್ಧಿ ಇದೆ. ಅದರ ಹಿಂದೆ ಆನಂದಮಯ ಇದೆ. ಆನಂದಮಯ ಅಂದರೆ ಏನು? ಅಜ್ಞಾನ, ತಮೋಗುಣ, ನಿದ್ದೆ, ರಾತ್ರಿ ಗಾಢ ನಿದ್ದೆ. ಅದರ ಹಿಂದೆ ಆತ್ಮ ಇದೆ. ಹಿಂದೆ ಹಿಂದೆ ಅಂದರೆ ಆಗ ಹೋಗಿ ಬಿದ್ದುಬಿಡ್ತೀವಿ, ಹಿಂದೆ ಅಲ್ಲ. ಅಂದರೆ ಎಲ್ಲದರಲ್ಲಿಯೂ ಆಧಾರವಾಗಿದೆ ಅಂತ. ಹಿಂದೆ ಅನ್ನುವಂಥ ಪದಕ್ಕಿಲ್ಲಿ ಅರ್ಥ ಆಧಾರ ಅಂತ ಅರ್ಥ, ಸಬ್ಸ್ಟ್ರಾಟಮ್ ಅಂತ ಅರ್ಥ. ಆ ಸಬ್ಸ್ಟ್ರಾಟಮ್ ಇರಿಂದ ಏನಾಗುತ್ತೆ, ಪಂಚಕೋಶಗಳು ಆ ಪ್ರಾರಬ್ಧವಶ ಬದಲಾವಣೆ ಆಗ್ತಿದ್ದಾಗ ಆತ್ಮ ಬದಲಾವಣೆ ಆಗ್ತಿದೆ ಅಂತ ನಮಗೆ ಕಾಣಿಸ್ತಾ ಇರುತ್ತೆ. ಸೊ ಕೋಶೇಶು ಸಂಗಾತ್ ಅಯಂ. ಆದರೆ ನಿಜವಾಗಿ ನಾನು ಯಾರು? ಅಯಂ ಅಸಂಗಃ. ಅಯಂ ಅಸಂಗಃ. ಅಯ್ಯೋ ಕಷ್ಟ ಸ್ವಾಮಿ ಇದು. ನಾನು ಅಸಂಗ, ನನಗೆ ಯಾವ ಸಂಬಂಧವೂ ಇಲ್ಲವಂತೆ. ಅಯ್ಯೋ, ಬೆಳಗ್ಗೆದ್ರಾಗಿದ್ದ ತಕ್ಷಣ ನಮ್ಗೆ ಪ್ರಾಬ್ಲಮ್ಮೇ ಅದು. ನಾನು ಸಂಬಂಧ, ಇವನಿಗೆ ಸಂಬಂಧ, ಅವಳಿಗೆ ಸಂಬಂಧ ಅಂತಲೇ ಅಂದ್ಕೊಂಡಿರ್ತೀವಲ್ಲ. ಇದು ವೇದಾಂತದಲ್ಲಿ ನಿಮಗೆ ಸರಿ ಅಷ್ಟೇ, ಅಥವಾ 8 ಗಂಟೆವರೆಗೂ ಸರಿ. ಇದು ಅದಲ್ಲ ಸತ್ಯ. ಅದು ಪ್ರತಿಯೊಬ್ಬರೂ ಅಸಂಗಿಗಳೇ. ಆತ್ಮಗೆ ಯಾಕೆ ಸಂಘ ಇದೆ? ಪೂರ್ಣ ಚೈತನ್ಯ ನಾನು ಅಂತ ಆದಮೇಲೆ, ಮಾಯಾ ತೋರಿಕೆ ಮಾತ್ರ ಆದಮೇಲೆ ಎಲ್ಲಿದೆ ಸಂಘ? ಒಪ್ತೀರಾ? ಒಪ್ತೀರಾ? ಯಾವ ಕಾಲದಲ್ಲಿಯೂ ಯಾರಿಗೂ ಯಾವ ಸಂಘವೂ ಇಲ್ಲ. ಗುರು ಶಿಷ್ಯ ಸಂಬಂಧ ಸ್ವಾಮಿ ಅದೂ ಇಲ್ವಾ? ಅದೂ ಇಲ್ಲ. ತೋರಿಕೆಯಲ್ಲಿ ಮಾತ್ರ ಎಲ್ಲ ಸಂಬಂಧಗಳು ಸತ್ಯ ಅಂತ ಅನ್ಸುತ್ತೆ. ಅಯಂ ಅಸಂಗ. ಅದಕ್ಕೆ DVG ಹೇಳಿರೋದು ಪ್ರಸಿದ್ಧವಾದ ಕಗ್ಗ ಏನು? 2 ಕೋಣೆಗಳ ನೀನು ಮಾಡು ಮನದಾಲಯದಿ. ಇದಕ್ಕೆ ಅದು ಹೇಳಿರೋದು. ಹೊರಕೋಣೆಯಲ್ಲಿ ಲೋಗರಾಟಗಳ ನಾಡು. ಸುಮ್ಮನೆ ಹೇಗೆ ಹುಚ್ಚ ಬಂದಾಗ ಆಡೋಗಿಲ್ಲ, ಧರ್ಮವಾಗಿ ಆಡಬೇಕು. ಹೊರಕೋಣೆಯಲ್ಲಿ ಲೋಗರಾಟಗಳ ನಾಡು, ವಿರಮಿಸೊಬ್ಬನೇ ಮೌನದೊಳ ಮನೆಯ ಶಾಂತಿಯಲ್ಲಿ, ವರಯೋಗ ಸೂತ್ರವಿದು ಮಂಕುತಿಮ್ಮ. ಈ ಶ್ಲೋಕಕ್ಕೆಲ್ಲ ಅದು ಸೇರಿಸ್ಬೋದು DVGದು. ನಮಗೆ ಹೊರಕೋಣೆಯಲ್ಲಿ ಲೋಗರಾಟವನ್ನು ಧರ್ಮ ಅನುಷ್ಠಾನ ರೀತಿಯಲ್ಲಿ ಮಾಡೋಕ್ಕಾಗಲಿಲ್ವಾ? ಆತ್ಮಜ್ಞಾನಕ್ಕೆ ಬರಬೇಕು. ಅವಾಗ ಕೆಲಸ ಮಾಡಬಾರ್ದು. ಅಧರ್ಮ ರೀತಿಯಾಗೇನೋ ಮಾಡ್ತೀವಿ ಅಂತಲ್ಲ, ತಿಳಿರಿ. ಮನಸ್ಸಿನಲ್ಲಿ 2 ಕೋಣೆಗಳು ಮಾಡಬೇಕು. ಅದು ಎಲ್ಲೋ ಮಾಡ್ಕೊಳ್ಳಿ, ಜಾಗ ಹೇಗಿದೆ ಡಿಪೆಂಡಿಂಗ್ ಅಪಾನ್ ನಿಮ್ಮ ಕೂದಲು ಎಷ್ಟಿದೆಯೋ ಅದ್ರ ಪ್ರಕಾರ, ಆಯಿತಾ? ಆಗಲಿಲ್ವಾ? ಧರ್ಮಾನುಷ್ಠಾನದ ರೀತಿಯಾಗಿ 2 ಕೋಣೆಗಳನ್ನು ಮಾಡಿ ವ್ಯವಹಾರ ಮಾಡೋಕ್ಕಾಗಲಿಲ್ಲ. ಅದು ಮಾಡಿ ಒಂದೇ ಮಾಡಿಬಿಟ್ಟು ಆತ್ಮಜ್ಞಾನದಲ್ಲಿರಬೇಕು. ಇಲ್ಲ ಅಲ್ಲೂ ಇಲ್ಲ ಇಲ್ಲೂ ಇಲ್ಲ ಆಗತ್ತೆ. ಅವಾಗ ಯಾವುದು ಸೇಫ್ ಸ್ವಾಮಿ? ವ್ಯವಹಾರ ಮಾಡೋದು ಸೇಫಾ? ಆತ್ಮಜ್ಞಾನ ಅನುಸಂಧಾನ ಮಾಡೋದು ಸೇಫ್. ನಾ ಹೇಳ್ತಿಲ್ಲ, ರಾಮರು ಹೇಳ್ತಿದ್ದಾರೆ. ಏನಾದ್ರು ಬೈಯೋದಿದ್ರೆ ಅವ್ರಿಗೆ ಬೈರಿ. ಅಯಂ ಅಸಂಗಃ, ಅಯಂ ಅಜಃ. ಅಜಃ ಹುಟ್ಟಿಲ್ಲ, ಇದೆಲ್ಲ ನೋಡಿದ್ದೀವಿ. ಅಯಂ ಅದ್ವಯ. ಅಯಂ ಸೇರಿಸ್ಕೊಳ್ಬೇಕು. ಅದ್ವಯ ಅಂದರೆ 2 ಇಲ್ಲದೇ ಇರೋವಂಥದ್ದು. ಇದೆಲ್ಲ ನನ್ನ ಗುಣ. ವಿಜ್ಞಾಯತೆ ಸ್ಮಿನ್ ಪರಿತೋ ವಿಚಾರಿತೆ. ವಿಚಾರಿತೆ ಸತಿ ಸಪ್ತಮಿ. ಇದನ್ನು ವಿಚಾರಿತೆ, ಚೆನ್ನಾಗಿ ವಿಚಾರ ಮಾಡು. ಪ್ರತಿನಿತ್ಯ ಮೇಯು ಕ್ವಶನ್. ಶರೀರ ಅಂದ್ರೇನೋ, ಸೂಕ್ಷ್ಮ ಶರೀರ ಅಂದ್ರೇನೋ,
ಕ್ವಶನ್ ಮಾಡಿದ್ಮೇಲೆ ಇವಾಗ ಉತ್ತರ ಸಿಕ್ತು. ಆ ಉತ್ತರದ್ದು ಸಿಕ್ಕಿದ್ಮೇಲೆ ಅದ್ರ ಆ ರೀತಿಯಾಗಿ ಜೀವನ ನಡೆಸಬೇಕು. ಆಗಲ್ಲ ಅಂತ ಹೇಳಬಾರ್ದು. ಆಗಲ್ಲ ಅಂತ ನಾವು ಮನಸ್ಸು ಮಾಡ್ಕೊಂಬಿಟ್ರೆ ಯಾವತ್ತೂ ಆಗಲ್ಲ. ಪ್ರಯತ್ನ ಪಡಬೇಕು. ಹಾಗೆ ಸ್ಫಟಿಕದ ಉದಾಹರಣೆಯನ್ನು ಕೊಟ್ಟು 3 ಶರೀರದ ತಾದಾತ್ಮ್ಯವನ್ನು 31ನೇ ಶ್ಲೋಕದಲ್ಲಿ ಹೇಳಿದರು. ಈಗ 32ನೇ ಶ್ಲೋಕ. ಬುದ್ಧೇಸ್ತ್ರಿಧಾ ವೃತ್ತಿರಪೀಹ ದೃಶ್ಯತೆ ಸ್ವಪ್ನಾದಿಭೇದೇನ ಗುಣತ್ರಯಾತ್ಮನಃ ಅನ್ಯೋನ್ಯತೋಸ್ಮಿನ್ ವ್ಯಭಿಚಾರಿತೋ ಮೃಷಾ. ನಿತ್ಯೇ ಪರೇ ಬ್ರಹ್ಮಣಿ ಕೇವಲೇ ಶಿವೇ. ಈ ಅಂಟ್ಕೊಂಡ್ವಿ ಅಂತ ಹೇಳಿದ್ನಲ್ಲ, ಅಂಟ್ಕೊಂಡ್ವಿ ಅಂದರೆ ತಾದಾತ್ಮ್ಯವಾಗಿದೆ ಅಂತ, ಅದಕ್ಕೆ ಐಡೆಂಟಿಫಿಕೇಷನ್ ಅಲ್ವಾ. ಅದು 2 ರೀತಿಯಾಗಿದೆ ಅಂತ ಈ ಶ್ಲೋಕದಲ್ಲಿ ಹೇಳ್ತಿದ್ದಾರೆ. ಈ ತಾದಾತ್ಮ್ಯತೆ ಅನ್ನೋದು 2 ರೀತಿಯಾಗಿದೆ ಐಡೆಂಟಿಫಿಕೇಷನ್. ಅದಕ್ಕೊಂದು ಧರ್ಮಿ ಅಧ್ಯಾಸ, ಧರ್ಮ ಅಧ್ಯಾಸ ಅಂತ. ಅಧ್ಯಾಸ ಅಂದರೆ ತಪ್ಪು ತಿಳುವಳಿಕೆ ಅಂತ. ಧರ್ಮಿ ಅಧ್ಯಾಸ, ಧರ್ಮ ಅಧ್ಯಾಸ 2 ರೀತಿಯಾಗಿ ತಪ್ಪು ತಿಳುವಳಿಕೆ ಇದೆಯಂತೆ. ಧರ್ಮಿ ಅಧ್ಯಾಸ ಅಂದ್ರೇನು? ಈ ಶರೀರವೇ ನಾನು ಅಂತ ತಿಳಿಯುವುದು ಧರ್ಮಿ ಅಧ್ಯಾಸ, ಮೊದಲನೇ ತಿಳುವಳಿಕೆ. 2ನೇದು ಧರ್ಮ ಅಧ್ಯಾಸ, ಶರೀರಕ್ಕೆ ಇರುವಂತಹ ಗುಣಗಳೆಲ್ಲ ನನಗಿದೆ ಅನ್ನೋದು ಧರ್ಮ ಅಧ್ಯಾಸ. ಪ್ರಾಪರ್ಟೀಸ್ ಆಫ್ ದ ಬಾಡಿ ಬಿಲಾಂಗ್ಸ್ ಟು ಮೀ ಈಸ್ ಸೆಕೆಂಡ್ ಅಧ್ಯಾಯ. ಪ್ರಾಪರ್ಟೀಸ್ ಆಫ್ ದಿ ಮೈಂಡ್ ಬಿಲಾಂಗ್ಸ್ ಟು ಮೀ. ಅರ್ಥ ಆಗ್ತಿದೆಯಾ? ಶರೀರ, ಮನಸ್ಸು, ಬುದ್ಧಿ ಇದೆ, ಅದು ಅಧ್ಯಾಸ. ಅದಕ್ಕೆ ಧರ್ಮಿ ಅಧ್ಯಾಸ ಅಂತ ಹೆಸರು. ಅದೇ ಫಸ್ಟ್ ತಪ್ಪು ಕಲ್ಪನೆ ನಾವು ಮಾಡ್ಕೊಂಡಿರೋದು. ಆ ಉಪಾಧಿಗೆ ಒಂದೊಂದು ಗುಣ ಇದೆ. ಶರೀರಕ್ಕೆ ಯಾವ ಗುಣ? ಷಡ್ವಿಕಾರ ಮೊದಲನೇ ಗುಣ. ಮತ್ತು ಶರೀರ ಕ್ಷೀಣಿಸುತ್ತೆ, ಅದೇ ಷಡ್ವಿಕಾರವೇ. ದಪ್ಪ ಆಗತ್ತೆ, ಕ್ಷೀಣಿಸುತ್ತೆ, 2ನೇ ಗುಣ. ಅದಕ್ಕೆ ಧರ್ಮ ಅಧ್ಯಾಸ ಅಂತ ಹೆಸರು. ಮನಸ್ಸು ಸತ್ವವಾಗಿರುತ್ತೆ, ರಜೋ ಗುಣದಲ್ಲಿರುತ್ತೆ, ತಮೋ ಗುಣದಲ್ಲಿರುತ್ತೆ, ಅದಕ್ಕೆ ಧರ್ಮಿ ಅಧ್ಯಾಸ ಅಂತ ಹೆಸರು. ಇದೆರಡೂ ನಾನಲ್ಲ. ಅದನ್ನೆಲ್ಲಿ ತೊಳಸ್ತಾ ಇದ್ದಾರೆ. ಆದರೆ ರಾಮ ಇಲ್ಲಿ ಹೇಳ್ತಿದ್ದಾರೆ, ಇದಾದರೂ ಅರ್ಥ ಮಾಡ್ಕೊಳ್ಬೋದು ನೀವು. ಅವಸ್ಥಾತ್ರಯವೇ ಅಧ್ಯಾಸ ಅಂತಿದ್ದಾರೆ. ಅವಸ್ಥಾತ್ರಯ: ಜಾಗ್ರತ ಅವಸ್ಥೆ, ಸ್ವಪ್ನ ಅವಸ್ಥೆ, ಸುಷುಪ್ತಿ ಅವಸ್ಥೆ. ಇದು ಅಧ್ಯಾಸ. ಇವಾಗ ನಾವು ಯಾವ ಅವಸ್ಥೆಯಲ್ಲಿದ್ದೀವಿ? ಹಿಂದೆ ಇರೋರೆಲ್ಲ ಮಲಗಿದ್ದೀರಾ, ಮುಂದೆ ಇರೋರಿಗೂ ಸ್ವಲ್ಪ ತೂಕಡಿಗೆ ಬರ್ತಾ ಇದೆ ಅಲ್ವಾ? ಈ ಥರ ವಿಚಾರಗಳಾದರೆ ನಿದ್ದೆ ಬರುತ್ತೆ. ಯಾವಾಗ 8 ಗಂಟೆ ಆಗುತ್ತೋ ಗೊತ್ತಿಲ್ಲ. ಅದಕ್ಕೆ ಮಧ್ಯದಲ್ಲಿ ನಾನು ಈ ಥರ ಹೇಳೋದು. ನಿಮ್ಮ ನಗಿಸೋದು ಕಾರಣ ಇದೆ. ಯಾಕೆ ಅಂದರೆ ಆ್ಯಕ್ಟಿವ್ ಆಗಿರ್ತೀರಾ ಅಂತ. ಇಲ್ಲ 8 ಗಂಟೆ ಧರ್ಮೀಯ ಅಧ್ಯಾಸ ಬರ್ಕೊಳ್ಳಿ. ಆ ಧರ್ಮೀಯ ಅಧ್ಯಾಸ ಸ್ಥೂಲ ಶರೀರ, ಸೂಕ್ಷ್ಮ ಶರೀರ. ಆಯಿತಾ? ಮುಂದಿನ ಶ್ಲೋಕ. ನಾಳೆಯಿಂದ ಬರಲ್ಲ, ಇಲ್ಲ ಬಂದರೆ 6:45ಗೆ ಹೊರಟ್ಬಿಡ್ತೀರ. ನಾ 2 ಗಂಟೆ ಇಲ್ಲ 3 ಗಂಟೆ 4 ಗಂಟೆ ಕಾಲವೂ ಶಾಸ್ತ್ರೀಯವಾಗಿ ಪಾಠ ಮಾಡಬಲ್ಲೆ. ಆದರೆ ಲೌಕಿಕರಿಗೆ ಮಾಡ್ತಿರೋದ್ರಿಂದ, ಲೌಕಿಕ ಬುದ್ಧಿಯಲ್ಲಿಯೇ ಹೇಳಬೇಕಾದ್ರಿಂದ ನಾನು ಈ ಥರ ಎಲ್ಲ ಡಿವಿಯೇಟ್ ಮಾಡಬೇಕು. ನಾವು ಭಾಷ್ಯವನ್ನೇ ಪಾಠ ಮಾಡ್ತೀನಿ ಬೇಕಾದರೆ, ಅದೊಂದು. ಆಮೇಲೆ ಅದು ಅರ್ಥವಾಗಲ್ಲ. ನಮ್ಮ ಮನಸ್ಸು ಇದು ಇದೆಯಲ್ವಾ, ಯಾವುದು ಅರ್ಥ. ನಿಮಗೋಸ್ಕರ ನಾವೆಷ್ಟು ಕಷ್ಟಪಡಬೇಕು ಗೊತ್ತಾ? ಅದು ಸ್ಪೂನ್ ಫೀಡ್ ಮಾಡ್ತಾ ಬರಬೇಕು. ಅದಕ್ಕೆ ಮಧ್ಯದಲ್ಲಿ ಹೀಗೆ ಹೇಳೋದು. ಸುಮಾರು ಜನ ಅದಕ್ಕೆ ಬರ್ತಾರೆ. ಸ್ವಾಮಿಗಳು ಮಧ್ಯದಲ್ಲಿ ಜೋಕ್ ಹೇಳ್ತಾರಂತೆ ಸುಮಾರು ಜನ ಬರ್ತಾರೆ. ಅದು ಗೊತ್ತು ನನಗೆ. ಮನೇಲಿ ಬೇಜಾರಾಗಿದೆ, ಸ್ವಲ್ಪ ರಿಲ್ಯಾಕ್ಸೇಷನ್ ಬೇಕು. ಮಧ್ಯದಲ್ಲಿ ಅವರು ಈ ಶಾಸ್ತ್ರ ವಿಚಾರ ಬಿಟ್ಟು ಹಲವಾರು ಪಕ್ಕದ ಮನೆ ವಿಚಾರ ಎಲ್ಲ ಹೇಳ್ತಾರಲ್ಲ, ಅದನ್ನು ಕೇಳಕ್ಕೆ ನಾವು ಹೋಗ್ತೇವೆ. ಗೊತ್ತು, ನಮ್ಮ ಜನರ ಬುದ್ಧಿ ನಮಗೆ ಗೊತ್ತಿಲ್ವಾ? ಅದು ಹೇಳ್ಕೊಳ್ಳಲ್ಲ ಅಷ್ಟೇ, ಸುಮ್ಮನೆ ಕೋಣ ಬಸ್ ಒಂಥರ ಸುಮ್ಮನೆ ಇರ್ತೀವಿ ಅಷ್ಟೆ. ಏನಾಯಿತು? ಧರ್ಮೀ ಅಧ್ಯಾಸ, ಧರ್ಮ ಅಧ್ಯಾಸ. ಇಲ್ಲಿ ನೋಡಿ, ಇಹ ಬುದ್ಧೇಹೇ ತ್ರಿಧಾ ವೃತ್ತಿ ಅಪಿ ದೃಶ್ಯತೆ. ಮೈನ್ ಸೆಂಟೆನ್ಸ್. ಇಹ ಇಲ್ಲಿ ಬುದ್ಧೇಹೇ, ಬುದ್ಧೇಹೇ ಅಂದರೆ ಅಂತಃಕರಣ, ಮನಸ್ಸು. ತ್ರಿಧಾ ವೃತ್ತಿ, 3 ವೃತ್ತಿಗಳು ಮನಸ್ಸಿಗಿದೆಯಂತೆ. ಅಪಿ ದೃಶ್ಯತೆ, ಅದು ಮನಸ್ಸಿನಲ್ಲಿ ಕಾಣಿಸ್ತಾ ಇದೆ, ಗೋಚರವಾಗ್ತಿದೆಯಂತೆ. ಮನಸ್ಸಿನಲ್ಲಿ 3 ವೃತ್ತಿ ಇರೋದು ನನ್ನ ಮನಸ್ಸಿಗೆ 3 ವೃತ್ತಿ ಇದೆ ಅಂತ ಗೋಚರ ಆಗ್ತಾ ಇದೆ. ಯಾವುದು 3 ವೃತ್ತಿ? ಜಾಗ್ರತ ಅವಸ್ಥೆ,
ನೀವು ಸತ್ವಗುಣ ಅಂತಲೇ ಹೇಳಬಾರ್ದು. ಅದು ಆಮೇಲೆ ಜಾಗೃತ ಅವಸ್ಥೆ, ಸ್ವಪ್ನ ಅವಸ್ಥೆ, ಸುಷುಪ್ತಿ ಅವಸ್ಥೆ ಎಲ್ಲ ಮನಸ್ಸಿಗೆ. ನನಗಲ್ಲ, ನನಗಂದರೆ ಸ್ವಾಮಿಗಲ್ಲ, ನಿಮಗೂ ನೀವು ನನಗಲ್ಲ ಅಂದ್ಕೊಳ್ಬೇಕು. ಜಾಗೃತ ಅವಸ್ಥೆಯಲ್ಲಿ ಏನಾಗ್ತಾಯಿದೆ ಇವಾಗ? ವಿ ಸಿ ಆರ್ ಅಂದರೆ ವಿಡಿಯೋ ಕ್ಯಾಸೆಟ್ ರೆಕಾರ್ಡಿಂಗ್, ಹಳೆಯ ಕಾಲದ್ದು. ಈಗೆಲ್ಲ ವೆಬ್ ಕ್ಯಾಮ್ ಎಲ್ಲ ಬಂದುಬಿಟ್ಟಿದೆ ಬಿಡಿ. ಜಾಗೃತ ಅವಸ್ಥೆಯಲ್ಲಿ ಏನಾಗ್ತಾಯಿದೆ? ನಿಮ್ಮನ್ನು ನಾನು ನೋಡ್ತಿದ್ದೀವಿ, ನೀವು ನನ್ನನ್ನು ನೋಡ್ತಿದ್ದೀರ, ಎಲ್ಲ ರೆಕಾರ್ಡ್ ಆಗ್ತಿದೆ ಮನಸ್ಸಿನಲ್ಲಿ, ರೆಕಾರ್ಡಿಂಗ್. ಸುಸ್ತಾಯಿತು, 10:30-11 ಗಂಟೆವರೆಗೂ ಹಾಸಿಗೆ ಮೇಲೆ ಕೂತ್ಕೊಂಡು ಮೊಬೈಲ್ ನೋಡಿ ನೋಡಿ ಸುಸ್ತಾಯಿತು, ಕಣ್ಣು ಕೆಂಪಾಯಿತು, ಬಿದ್ರಿ. ಆವಾಗೆಲ್ಲ ರೆಕಾರ್ಡ್ ಆಗಿದ್ದೆಲ್ಲ VCP ಕನಸು ಪ್ಲೇ ಆಗ್ತಾ ಇದೆ. ಇಲ್ವಲ್ಲ ಸ್ವಾಮಿ, ಇವತ್ತು ಆಗಿದ್ದು ಕನಸಲ್ಲಿ ಬರಲಿಲ್ವಲ್ಲ. ಇಷ್ಟು ವರ್ಷ ಬಂದಿದ್ದು ಯಾವುದೋ ಬಂತಲ್ಲ, ಯಾವುದೋ ದೇವಸ್ಥಾನಕ್ಕೆ ಹೋಗಿದ್ನಲ್ಲ ನಾನು ಸ್ವಾಮಿ ಆದ್ದರಿಂದ ದೇವಸ್ಥಾನದ ಬಗ್ಗೆ ಹೇಳ್ತೀನಿ. ನಿಮ್ಮ ಕನಸು ಬೇರೆ ಬೇರೆ ಎಲ್ಲ ಬರುತ್ತೆ ಅಲ್ವಾ? ಅದೆಲ್ಲ ಹೇಳೋಕ್ಕಾಗಲ್ಲ. ಅದು ಯಾವುದೋ ಜನ್ಮದ್ದು, ಹೋದ ಜನ್ಮದಲ್ಲಿ ರೆಕಾರ್ಡ್ ಆಗಿರುತ್ತಲ್ಲ, ಅದೆಲ್ಲ ಇವಾಗ ಎಸೆಯುತ್ತದು ಮನಸ್ಸು. ಸೂಕ್ಷ್ಮ ಶರೀರ ಯಾವಾಗ ಅದಕ್ಕೆ ಒಳ್ಳೆ ಮನಸ್ಸು ಸಿಗುತ್ತೋ, ಫ್ರಕ್ಟಿಫೈ ಆಗುತ್ತಲ್ವ, ಆವಾಗ ಅದಕ್ಕೆ ಹಿಂದಿನ ಜನ್ಮ ಮುಂದಿನ ಜನ್ಮ ಅಂತಿಲ್ಲ, ಈ ಜನ್ಮದಲ್ಲಿ ಸಿಗುತ್ತೆ. ಹೋದ ಜನ್ಮದಲ್ಲಿ ನೀವು ಯಾವುದೋ ಹೋಗಿರ್ತೀರ, ಕಾಶಿಗೆ ಹೋಗಿ ಪಾಪ ನೀವೇ ಷೋಡಶೋಪಚಾರ ಪೂಜೆ ಮಾಡ್ತಿರ್ತೀರ ಅಂದ್ಕೊಳ್ಳಿ. ಈಗ ಪಾಪ ದೂರದಲ್ಲೇ ನೀರು ಹಾಕ್ಬಿಟ್ರೆ ಅಲ್ಲೇ ಹಾಕಬೇಕು, ಎಲ್ಲೋ ಅಲ್ಲಿ ಹೋಗುತ್ತೋ, ಚರಂಡಿಗೆ ಹೋಗುತ್ತೋ, ಯಾರೋ ಗೊತ್ತು. ಜಾಗೃತ ಅವಸ್ಥೆಯಲ್ಲಿ ರೆಕಾರ್ಡ್ ಆಗಿದ್ದೆಲ್ಲ ಸ್ವಪ್ನ ಅವಸ್ಥೆಯಲ್ಲಿ ಪ್ಲೇ ಆಗತ್ತೆ. ಎರಡೂ ಸುಸ್ತಾಯಿತು, ಪಕ್ಕದಲ್ಲಿ ಒಂದು ಬಟನ್ ಇರುತ್ತೆ ಸ್ಟಾಪ್, ಕ್ಯಾಸೆಟಲ್ಲಿ. ಸುಷುಪ್ತಿ, ನಿದ್ದೆ. ಇಷ್ಟೇ ಮಾಡ್ತಿರೋದು ನಾವು. ಬೆಳಗ್ಗೆ 4:30ಯಿಂದ 4:30ನಾ 6:30ನಾ 9 ಗಂಟೆ ಸ್ವಾಮಿ, ನನ್ನ ಟೈಮ್ 4:30, ಅದಕ್ಕೆ ಹೇಳ್ತಿದ್ದೀನಿ. 4:30ಯಿಂದ ರಾತ್ರಿ 11 ಗಂಟೆವರೆಗೂ VCR VCP ಸ್ಟಾಪ್, VCR VCP ಸ್ಟಾಪ್. ಇನ್ನೇನೂ ಇಲ್ಲ ನಮ್ಮ ಜೀವನ. ಆಟೋಬಯೋಗ್ರಫಿ ಇಷ್ಟೇ. ಅದ್ರಲ್ಲಿ ಮಧ್ಯದಲ್ಲಿ ನಾನು ಹಾಗೆ ಮಾಡಿದೆ, ಹೀಗೆ ಮಾಡಿದೆ. ನಿಮಗೆ ನೀವೇ ಸಂತೋಷ ಪಡ್ಕೊಳ್ಬೇಕಷ್ಟೆ. ಯೋಚನೆ ಮಾಡಿ. ಇದು ಅಧ್ಯಾಸ ಅಂತಿದ್ದಾರೆ ರಾಮ. ಇದು ಅಧ್ಯಾಸ. ಮನಸ್ಸಿಗೆ ಇದು ವೃತ್ತಿಗಳಾಗ್ತಿದೆ. ಜಾಗೃತ ಅವಸ್ಥೆಗೆ ಇದು ಮನಸ್ಸಿಗೆ ಒಂದು, ಇವಾಗಿದ್ದೀವಿ ಜಾಗೃತ ಅವಸ್ಥೆಯಲ್ಲಿ, ಇದು ಅಧ್ಯಾಸ, ತಪ್ಪು ಕಲ್ಪನೆ. ನಾನು ಜಾಗೃತ ಅವಸ್ಥೆಯಲ್ಲಿ ಇದ್ದೀನಿ, ಸ್ಪಂದಿಸ್ತಾ ಇದ್ದೀನಿ, ಭಾವನೆಗಳು ನನಗಿದೆ, ಅದು ಅಧ್ಯಾಸ ಅಂತಿದ್ದಾರೆ. ಕನಸಿಗೆ ಹೋಗ್ತೀನಿ ಅಧ್ಯಾಸ, ನಿದ್ದೆಗೆ ಹೋಗ್ತೀನಿ ಅಧ್ಯಾಸ. ಅದಕ್ಕೆ ಮಾಂಡುಕ್ಯ ಉಪನಿಷತ್ತಲ್ಲಿ ಅವ್ರು ಹೇಳಿದ ಗೌಡಪಾದರು, ಈ ಪ್ರಪಂಚವೇ ಇಲ್ಲ, ಎಲ್ಲಿದೆಯಪ್ಪ ಅಧ್ಯಾಸ? ಅದು ನಿನಗಿದೆ. ಈಶ್ವರ ಸೃಷ್ಟಿನ, ಜೀವ ಸೃಷ್ಟಿನ, ಪ್ರಪಂಚ ಯಾರು ಸೃಷ್ಟಿ ಮಾಡಿದ್ದಾರೆ ಅಂತ ಪ್ರಶ್ನೆ ಹಾಕೊಳ್ತಾರೆ. ಜೀವ ಸೃಷ್ಟಿನ, ಈಶ್ವರ ಸೃಷ್ಟಿನ ಅಂತ. ನಮ್ಮದೆಲ್ಲ ಜೀವ ಸೃಷ್ಟಿಗೆ. ಈಶ್ವರ ಸೃಷ್ಟಿ ಚೆನ್ನಾಗೇ ಇದೆ ಅಲ್ವಾ? ಇದು 3 ಅಧ್ಯಾಸ. ಜಾಗೃತ್, ಸ್ವಪ್ನ, ಸುಷುಪ್ತಿ. ಏನು? ಅಪಿದೃಶ್ಯತೆ, ಇದು ಕಂಡೀಷನ್ ಆಫ್ ದ ಮೈಂಡ್. ಆಮೇಲೇನು? ಸ್ವಪ್ನಾದಿ ಭೇದೇನ ಗುಣತ್ರಯಾತ್ಮನಃ. ಇವಾಗ ಗುಣಗಳನ್ನು ಹೇಳಿ. ಸ್ವಪ್ನಾದಿ, ಸ್ವಪ್ನ ಆದಿ, ಜಾಗೃತ್ ಆ್ಯಂಡ್ ಸುಷುಪ್ತಿ. ಗುಣತ್ರಯಾತ್ಮನಃ, 3 ಗುಣಗಳಿದೆಯಂತೆ. ಸ್ವಪ್ನಕ್ಕೆ ಯಾವ ಗುಣ? ರಜೋಗುಣ. ಜಾಗೃತ ಅವಸ್ಥೆಯಲ್ಲಿ ಸತ್ವಗುಣ, ಸುಷುಪ್ತಿ ಅವಸ್ಥೆಯಲ್ಲಿ ತಮೋಗುಣ. ಈ 3 ಗುಣಗಳಿದೆ. ಈ 3 ಗುಣವನ್ನು ದಾಟಿರುವಂತಹ ನಾನು ಆತ್ಮಚೈತನ್ಯ, ತುರೀಯ ಅವಸ್ಥೆ. 4ನೇ ಗುಣ ಅಂತ ಹೇಳಬಾರ್ದು, ತುರೀಯ ಅವಸ್ಥೆ ಅನ್ನೋದು 3 ಗುಣದಲ್ಲಿಯೂ ಅಧಿಷ್ಠಾನವಾಗಿದ್ದೀನಿ. ಜಾಗೃತ ಅವಸ್ಥೆಯನ್ನು ಸಾಕ್ಷಿಯಾಗಿ ನಾನು ನೋಡ್ತಿದ್ದೀನಿ. ಜಾಗೃತ ಅವಸ್ಥೆ ಅಂದರೆ ಈಗ ಹೇಗೆ ಅಲ್ಲಿ DVG 2 ಕೋಣೆಗಳನ್ನು ಮಾಡ್ಕೊಳ್ಳಿ ಅಂತ ಹೇಳಿದ್ರು, ಜಾಗೃತ ಅವಸ್ಥೆಯಲ್ಲಿ ಹಲವಾರು ಸತಿ ನಾನು ಕ್ಲಾಸಲ್ಲಿ ಹೇಳಿದ್ದೀನಿ, ಆನ್ಲೈನ್ ಕ್ಲಾಸಸ್ಸಲ್ಲೆಲ್ಲ. ಇವಾಗ ನೋಡ್ತಿರ್ಬೇಕಂದ್ರೆ ಪಾಠ ಆಗ್ತಿದೆ ಇರುವಂಥ ಸಾಕ್ಷಿ ಭಾವ ಇರಬೇಕು. ಸುಮಾರು ಸತಿ ಹೇಳಿದ್ದೀನೋ ಇಲ್ವಾ? ಈ ವ್ಯವಹಾರ, ಈ ಪಾಠದ ವ್ಯವಹಾರ ಆಗ್ತಾ ಇರಬೇಕಾದ್ರೆ ನಮ್ಮ ಮನಸ್ಸು ಸಾಕ್ಷಿಯಾಗಿ ಕೇಳಿಸ್ಕೊಳ್ತಾ ಇದೆ. ಕೇಳಿಸ್ಕೊಳ್ತಾ ಇದೆ ಅಂದರೂ ಕ್ರಿಯೆನೇ, ಸುಮ್ಮನೆ ಇದೆ. ನಾನು ಬಾಯಿಂದ ಹೇಳ್ತಿದ್ದೀನಿ ಅಂದರೆ ಸುಮ್ಮನೆ ಇದ್ದೀನಿ, ನಮಗೂ ಗೊತ್ತಾಗ್ತಿಲ್ಲ ಏನು ಮಾಡಬೇಕು, ಅದಕ್ಕೆ ಸುಮ್ಮನಿದ್ದೀವಿ ಅನ್ಬೇಡಿ ಆಯಿತಾ? ಜ್ಞಾನದಿಂದ ಸುಮ್ಮನೆ ಇರಬೇಕು. ಜ್ಞಾನ ಬಂದ ಮೇಲೆ ನ್ಯಾಚುರಲ್ ಫಲ ಏನೋ ಸುಮ್ಮನೆ ಇರುವುದು. ಗುಣಗಳು ಜಾಗೃತ ಅವಸ್ಥೆ. ನೀವು ಯೋಚನೆ ಮಾಡಿ, ಇದು ಅದ್ಭುತವಾದ ಶ್ಲೋಕ 32. ಅವಸ್ಥಾತ್ರಯವೇ ಅದನ್ನು ಅಧ್ಯಾಸ ಅಂತ ಹೇಳ್ಬಿಟ್ಟು ನಾವೆಲ್ಲಿ ಹೋಗ್ಬೇಕು ಇವಾಗ?
ಅಲ್ಲ ಅಂದರೆ ಪಾಠ ಏನು? ಅಧ್ಯಾಸ. ಜಾಗೃತ ಅವಸ್ಥೆಯಲ್ಲಿ ಆಗ್ತಿದೆ ಈ ಪಾಠ ಎಲ್ಲ. ಸ್ವಪ್ನದಲ್ಲಿ ಒಬ್ಬ ಸ್ವಪ್ನ ಗುರು ಬಂದು ನಿಮಗೆ ವೇದಾಂತ ಪಾಠ ಮಾಡ್ತಾನೆ. ಯಾಕಂದರೆ ಸ್ವಪ್ನದಲ್ಲಿ ನಿಮಗೆ ಸ್ವಪ್ನದ ಅಜ್ಞಾನ ಇದೆ ಅಲ್ವಾ? ಆವಾಗ ಸ್ವಪ್ನದಲ್ಲಿ ಜಾಗೃತ ಅಜ್ಞಾನ ಇದೆ ಅಂತ ಹೇಳಬಾರ್ದು. ಸ್ವಪ್ನದಲ್ಲಿ ಸ್ವಪ್ನ ಅಜ್ಞಾನ ಇದೆ. ಯಾಕಂದರೆ ಸ್ವಪ್ನದ ಶರೀರ ಬೇರೆ, ಸ್ವಪ್ನದ ಮನಸ್ಸು ಬೇರೆ. ಆಗ ಗುರು ಬಂದು ಹೇಳ್ತಾನೆ, ನೀನು ಜಾಗೃತ ಅವಸ್ಥೆಯಪ್ಪ, ಯು ಆರ್ ಎ ವೇಕ್ ಟು ಯುವರ್ ಹೈಯರ್ ಕಾನ್ಷಿಯಸ್ನೆಸ್ ಅಂತ. ಹೌದಾ ಅಂತ ಹೀಗೆ ನೋಡಿ ಪಕ್ಕದಲ್ಲಿ ಮಲಗಿರ್ತಾಳೆ. ಈಗ ಅಂತೀನಿ ಒಂದು ಸತಿ, ಆಯಿತಾ, ಎದ್ಬಿಟ್ಟೆ, ಎಲ್ಲ ಕನಸೆಲ್ಲ ಹೋಯ್ತು, ನನ್ನ ನಿಜ ಸ್ವರೂಪಕ್ಕೆ ಬಂದೆ, ಐ ಆಮ್ ದಿ ವೇಕರ್. ಇವಾಗಲೂ ಹಾಗೆ, ಇದು ಮಹಾ ಸ್ವಪ್ನ. ಜಾಗೃತ ಅವಸ್ಥೆಯಲ್ಲಿ ಇದೆಯಲ್ಲ, ಮಹಾ ಸ್ವಪ್ನ ಇದು. ಹೇಳ್ಬೇಕಲ್ಲಿಂದ. ಇದು ಹೇಗದು ಹೇಳೋದು? ಇಲ್ಲಿಂದ ಎಲ್ಲ ಹೇಳ್ಬೇಡಿ, ಇದು ರೂಫ್ ಇದೆ ಮೇಲೆ. ಜ್ಞಾನದಿಂದ ಎದ್ದೇ ಹೇಳಬೇಕು. ಎದ್ದರೆ ಆಮೇಲೆ ಏನಾಯಿತು? ಸೂರ್ಯ ಅಸ್ತ ಉದಯ ಸುಳ್ಳು ಅಂತ ಗೊತ್ತಾದ್ಮೇಲೆ ಏನು ಮಾಡಿದ್ರಿ? ನಾಳೆಯಿಂದ ಸಂಧ್ಯಾ ಬಂದು ಬಿಟ್ಬಿಟ್ಟೆ. ಸೂರ್ಯ ಉದಯಿಸೋದು ಇಲ್ಲ, ಅಸ್ಥಾನೂ ಆಗಲ್ಲ, ಅದಕ್ಕೆ ಸಂಧ್ಯಾವನ್ನ ಬಿಟ್ಬಿಟ್ಟೆ ಅಂತ ಹೇಳೋದು. ಹೇಳಬಾರ್ದು, ಮಾಡ್ತಿರೋದೇ ಕಮ್ಮಿ. ಆವಾಗ ಆ ಅನುಭವ ನಮಗೆ ಬಾಧ ಆಗಲ್ಲ ಅಲ್ವಾ? ಇದೆಲ್ಲ ಆಧ್ಯಾತ್ಮಿಕ ಜೀವನ ಕಲಿತ್ರೆ ಏನಾದ್ರು ನಮಗೆ ಫಲ ಇದೆಯಾ ಸ್ವಾಮಿ? ಎನಿ ಫಲ ಇದೆ ಸರ್? ಮಂಡಿ ನೋವು ಹೋಗುತ್ತಾ? ಇಲ್ಲ ನೀರಿನ ಪ್ರಾಬ್ಲಮ್ ಇದೆ, ನೀರು ಬರುತ್ತಾ? ರಾಮಗೀತ ಓದೋದ್ರಿಂದ ರಾಜರಾಜೇಶ್ವರಿ ನಗರಲ್ಲಿ ನೀರು ಬರ್ತಾಯಿಲ್ಲ, ಆಯಿತಾ? ನೀರು ಬರುತ್ತಾ? ಖಂಡಿತ ಬರಲ್ಲ. ಮಂಡಿ ನೋವು ಹೋಗಲ್ಲ. ಮತ್ತು ಅದೇನಾಗುತ್ತೆ? ದೊಡ್ಡ ಸಂಶಯ ಪ್ರಾಬ್ಲಮ್ ಇತ್ತು ಅಂತಲ್ಲ, ಅದು ಕಮ್ಮಿ ಆಗ್ನದೆ. ಇಟ್ ಬಿಕಮ್ಸ್ ಅನ್ ಇನ್ಸಿಗ್ನಿಫಿಕೆಂಟ್ ಪ್ರಾಬ್ಲಮ್. ವೇದಾಂತ ಅರ್ಥ ಮಾಡ್ಕೊಂಡ್ಮೇಲೆ ಪ್ರಾಬ್ಲಮ್ ಎಲ್ಲ ಹಾಗೇ ಇರುತ್ತೆ. ಇಟ್ ಬಿಕಮ್ಸ್ ಅನ್ ವೆರಿ ಇನ್ಸಿಗ್ನಿಫಿಕೆಂಟ್ ಪ್ರಾಬ್ಲಮ್. ಹೇಗೆ ಸ್ವಾಮಿ? ರಾತ್ರಿ ನಕ್ಷತ್ರಗಳಿವೆ, ನಿಮಗೆಲ್ಲ ಈ ಬೆಂಗಳೂರಲ್ಲಿ ಕಾಣಲ್ಲ, ಬೆಂಗಳೂರು ಹೊಗೆ ಕಾಣುತ್ತಷ್ಟೆ. ಸ್ವಲ್ಪ ಊರು ಹಳ್ಳಿ ಕಡೆ ಎಲ್ಲ ಹೋದರೆ, ಇಲ್ಲ ತಿರುವಣ್ಣಾಮಲೆ ಆ ಕಡೆ ಎಲ್ಲ ಬಂದರೆ ಕಾಣುತ್ತೆ. ಎಲ್ಲ ನಕ್ಷತ್ರಗಳೆಲ್ಲ ರಾತ್ರಿ ನೋಡ್ತೀರ. ಬೆಳಗ್ಗೆ ಸೂರ್ಯ ಉದಯ ಆಗುತ್ತೆ ಅಲ್ವಾ? ಸೂರ್ಯ ಉದಯ ಆದಾಗ ನಕ್ಷತ್ರಗಳು ಹೊರಟೋಯ್ತಾ? ಹಾಗೇ ಇದೆ. ಸೂರ್ಯನ ಕಿರಣದಿಂದ, ಪ್ರಭಾವದಿಂದ ಏನಾಯಿತು? ಅದು ಇಟ್ ಬಿಕಮ್ಸ್ ವೆರಿ ಇನ್ಸಿಗ್ನಿಫಿಕೆಂಟ್. ನಮ್ಮ ಜೀವನದಲ್ಲೂ ಹಾಗೆ. ಆತ್ಮಜ್ಞಾನ ಬಂದಮೇಲೆ ಎಲ್ಲ ಪ್ರಾಬ್ಲಮ್ಮು ಹಾಗೇ ಇರುತ್ತೆ. ಸೂರ್ಯ ಅನ್ನುವಂತಹ ಆತ್ಮಜ್ಞಾನ ಬಂದಮೇಲೆ ನಕ್ಷತ್ರ ಅನ್ನುವಂತಹ ತೊಂದರೆಗಳು ಬಿಕಮ್ಸ್ ವೆರಿ ಇನ್ಸಿಗ್ನಿಫಿಕೆಂಟ್. ಅನೇಕ ನಕ್ಷತ್ರಗಳಿವೆ, ಒಂದ ಎರಡ? ನಮ್ಮ ಜೀವನದಲ್ಲೂ ನನಗೆ ಸ್ವಾಮಿ ಎಲ್ಲ ಲಿಮ್ಸು ನೋವು, ಎಲ್ಲ ನಿಮ್ಸು. ಹೀಗಾಗಲ್ಲ, ಅಯೋಡೆಕ್ಸ್ ಹಚ್ಕೊಳ್ತೀನಿ, ಮೂಗು ಹಚ್ತೀನಿ, ಆಗಲ್ಲ. ಎಲ್ಲ ಇವಳು ಸರಿಯಿಲ್ಲ, ಅವನು ಸರಿಯಿಲ್ಲ, ಎಲ್ಲ ಇರುತ್ತೆ. ಆತ್ಮಜ್ಞಾನ ಬಂದಮೇಲೂ ಐ ಡೋಂಟ್ ಕೇರ್. ಆತ್ಮಜ್ಞಾನ ಬಂದರೆ ಐ ಡೋಂಟ್ ಕೇರ್. ಬಿಕಾಸ್ ಅದು ಬಿಟ್ಟಾಯಿತು. ಪ್ರಾರಬ್ಧವಶಾತ್ ಏನಾಗಬೇಕು ಆಗುತ್ತೆ. ಅದೇ ಇದರದ್ದು ರಾಮಬಾಣ. ಆತ್ಮಜ್ಞಾನ ಯಾಕೆ ಬೇಕು ನಮಗೆ? ಈ ಚಿಂತನೆಗೋಸ್ಕರ ಬೇಕು. ಇದೇನೋ ಫಲ ಸಿಗುತ್ತೆ ನಮಗೆ. ಪ್ರತಿಯೊಂದು ಕರ್ಮವನ್ನು ಮಾಡಿದ ತಕ್ಷಣ ಕೊನೆಗೆ ಫಲಶ್ರುತಿ ಹಾಕಿರ್ತಾರೆ. 3 ಸತಿ ಹೇಳ್ಕೊಳ್ಳಿ. ಲಕ್ಷ್ಮೀ ಅಷ್ಟಕವ ಅದು, ಲಕ್ಷ್ಮೀ ಅಷ್ಟಕವನ್ನು ಹೇಳ್ಕೊಂಡ್ರೆ 3 ಸತಿ ಸಂಜೆ ದಾರಿದ್ರ್ಯವೇ ಬರಲ್ಲ, ಜನ್ಮವೇ ಬರಲ್ಲ. ಹೇಳ್ಕೊಳ್ಳಿ ನೋಡೋಣ, ನಿಮ್ಗೆ ದಾರಿದ್ರ್ಯ ಹೋಗಿದೆಯಾ ಇಲ್ವ ಅಂತ ನೋಡೋಣ. ಆ ಥರ ಹೇಳಿ ಆದರೂ ಶುರು ಮಾಡಲಿ ಅಂತ ಫಲಶ್ರುತಿ ಇಲ್ಲಲ್ಲ ಹಾಗೆ ಹಾಕೋದು. ಇಲ್ಲಿ ನೋಡಿ, ವೇದಾಂತದಲ್ಲಿ ಏನಾದ್ರು ಫಲಶ್ರುತಿ ಇದೆಯಾ? ಜೀವನ್ಮುಕ್ತವೇ ಫಲಶ್ರುತಿ. ಸಂತೋಷವಾಗಿ ಜೀವನದಲ್ಲಿರಬೇಕಾ? ವೇದಾಂತ ಅಧ್ಯಯನ ಮಾಡಬೇಕು. ಶರೀರ ಆರಾಮಾಗಿ ಬಿಡ್ತಾ ಹೋಗ್ಬೋದು. ಅದೇ ಇಲ್ಲಿ ಹೇಳ್ತಿರೋದು. ಎಲ್ಲ ಗುಣಗಳು ಶರೀರಕ್ಕೆ, ಮನಸ್ಸಿಗೆ. ಜಾಗೃತ ಅವಸ್ಥೆ ಮನಸ್ಸಿಗೆ, ಸ್ವಪ್ನ ಅವಸ್ಥೆ ಮನಸ್ಸಿಗೆ, ನಿದ್ದೆ ಆಲ್ರೆಡಿ ಶುರು ಆಯಿತು ಮನಸ್ಸಿಗೆ. ಆದರೆ ನಾನು ಯಾರು? ತುರ್ಯ ಅಂದ್ರೇನು? 4ನೇ ಅವಸ್ಥೆ ಅಲ್ಲ, ಆಧಾರ. ಈ 3 ಅವಸ್ಥೆಗೂ ಆಧಾರ. ಗುಣತ್ರಯಾತ್ಮನಃ. ಮತ್ತೇನು? ಅನ್ಯೋನ್ಯತ್ ವ್ಯಭಿಚಾರಿತ ಮೃಷ. ವ್ಯಭಿಚಾರಿತ. ಈ 3 ಗುಣಗಳಿದೆಯಲ್ಲ, ಅನ್ಯೋನ್ಯ, ಜಾಗ್ರತ್ ಸ್ವಪ್ನ ಸುಷುಪ್ತಿ, ಸತ್ವ ರಜತ್ ತಮಸ್, ಅನ್ಯೋನ್ಯ ಆಶ್ರಿತ, ವ್ಯಭಿಚರತಿ. ಒಂದಕ್ಕೊಂದು ಮಿಕ್ಸ್ ಆಗಿಬಿಟ್ಟಿದೆ ಅಂತೆ, ಸಮ್ಮಿಶ್ರಣ ಆಗಿಬಿಟ್ಟಿದೆ. ಬೆಳಗ್ಗೆ ಜಾಗೃತ ಅವಸ್ಥೆ, ಮಧ್ಯಾಹ್ನ ಅಥವಾ ಆವಾಗವಾಗ ಸ್ವಪ್ನ, ರಾತ್ರಿ ಸುಷುಪ್ತಿ. ಗುಣಗಳು ಬದಲಾಗ್ತಾ ಇರುತ್ತೆ. ಅನ್ಯೋನ್ಯತೆ ವ್ಯಭಿಚರತಿ, ಒಂದಕ್ಕೊಂದು ಮಿಕ್ಸ್ ಆಗಿಬಿಟ್ಟಿದೆ. ಅವ್ಯಭಿಚಾರ ಅಂದ್ರೇನು? ಯಾವಾಗಲೂ ಒಂದೇ ಗುಣದಲ್ಲಿರೋದು. ಇವತ್ತು ಎದ್ನ 6 ಗಂಟೆಗೆ ಮಲ್ಗದೇ ಇಲ್ಲ ಸ್ವಾಮಿ ನಾನು.
ಆ ಥರ ಇದ್ದರು ಸ್ವಾಮಿ ಯೋಗಿಗಳು. 3 ವರ್ಷ ಇದ್ರಂತೆ. ನೀವು ಮಾಡಿ ನೋಡೋಣ. 3 ವರ್ಷ ಅಲ್ಲ, 3000 ವರ್ಷ ಇದ್ರಂತೆ. ಯೋಗಿಗಳೆಲ್ಲ ಏನೋ ಹಿಮಾಲಯಸ್ಗೆ ಹೋಗಿ ತಪಸ್ಸು ಮಾಡ್ತಾರೆ ಸ್ವಾಮೀಜಿ, ನಿಮಗೆ ಗೊತ್ತಾ? ಸರಿ ಹೋಗೋಣ ಬನ್ನಿ. ಅಯ್ಯೋ ಚಳಿ ಆಗುತ್ತೆ. ಅಲ್ಲಿ ಚಪಾತಿ ಬತ್ತಿ ಆಲೂಗಡ್ಡೆ ಪಲ್ಯ ಅಷ್ಟೇ, ನಮಗೆ ಸರಿ ಬರಲ್ಲ ನಾರ್ತ್ ಇಂಡಿಯಾಲಿ. ಅವನು ಪಾಪ ಹಸುವಿಗೆ ಇಟ್ಕೊಂಡು ಚಕ್ರ ಮಕ್ಕನೋ ಅಥವಾ ಪದ್ಮಾಸನ ಹಾಕೊಂಡು ಆರಾಮಾಗಲ್ಲಿದ್ದಾನೆ, ಕೋಪಿನ ಕಟ್ಕೊಂಡು. ನಾವು 12 ಡಜನ್ ಹಾಕ್ಕೊಂಡು ಅಂತಿರ್ತೀವಿ. ನಮ್ಗೆ ಆಗಲ್ಲ, ಬಟ್ ಏನೋ ಆಸೆ. ಒಂದೇ ಗುಣ ಇರಲ್ಲ. ಸ್ವಪ್ನಾವಸ್ಥೆ ಯಾವಾಗಲೂ ಸ್ವಪ್ನದಲ್ಲೇ ಇರೋಕ್ಕೆ ಸಾಧ್ಯ ಇಲ್ಲ. ಸತ್ವಗುಣ ಯಾವಾಗಲೂ ಇರೋಕ್ಕಾಗೋದಿಲ್ಲ. ರಜೋಗುಣ ಇರಲ್ಲ, ನಿದ್ದೆ ಮಾಡ್ತಾ ಇರೋಕ್ಕಾಗಲ್ಲ. ಗುಣಗಳು ಬದಲಾವಣೆ, ಅವಸ್ಥೆಗಳು ಬದಲಾವಣೆ ಆಗ್ತಾ ಇರುತ್ತೆ. ಇದೆಲ್ಲ ಯಾರಿಗೆ? ದೇಹ ಮನಸ್ಸಿಗೆ. ಇದು ಯಾಕೆ ನಮಗೆ ಅಂತ ಅಂದ್ಕೊಳ್ಬೇಕು ನಾವು? ಅಂದ್ಕೊಂಡಿರೋದು ದೊಡ್ಡ ತಪ್ಪು. ಅದು 8 ಗಂಟೆವರೆಗೂ ಇದು ಅರ್ಥ ಆಗುತ್ತೆ. ಈಗ ನಾವಲ್ಲಿ ಚಪ್ಪಲಿ ಹಾಕೊಂಡು ಹೋಗ್ತೀವಲ್ಲ, ಅವಾಗ ಸ್ವಲ್ಪ ಕಷ್ಟ. ಅದು ಇಲ್ಲೇ ಇದ್ಬಿಡಿ, ಇಲ್ಲೆಲ್ಲರೂ ಯಾರೂ ಇರಲ್ಲ 8 ಗಂಟೆ ಮೇಲೆ ಹೋದ್ಮೇಲೆ. ಇಲ್ಲೇ ಇದ್ಬಿಡಿ, ಇದೇ ವೃತ್ತಿಯಲ್ಲಿರ್ಬೋದು. ವ್ಯವಹಾರ ಪ್ರತಿಯೊಬ್ಬರೂ ಮಾಡಬೇಕು. ನಾನು ವ್ಯವಹಾರವನ್ನು ಮಾಡ್ತೀನಿ, ಆಶ್ರಮ ಇದೆ ನೋಡ್ಕೊಳ್ಬೇಕು. ಹಾಗಂತ ವೇದ ಪಾಠ ನಿಲ್ಲಿಸ್ತೀನ? ಎಲ್ಲರೂ ಅವರವರ ವ್ಯವಹಾರ ಕ್ಷೇತ್ರದಲ್ಲಿ ಇರಲೇಬೇಕು. ಮನಸ್ಸಿನಲ್ಲಿ ಜ್ಞಾನ ಇರಬೇಕು. ಮನಸ್ಸಿನಲ್ಲಿ ಜ್ಞಾನ ಇದ್ದರೆ ನಮಗೆ ತೊಂದರೆ ಆಗಲ್ಲ. ದುಃಖ ಬಂದಾಗ ಅಳೋದಿಲ್ಲ, ಶರೀರ ತೊಂದರೆ ಬಂದಾಗ ಅಳೋದಿಲ್ಲ, ಪರಿಹಾರಕ್ಕೆ ಹುಡುಕೋದಿಲ್ಲ. ಈ ಜ್ಞಾನ ಇದೆ. ಈ ಜ್ಞಾನ ಇಲ್ಲ ಅಂದರೆ ಪ್ರತಿ ದಿವಸ ಒಬ್ಬರನ್ನ ಹಿಂದೆ ಹುಡುಕ್ತೀವಿ, ಏನು ಮಾಡಬೇಕು ಅಂತ ಕೇಳ್ತಿರ್ತೀವಿ. ಆ ಪೂಜೆ ಮಾಡಿದ್ರೆ ಸರಿ ಹೋಗುತ್ತಾ, ಇದು ಮಾಡಿ. ದೇಹದ ಗುಣ ಮನಸ್ಸು ಗುಣ ಬಿಟ್ಬಿಡಿ. ವಿಲಕ್ಷಣ ಅಸತ್ ವಿಲಕ್ಷಣಾಭ್ಯಾಮ್ ಮಾಯಾ ಅಂತ ಹೇಳಾಯ್ತಲ್ಲ, ಸೇರಿಬಿಟ್ಟಿದೆ. ಅನ್ಯೋನ್ನತಃ ವ್ಯಭಿಚರತಿ ಮೃಷ. ಮೃಷ ಅಂದರೆ ಅನ್ರಿಯಲ್ ಪ್ರೊಜೆಕ್ಷನ್ ಅಂತ, ತಪ್ಪಾಗಿ ತೋರಿಸ್ತಾ ಇದೆ. ಅದು ಬರುತ್ತೆ ಹೋಗುತ್ತೆ. ಇದೆಲ್ಲ ಆಗಂತುಕ. ಶರೀರದ ಗುಣ ಮನಸ್ಸಿನ ಗುಣ ಬಂದು ಹೋಗುವಂಥದ್ದು, ಅದಕ್ಕೆ ಆಗಂತುಕ. ಇಂಗ್ಲೀಷಲ್ಲಿ ಆಗಂತುಕ ಅಂದರೆ ಇನ್ಸಿಡೆಂಟಲ್. ಯಾವುದು ಇಂಟ್ರೆನ್ಸಿಕ್ಕೋ ಸ್ವಾಭಾವಿಕವೋ ಅದು ಹೋಗೋದು ಇಲ್ಲ, ಬರೋದು ಇಲ್ಲ. ಯಾವುದು ಹೋಗಲ್ಲ, ಯಾವುದು ಬರಲ್ಲ, ಆತ್ಮವಸ್ತು ಬರೋದು ಇಲ್ಲ, ಹೋಗೋದು ಇಲ್ಲ. ಯಾಕಂದರೆ ನಾನೇ ಆಗಿದ್ದೀನಿ. ಅದು ಸ್ವಾಭಾವಿಕ, ಇಂಟ್ರೆನ್ಸಿಕ್. ಆದರೆ ಗುಣಗಳು ಅವಸ್ಥೆಗಳು ಆಗಂತುಕ, ಬಂದು ಹೋಗುತ್ತೆ. ಆದರೆ ನಾನ್ಯಾರು? ಅಸ್ಮಿನ್, ನನ್ನ ಆಧಾರದಲ್ಲಿ ಮೃಷ ಇವೆಲ್ಲ ಕಾಣಿಸ್ಕೊಳ್ತಾ ಇದೆ. ಅದ್ರ ನಿಜವಾದ ಇವೆಲ್ಲ ಕಾಣಿಸ್ಕೊಳ್ತಿದ್ದರೆ ಅವಸ್ಥಾತ್ರಯದ ಅಧ್ಯಾಸ ಕಾಣಿಸ್ಕೊಳ್ತಾ ಇದೆ. ಆದರೆ ನಿಜವಾಗ್ಲಿ ನಾನು ಯಾರು? ನಿತ್ಯೇ ಪರೇ ಬ್ರಹ್ಮಣಿ ಕೇವಲ ಶಿವ. ಎಷ್ಟು ಚೆನ್ನಾಗಿದೆ ನೋಡಿ. ಅಹಂ ಶಿವೋಹಂ, ಕೇವಲ ಶಿವೋಹಂ, ಬ್ರಹ್ಮಣಿ ಕೇವಲ ಶಿವೋಹಂ, ನಿತ್ಯೇ ಪರೇ ಬ್ರಹ್ಮಣಿ ಕೇವಲೇ ಶಿವೇ ಅಹಂ ಅಸ್ಮಿ, ಪೂರ್ಣ ಆನಂದ ಅಸ್ಮಿ. ಯಾವುದು ಬರುತ್ತೋ ಯಾವುದು ಹೋಗುತ್ತೋ ಅದು ಶಾಶ್ವತವಲ್ಲ. ಶರೀರ ಬರುತ್ತೆ, ಶರೀರ ಹೋಗುತ್ತೆ. ಹೋದಾಗ ಅಳಬಾರ್ದು. ಆಶ್ರಮದ ಭಕ್ತರೊಬ್ಬರು ಮೊನ್ನೆ ಹೊರಡಕ್ಕಿಂತ ಮುಂಚೆ ಮೆಸೇಜ್ ಮಾಡಿದ್ರು, ಸ್ವಾಮೀಜಿ ನಾನು ನಮ್ಮ ಸ್ನೇಹಿತರು ಡಿಗ್ರಿ ಮಾಡ್ತಿದ್ದಾಗ ಇಬ್ಬರು ಒಟ್ಟಿಗೆ ಓದ್ವಿ 3 ವರ್ಷ. ನಾನು ಆಮೇಲೆ US ಹೋಗ್ಬಿಟ್ಟೆ, ಅವರು UK ಹೋಗ್ಬಿಟ್ರು. ಅವರ ಕೆಲಸ ಆದಮೇಲೆ ಕೊರೋನಾಲಿ ಅವರ ತಂದೆ ಹೋಗ್ಬಿಟ್ರು. ಆಮೇಲೆ ಇವಾಗ ನಾನು ಈ ಕಡೆ ಸೇವೆ ಮಾಡೋಕ್ಕೆ ಅಂತ ಆಶ್ರಮಕ್ಕೆಲ್ಲ ಬಂದುಬಿಟ್ಟೆ. ಇವಾಗ ಮೆಸೇಜ್ ಮಾಡಿದರು, ಹೋದ ತಿಂಗಳು ಭೇಟಿ ಮಾಡೋಣ, ನಾನು ಕೆಲಸ ಮುಗಿಸ್ಕೊಂಡು ಬಂದುಬಿಟ್ಟಿದ್ದೀನಿ, ಪ್ರಾಜೆಕ್ಟ್ ಮುಗೀತು ಹಾಗೆ ಅಂತ. ಸರಿ, ನಾನು ಮುಂದಿನ ತಿಂಗಳು ಬೆಂಗಳೂರಿಗೆ ಬರ್ತೀನಿ, ಮಾಡೋಣ ಅಂತ ಹೇಳಿದೆ. ಮೊನ್ನೆ ಮೆಸೇಜ್ ಬಂತು, ಆ ಹುಡುಗನೂ ಪಾಪ ಹೋಗ್ಬಿಟ್ಟ ಹಾಗೆ ಅಂತ. ಇವಾಗ ವೇದಾಂತ ಓದಿದ್ದೀನಿ ಸ್ವಾಮಿ, ಅದಕ್ಕೆ ಇದೆಲ್ಲ ನನಗಷ್ಟು ಬಾಧ ಮಾಡಲ್ಲ. ಬಾಧ ಅಂದರೆ ಇದು ತೊಂದರೆ ಕೊಡಲ್ಲ. ಬೇಜಾರಾಗತ್ತೆ ಆ ಕ್ಷಣ, ಯಾಕಂದರೆ 4 ವರ್ಷ ಒಟ್ಟಿಗೆ ಇದಲ್ವ. ಬರ್ತೀನಿ ಅಂತ ಹೇಳಿದ್ರೆ ಸಡನ್ನಾಗಿ ಒಂದು 43 ವರ್ಷಕ್ಕೆ ಹೋಗ್ಬಿಟ್ನಲ್ವ, ಸ್ವಲ್ಪ ಬೇಜಾರಾಯಿತು. ವೇದಾಂತ ಜ್ಞಾನದಿಂದ ನನ್ನ ಮನಸ್ಸನ್ನು ಹೇಗೆ ಹ್ಯಾಂಡ್ಲ್ ಮಾಡ್ಕೊಳ್ಳೋದು ಗೊತ್ತಾಗಿದೆ ಅಂತ ನಾನು ಹೇಳಿದೆ. ಇದಕ್ಕೆ ವೇದಾಂತವನ್ನು ಉಪಯೋಗಿಸಬಾರ್ದು. ಯಾಕೆ ಇದಕ್ಕೆ ವೇದಾಂತವನ್ನು ಉಪಯೋಗಿಸಬಾರ್ದು? ನೀವು ವೇದಾಂತ ಜ್ಞಾನ ಇರಲಿ ಇಲ್ಲದೆ ಇರಲಿ, ಯಾರೋ ಒಬ್ಬರು ಹೋಗಿದ್ದಾರೆ, ನಿಮಗವರು ಫ್ರೆಂಡು, ಅದರ ರಕ್ತ ಸಂಬಂಧಿ ಅಲ್ಲ. ನಾನು ಹೇಳೋದು ಸ್ವಲ್ಪ ಯೋಚನೆ ಮಾಡಿ. ನೀವು ರಕ್ತ ಸಂಬಂಧಿ ಅಲ್ಲ. ನಿಮ್ಮ ಮನೇಲಿ ಯಾರು ಹೋದರೆ ಅವಾಗ ನೀವು ಈ ಥರ ಇರ್ತೀರಾ? ಕೇಳಿಸ್ಕೊಳ್ಳೋದು ಸ್ವಲ್ಪ ಕಷ್ಟ ಆಗತ್ತಲ್ವ, ಹೊಟ್ಟೆ ಸಂಕಟ ಆಗತ್ತಲ್ಲ. ಅವಾಗ ವೇದಾಂತ ತತ್ವ ಬರಬೇಕು. ಹಾಗಂತ ಯಾರು ಹೋದ್ರೆ ಅಳಬಾರ್ದ ಸ್ವಾಮಿ, ಇದೇನು ಮನಸ್ಸು ಗಟ್ಟಿ ಮಾಡ್ಕೊಳ್ಳೋ. ಸಹಜವಾಗಿ ಎಲ್ಲರಿಗೂ ಅಳುವು ಬರುತ್ತೆ,
ಯಾಕಂದರೆ ಸುಮಾರು ವರ್ಷದ ನಂಟು ಇರೋದ್ರಿಂದ, ರಕ್ತ ಸಂಬಂಧ ಇರೋದ್ರಿಂದ ಬರುತ್ತೆ. ಎಷ್ಟು ಬೇಗ ನೀವು ವಾಪಸ್ ನಿಮ್ಮ ಸ್ವಸ್ವರೂಪಕ್ಕೆ ಬಂದು ನಿಲ್ತೀರಾ, ಅದರ ಮೇಲೆ ನಿಮ್ಮ ವ್ಯಕ್ತಿತ್ವ ಏನು ಅಂತ ನಿರ್ಧಾರ ಆಗುತ್ತೆ. ನೀವೊಬ್ಬರು ಹೋದರೂ, ರಕ್ತ ಸಂಬಂಧಿಗಳು ಅಪ್ಪನೋ ಅಮ್ಮನೋ ಮಗಳೋ ಏನೋ ಹೋದ್ರು, ಆಗಂತುಕವಾಗಿ ಹೋಗಿಬಿಟ್ರು ಅಂದರೆ ಅವತ್ತೇ ಆಚೆ ಬಂದ್ರ ನೀವು ಜ್ಞಾನಿ. 2-3 ತಿಂಗಳಾದಮೇಲೆ ಆಚೆ ಬಂದ್ರ ನೀವು ಕರ್ಮಯೋಗಿ. 1 ವರ್ಷ ಆದಮೇಲೂ ಆಚೆ ಬರಲ್ವ, ಮಹಾ ಸಂಸಾರಿ. ತಿಳ್ಕೊಳ್ಬೇಕು. ವೇದಾಂತವನ್ನು ನನಗೆ ಸಂಬಂಧ ಇಲ್ಲದೇ ಇರೋರಲ್ಲಿ ಯೂಸ್ ಮಾಡಬಾರ್ದು. ಯಾಕಂದ್ರೆ ಅಲ್ಲಿ ನನಗಿಲ್ಲ. ಯುಕ್ರೇನಲ್ಲಿ ವಾರ ಆಗ್ತಿದೆ ಇವಾಗ, ಏನು ನಿಮಗೆ ಬೇಜಾರಾಗಿದೆಯಾ? ಇವಾಗ ನಮ್ಮ ಸಂಬಂಧಿಕರು ಯಾರಲ್ಲಿ ಹೋದರೆ, ಹೇಗಿದೆಯಪ್ಪ, ಊಟ ಸಿಗ್ತಿದೆಯಾ, ಏನೋ ಸಿಗ್ತಿದೆ ಅಂತ ಬ್ರೆಡ್ ಆದರೂ ತೊಗೊಳ್ತೀನಿ. ಅಲ್ಲಿ ನೀವು ಹೇಳಿ, ವಿಚಾರವನ್ನು ಅವ್ರಿಗೆ ಹೇಳಿ ಮನದಟ್ಟು ಮಾಡಿಸಿ, ಪಾಪ ಕಷ್ಟ ಇದೆ ಅಂತ. ಬಟ್ ಮನಸ್ಸಿನಲ್ಲಿ ಆ ಜ್ಞಾನ ನಿಷ್ಠೆ ವೈರಾಗ್ಯ ಇರಬೇಕು. ಅದಕ್ಕೆ ನಾನು ಹೇಳಿದ್ದು, ವೈರಾಗ್ಯ ಎಲ್ಲಿ ಯಾರ ಹತ್ರ ಇರುತ್ತೋ ಅವ್ರ ಹತ್ರ ವೇದಾಂತ ಪಾಠ ಆಗಬೇಕು. ಜ್ಞಾನ ಮಾತ್ರ ಇದ್ದರೆ ವೇದಾಂತ ಪಾಠ ಸಿದ್ಧಿಸಲ್ಲ. ಜ್ಞಾನ ಹಾಗೂ ವೈರಾಗ್ಯ ಒಂದು ನಾಣ್ಯದ 2 ಮುಖಗಳು. ವೆರಿ ಇಂಪಾರ್ಟೆಂಟ್. ಈ ಟಾಪಿಕ್ ಸ್ವಲ್ಪ ಕಷ್ಟ ಸ್ವಾಮಿ, ಬೇರೆ ಮುಂದಕ್ಕೆ ಹೋಗ್ಬಿಡಿ. ಇದೆಲ್ಲ ತುಂಬ ನೀವು ನಮಗೆ ಅಟ್ಯಾಕ್ ಮಾಡೋಕ್ಕೆ ಬಂದಾಗ ಸ್ವಲ್ಪ ಕಷ್ಟ ಆಗುತ್ತೆ. ಬೇರೆಯವ್ರ ಬಗ್ಗೆ ಹೇಳಿ ನಾವು ಆನಂದವಾಗಿರ್ತೀವಿ. ಅಜ್ಞಾನ ಹಾಗೆ ಇರುತ್ತೆ. ನಾವಿಲ್ಲ ಅಟ್ಯಾಕ್ ಮಾಡಬೇಕಾಗಿರೋದು ನನ್ನ ಅಜ್ಞಾನವನ್ನು. ಯಾವುದು ಬಂದು ಹೋಗುತ್ತೋ ಅದು ಆಗಂತುಕ. ಸ್ವಾಭಾವಿಕ ಯಾವುದಿದೆಯೋ ತ್ರಿಕಾಲ ಅಬಾಧಿತ ಸತ್ಯವಾಗಿ ಆತ್ಮವಸ್ತು ನಾನೇ ಆಗಿರೋದು ಸದಾ ಇರ್ತೀನಿ ನಾನು. ಅಗ್ನಿಯ ಸ್ವಾಭಾವಿಕ ಗುಣ ಏನು? ಶಾಖ. ಅದು ಬಂದು ಹೋಗೋದು ಇಲ್ಲ. ಆದರೆ ಪಾತ್ರೆಯಲ್ಲಿ ತಣ್ಣೀರು ಹಾಕಿ ಸ್ಟವ್ ಹಚ್ಚಿದ ಮೇಲೆ ಏನಾಗುತ್ತೆ, ಅದು ಆಗಂತುಕ. ಸ್ವಲ್ಪ ಹೊತ್ತು ಬರುತ್ತೆ, ಆಮೇಲೆ ಸ್ಟವ್ವಿನ ಪಕ್ಕಕ್ಕಿಟ್ರೆ ಹೋಗುತ್ತೆ ಬಿಸಿ. ಆದರೆ ಅಗ್ನಿಗೆ ಯಾವಾಗಲೂ ಶಾಖ ಇದ್ದೇ ಇರುತ್ತೆ. ಅದು ತಿರುವಣ್ಣಾಮಲೈ ಅಗ್ನಿ ಆದರೂ ಒಂದೇ ಶಾಖ, ಅಲಾಸ್ಕಾಗೆ ಹೋದರೂ ಒಂದೇ ಶಾಖ. ಯಾವುದು ಸತ್ಯ ಇದೆಯೋ ಅದು ನಾನು, ಆತ್ಮವಸ್ತು. ಅದು ಮನಸ್ಸಿನಲ್ಲಿರಬೇಕು. ಇದ್ದರೆ ನಾಳೆ ಬನ್ನಿ, ಇಲ್ವಾ ಮನೇಲೇ ಇರಿ. ಓಂ ಶಂ ಅಸತೋಮ ಸದ್ಗಮಯ ತಮಸೋಮ ಜ್ಯೋತಿರ್ಗಮಯ ಮೃತ್ಯೋರ್ಮ ಅಮೃತಂ ಗಮಯ. ಪೂರ್ಣಮದಃ ಪೂರ್ಣಮಿದಂ ಪೂರ್ಣಾತ್ ಪೂರ್ಣಮುದಚ್ಯತೆ ಪೂರ್ಣಸ್ಯ ಪೂರ್ಣಮಾದಾಯ ಪೂರ್ಣಮೇವಾವಶಿಷ್ಯತೆ. ಓಂ ಶಾಂತಿ ಶಾಂತಿ ಶಾಂತಿ. ನಾರಾಯಣ.